ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರ್ವಡಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಾಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತಿಂ ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ ಶಿವಧ್ಯಾನ ಸದಾ ನಿರತಂ ಜ್ಞಾನ ವೈರಾಗ್ಯ ಶೋಭಿತಂ ನಾರಾಯಣ ಗುರುಚರಣಂ ಭಜೆ ಹೃದಯ ಮಮ ನಿತ್ಯಂ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಿನ್ನೆ ದಿನದ ಸತ್ಸಂಗದ ಮುಂದುವರಿದ ಭಾಗವಾಗಿ ಶ್ರೀ ಸದಾಶಿವ ಬ್ರಹ್ಮೇಂದ್ರರ ಒಂದು ಬಗ್ಗೆ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ನಿನ್ನೆ ದಿವಸ ಅವರು ಆಧ್ಯಾತ್ಮ ಸಾಧನೆ, ಅವರು ಮಾಡಿರ್ತಕ್ಕಂಥ, ಅವರು ರಚಿಸಿರ್ತಕ್ಕಂಥ ಗ್ರಂಥಗಳು ಮತ್ತು ವಿಶೇಷವಾಗಿ ಅವರು ರಚನೆ ಮಾಡಿರ್ತಕ್ಕಂಥ ಕೀರ್ತನೆಗಳನ್ನು ನಾವು ನೋಡಿದ್ವಿ. ಮತ್ತು ಅವರ ಜೀವನದಲ್ಲಿ ಬಂದಿರತಕ್ಕಂಥ ಘಟನೆಗಳು, ಅವರ ಜೀವ ಸಮಾಧಿಯಾದ ವೇದಿಕೆ, ಇದ್ರ ಬಗ್ಗೆ ಎಲ್ಲ ವಿಚಾರವನ್ನು ಮಾಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಈ ದಿನ ಅವರು ರಚನೆ ಮಾಡಿರ್ತಕ್ಕಂಥ ಕೆಲವು ಕೀರ್ತನೆಗಳನ್ನು ಬಗ್ಗೆ ನಾವು ನೋಡೋಣ. ಅವರ ಜೀವನದಲ್ಲಿ ನಡೆದ ಪವಾಡ ಸದೃಶವಾದ ಘಟನೆಗಳಲ್ಲಿ ಮತ್ತೊಂದು ವಿಶೇಷವಾಗಿರೋ ಘಟನೆ ನಡೆದಿರುತ್ತೆ. ಅದು ಯಾವುದಪ್ಪ ಅಂತಂದ್ರೆ, ಒಮ್ಮೆ ಕೋಡುಮುಡಿ ಅಂತಕ್ಕಂಥ ಒಂದು ಸ್ಥಳ, ಆ ಸ್ಥಳದಲ್ಲಿ ಸದಾಶಿವ ಬ್ರಹ್ಮೇಂದ್ರರು ಅಷ್ಟೊತ್ತಿಗಾಗಲೇ ಅವರು ವಿದ್ವತ್ ಸನ್ಯಾಸವನ್ನು ಪರಮಶಿವೇಂದ್ರ ಸರಸ್ವತಿಗಳಲ್ಲಿ ಸ್ವೀಕರಿಸಿ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿ ಸನ್ಯಸ್ತರಾಗಿ ಮಹಾನ್ ವೈರಾಗಿಗಳಾಗಿ ಗುರುಗಳ ವಾಕ್ಯ ಪರಿಪಾಲನೆಗೋಸ್ಕರ ಮೌನಿಗಳಾಗಿ ಮೌನದಲ್ಲಿ ಸಾಧನೆಯನ್ನು ಮಾಡ್ತಾ ಎಲ್ಲ ಭವಬಂಧನಗಳಿಂದ ವಿಮೋಚನೆಯನ್ನು ಪಡ್ಕೊಂಡು ಮೈಮೇಲಿರ್ತಕ್ಕಂಥ ಕಾವಿ ಬಟ್ಟೆಯನ್ನು ಸಹ ತ್ಯಜಿಸಿ ದಿಗಂಬರರಾಗಿ ಅವಧೂತಾವಸ್ಥೆಯಲ್ಲಿ ಬಾಲೋನ್ಮತ್ತ ಪಿಶಾಚಾವಸ್ಥೆ ಅಂತ ಕರೀತಾರೆ, ಆ ಅವಸ್ಥೆಯಲ್ಲಿ ಉನ್ಮತ್ತರಾಗಿ ಬ್ರಹ್ಮೀಭಾವದಲ್ಲಿ ಲೀನವಾಗ್ತಾ ಜಾಗೃತದಲ್ಲಿದ್ದರೂ ಆ ಸಮಾಧಿ ಸ್ಥಿತಿಯನ್ನು ಅನುಭವಿಸ್ತಾ ಒಂದು ಕಡೆ ನಿಲ್ದಲೇ ಸ್ವೇಚ್ಛೆಯಾಗಿ ಎಲ್ಲ ಕಡೆ ಅಲಿತಾ ಇರ್ತಾರೆ. ಕೆಲವು ಜಾಗದಲ್ಲಿ ಅವರು ಹೋಗಿ ಕೂತು ಬಿಡ್ತಾರೆ, ದಿನಗಟ್ಟಲೆ ಅವರು ಸಮಾಧಿಸ್ಥರಾಗಿ ಕೂತು ಬಿಡ್ತಾರೆ, ಧ್ಯಾನಸ್ಥರಾಗಿ ಕೂತು ಬಿಡ್ತಾರೆ ಅಂತ ಘಟನೆಗಳು ಸಾಕಷ್ಟು ನಡೆಯುತ್ತೆ. ಒಮ್ಮೆ ಏನಾಗುತ್ತೆ ಅಂದರೆ, ಈ ಕೋಡುಮುಡಿ ಅಂತಕ್ಕಂಥ ಸ್ಥಳ, ಆ ಸ್ಥಳದಲ್ಲಿ ಆ ಕಾವೇರಿ ನದಿ ತೀರದಲ್ಲಿ, ಆ ಕಾವೇರಿ ನದಿ ದಂಡೆಯ ಮೇಲೆ, ಆ ಮರಳಿನ ರಾಶಿಯ ಮೇಲೆ ಧ್ಯಾನಸ್ಥರಾಗಿ ಕೂತು ಬಿಡ್ತಾರೆ. ಕೂತಾಗ ಸಹಜವಾಗಿ ಅವರು ಬಹಳ ಬೇಗ ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಶರೀರ ಜಡವಾಗಿ ನಿಶ್ಚಲವಾಗಿ, ಶರೀರ ಬಾಹ್ಯ ಪ್ರಜ್ಞೆ ಇಲ್ಲದಲೇ ಅವರು ಹಾಗೆ ಕೂತು ಬಿಡ್ತಾರೆ. ಅನೇಕ ಗಂಟೆಗಳ ಕಾಲ ಕಳೆಯುತ್ತೆ, ಕಾಲ ಹೋಗುತ್ತೆ, ವಾತಾವರಣದಲ್ಲಿ ಪರಿವರ್ತನೆ ಆಗುತ್ತೆ, ಭೀಕರವಾದ ಗಾಳಿ ಮಳೆ ಸುರಿಯುತ್ತೆ. ಆದರೂ ನಿಶ್ಚಲರಾಗಿ, ಅಟಲರಾಗಿ ಸದಾಶಿವ ಬ್ರಹ್ಮೇಂದ್ರರು ಆ ಜಾಗದಲ್ಲಿ ಕೂತು ಬಿಡ್ತಾರೆ. ಆಗ ಜೋರಾಗಿ ಕಾವೇರಿ ಉಕ್ಕಿ ಹರಿಯುತ್ತೆ, ನದಿ ಪ್ರವಾಹ ಜೋರಾಗಿ ಬರುತ್ತೆ. ಅಲ್ಲಿರೋ ಜನರೆಲ್ಲ ಕೂಗ್ತಾ ಇರ್ತಾರೆ. ಅವರು ಕೂಗ್ತಾ ಇದ್ರೂ ಸಹ ಇವರಿಗೆ ಯಾವ ಒಂದು ಅರಿವೇ ಇರೋದಿಲ್ಲ. ಪ್ರವಾಹ ಉಕ್ಕಿ ಬಂದು ಅಲ್ಲಿರೋ ಜನ ಎಲ್ಲ ತಿಳ್ಕೊತಾರೆ, ಸದಾಶಿವ ಬ್ರಹ್ಮೇಂದ್ರರನ್ನ ನದಿ ಪ್ರವಾಹ ಕೊಚ್ಕೊಂಡು ಹೋಯ್ತು
ಬಹುಶಃ ಅವರು ಇಲ್ಲೇ ಜಲಸಮಾಧಿ ಆಗಿಬಿಟ್ಟಿದ್ದಾರೆ ಅಂತ ತಿಳ್ಕೊತಾರೆ. ಸಾಕಷ್ಟು ಹೊತ್ತು ಪ್ರವಾಹ ಬರುತ್ತೆ, ದಿನಗಟ್ಟಲೆ ನೀರು ಉಕ್ಕಿ ಹರಿಯುತ್ತೆ. ಆ ಒಂದು ಸೆಳೆತದಲ್ಲಿ ಇವರೆಲ್ಲೋ ಕೊಚ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಜನಗಳೆಲ್ಲ ಸ್ವಲ್ಪ ಹೊತ್ತು ನೋಡ್ತಾರೆ, ಹುಡುಕ್ತಾರೆ, ಎಲ್ಲೂ ಸಿಗೋದಿಲ್ಲ. ಆ ಒಂದು ಪ್ರವಾಹದಲ್ಲಿ ಅವರನ್ನ ಹೋಗಿ ತೆಗೆದುಕೊಂಡು ಬರ್ತಕ್ಕಂಥ ಪರಿಸ್ಥಿತಿನೂ ಇರಲ್ಲ. ಒಂದು 3-4 ದಿನ ಕಳೆದ ಮೇಲೆ ಮಳೆ ಶಾಂತವಾಗುತ್ತೆ. ಆದರೂ ಪ್ರವಾಹ ತಿಂಗಳಾನ್ಗಟ್ಲೆ ಪ್ರವಾಹ ಹರಿಯುತ್ತೆ. ಆಮೇಲೆ ಒಂದು ಸಾರಿ ಏನಾಗುತ್ತೆ ಅಂತಂದರೆ ಪ್ರವಾಹ ಎಲ್ಲ ತಗ್ಗುತ್ತೆ, ಜನನು ಮರೆತು ಬಿಡ್ತಾರೆ. ಬಹುಶಃ ಈ ಯಾರೋ ಒಬ್ಬ ವ್ಯಕ್ತಿ ಅವಧೂತರ ಅಥವಾ ಯತಿ ಸದೃಶರಾಗಿರ್ತಕ್ಕಂಥ ವ್ಯಕ್ತಿ, ದಿಗಂಬರನಾಗಿರ್ತಕ್ಕಂಥ ವ್ಯಕ್ತಿ ಈ ನೀರಿನಲ್ಲಿ ಜಲಸಮಾಧಿ ಆದರು ಅಂತ ಅಲ್ಲಿ ಜನ ಎಲ್ಲ ತಿಳ್ಕೊತಾರೆ. 3-4 ತಿಂಗಳು ಕಳೆಯುತ್ತೆ, ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ, ಬೇಸಿಗೆ ಕಾಲ ಬರುತ್ತೆ. ಆ ಪ್ರವಾಹ ಆಗಿರ್ತಕ್ಕಂಥ ಜಾಗದಲ್ಲಿ ಎಲ್ಲ ಕಡೆ ಸುತ್ತ ನೀರಿನ ಒಂದು ಇದು ಮರಳಿನ ರಾಶಿ ಬಂದು ಕೂತಿರುತ್ತೆ. ಅಲ್ಲಿಂದ ತುಸು ದೂರದಲ್ಲಿ ಮರಳಿನ ಒಂದು ದಿಣ್ಣೆ. ಬೇಸಿಗೆ ಕಾಲ ಸಹಜವಾಗಿ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಮರಳನ್ನು ಎತ್ತತಕ್ಕಂಥ ಕೆಲಸ ಮಾಡ್ತಾರೆ. ಅನೇಕ ಜನ ಆಳುಗಳು ಅಲ್ಲಿ ಬಂದು ಆ ಮರಳನ್ನು ತೆಗಿತಾ ಇರ್ತಾರೆ, ಅಗದು ತೆಗಿತಾ ಇರ್ತಾರೆ. ಆ ಮರಳನ್ನು ಅಗದು ತೆಗಿತಾ ಇರಬೇಕಾದ್ರೆ ಅವರ ಗುದ್ಲಿ ಸಂಖ್ಯೆ ಹಾರೆಗಳಲ್ಲಿ ಆ ಮರಳಿನ ದಿಣ್ಣೆಯನ್ನು ಬಗೆದು ಗಾಡಿಗೆ ಮರಳನ್ನು ತುಂಬ್ತಾ ಇರ್ತಾರೆ. ಆ ವೇಳೆಗೆ ಆ ಸಂಖ್ಯೆಗೆ ಏನೋ ಒಂದು ತಾಕದಾಗುತ್ತೆ. ಮತ್ತೆ ಆ ಹಾರೆಯನ್ನು ಎತ್ತಿ ನೋಡ್ತಾನೆ, ಹಾರೆ ತುದಿಗೆ ರಕ್ತ ಆಗಿರುತ್ತೆ. ಆ ರಕ್ತ ಆದಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಅರೆ ಇದೇನಿದು ಆಶ್ಚರ್ಯ, ಮರಳನ್ನ ಅಗಿಬೇಕು ಅಂತ ಅಗಿದ್ರೆ ಏನೋ ಪದಾರ್ಥ ಸಿಗ್ತಾ ಇದೆ ಕೆಳಗಡೆ, ಅದು ತುದಿಗೆ ಸ್ವಲ್ಪ ರಕ್ತ ಆಗಿದೆಯಲ್ಲ, ಯಾವುದಾದ್ರೂ ಪ್ರಾಣಿಗಳು ಏನೋ ಇರ್ಬೋದೇನೋ ಅಂತ ಹೇಳಿ ನಿಧಾನವಾಗಿ ಮರಳನ್ನು ಬಿಡಿಸ್ತಾರೆ. ಮರಳನ್ನು ಬಿಡಿಸ್ತಾ ನೋಡಿದ್ರೆ ಒಬ್ಬ ಮನುಷ್ಯ ಇದ್ದಾನೆ ಒಳಗಡೆ. ದಿಗಂಬರನಾಗಿರ್ತಕ್ಕಂಥ ವ್ಯಕ್ತಿ ಪದ್ಮಾಸನಸ್ಥನಾಗಿ ಕೂತು ಬಿಟ್ಟಿದ್ದಾನೆ ಕೆಳಗಡೆ. ಅವನ ತಲೆಗೆ ಆ ಪಿಕಾಸಿ ಹಾರೆ ಸನಿಕೆ ತಾಕಿದೆ, ಧಾರಾಕಾರವಾಗಿ ರಕ್ತ ಇಳಿತಾ ಇದೆ. ಅವರು ಆ ಬಾಹ್ಯ ಸ್ಥಿತಿ ಪ್ರಜ್ಞೆ ಇಲ್ದಲೆ ಅಷ್ಟೊಂದು ರಕ್ತ ಹರಿದು ಹೋಗ್ತಾ ಇದ್ರು ಸಹ ವಿಚಲಿತನಾಗದೆ ಹಾಗೆ ಶಿಲೆಯಂತೆ ಕೂತ್ಬಿಟ್ಟಿದ್ದಾನೆ. ಆಮೇಲೆ ಅದನ್ನೆಲ್ಲ ಮರಳನ್ನೆಲ್ಲ ಬಿಡಿಸಿ ಆ ರಕ್ತನೆಲ್ಲ ನಿಲ್ಲಿಸ್ಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾರೆ. ಅವರಿಗೆ ಬಾಹ್ಯ ಪ್ರಜ್ಞೆ ಬಂದ್ಬಿಡುತ್ತೆ. ನೋಡ್ತಾರೆ ಏನೂ ಆಗಿಲ್ವೇನೋ ಅನ್ನೋ ರೀತಿಯಲ್ಲಿ ಎಲ್ಲರನ್ನೂ ಮುಗ್ಧವಾಗಿ ಒಂದು ಸಣ್ಣ ಮಕ್ಕಳು ನೋಡಿದ ಹಾಗೆ ನೋಡಿಬಿಟ್ಟು ಮೈ ಸವರ್ಕೊಂಬಿಟ್ಟು ಸ್ವಲ್ಪ ಏನೋ ಮರಳನ್ನೆಲ್ಲ ಕೊಡಕೊಂಬಿಟ್ಟು ಎದ್ದು ಹೋಗ್ತಾ ಇರ್ತಾರೆ. ಎಂಥ ಅವಸ್ಥೆ ಇದು! ಕೇಳಿದ್ರೆ ಯಾವುದೋ ಒಂದು ದಂತಕಥೆಯನ್ನು ಹೇಳ್ತಾ ಇದ್ದಾರೆ, ಫಿಕ್ಷನ್ ಅಂತ ಅನ್ಸುತ್ತೆ. ಇದು ನಡೆದಿರ್ತಕ್ಕಂಥ ಘಟನೆ. ಇದಕ್ಕೆ ಅನೇಕ ಜನ ಸಾಕ್ಷಿ ಇದ್ದಾರೆ. ಅಲ್ಲಿನ ಊರಿನ ಜನಗಳೆಲ್ಲ ತುಂಬ ಆಶ್ಚರ್ಯದಿಂದ ನೋಡ್ತಾರೆ. ಆದರೆ ಅವರು ತಮಗೇನೂ ಆಗಿಲ್ಲವೇನೋ ಅನ್ನೋ ರೀತಿಯಲ್ಲಿ ಅವರು ಎದ್ದು ಹೋಗ್ಬಿಡ್ತಾರೆ. ಇದನ್ನು ನೋಡಿದರೆ ಗೊತ್ತಾಗುತ್ತೆ ಅವರ ಒಂದು ಬ್ರಹ್ಮೀಭೂತ ಸ್ಥಿತಿ ಯಾವ ರೀತಿ ಇತ್ತು. ಆ ವ್ಯಕ್ತಿಗಳು ಅಂದರೆ ಆ ಸದಾಶಿವ ಬ್ರಹ್ಮೇಂದ್ರರ ಸಾಧನೆ ಎಂಥದ್ದು, ಅವರು ಎಂಥ ವ್ಯಕ್ತಿ ಅಂತ ನಮಗೆ ಅರ್ಥ ಆಗುತ್ತೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ಈ ಅವಧೂತಾವಸ್ಥೆಯಲ್ಲಿರ್ತಕ್ಕಂಥ ಈ ಯತಿಗಳಲ್ಲಿ ಆ ದೇಹ ಭಾವ ಅನ್ನೋದೇ ಇರುವುದಿಲ್ಲ. ಪ್ರಾರಬ್ಧಾಯ ಸಮರ್ಪಿತಂ ಸ್ವವಪುಹು ಗುರುರಿತ್ಯೇಷಾ ಮನೀಷಾ ಮಮ ಅಂಥೇಳಿ ಶ್ರೀ ಶ್ರೀ ಶಂಕರರು ಮನೀಷ ಪಂಚಕದಲ್ಲಿ ಈ ಸ್ಥಿತಿಯನ್ನ ಹೇಳ್ತಾರೆ. ಅಂದರೆ ಆ ವ್ಯಕ್ತಿಗೆ ಪಾಪ ಪುಣ್ಯಗಳಿರೋದಿಲ್ಲ, ಧರ್ಮ ಕರ್ಮಾದಿಗಳು ಇರೋದಿಲ್ಲ, ಏನೂ ಇರೋದಿಲ್ಲ, ಜೀವನ್ಮುಕ್ತನಾಗ್ಬಿಟ್ಟಿರ್ತಾನಾಗ್ಲಿ. ಆದರೂ ಯಾಕಿರ್ತಾನೆ ಅಂತಂದ್ರೆ ಒಂದಿಷ್ಟು ಪ್ರಾರಬ್ಧವನ್ನ ಈ ಜನ್ಮಕ್ಕೆ ಅಂತ ನಾವು ತಗೊಂಡಿರ್ತೀವಿ. ಆ ಪ್ರಾರಬ್ಧ ಸವಿಯುವುದನ್ನ ಮಾತ್ರ ಕಾಯ್ತಾ ಇರ್ತಾನೆ. ದೇಹ ಧಾರಣೆ ಮಾಡಿಕೊಂಡು ತನಗೆ ಬೇಕಾಗಿರ್ತಕ್ಕಂಥ ಶಿಷ್ಯರ ಉದ್ಧಾರಕ್ಕಾಗಿ ಮತ್ತೆ ಉಳಿದ ಪ್ರಾರಬ್ಧವನ್ನ ಸವಿಸ್ಲಿಕ್ಕೆ ಬೇಕಾದ ಕ್ಷಣ ಮಾತ್ರದಲ್ಲಿ ಅವರ ಪ್ರಾರಬ್ಧವನ್ನು ಅವ್ರು ಕಳ್ಕೋಬಹುದು. ಆದರೂ ಸಹ ಸಹಜವಾಗಿ ಏನು ಅನುಭವಿಸ್ಬೇಕೋ ಅದನ್ನು ನಾವು ಅನುಭವಿಸ್ಬಿಟ್ಟು ಹೋಗೋಣ ಅನ್ನೋ ಸ್ಥಿತಿನಲ್ಲಿ ಆ ವ್ಯಕ್ತಿ ಇರ್ತಾನೆ. ಅಂಥ ಒಂದು ಸ್ಥಿತಿಯಲ್ಲಿ ಸದಾಶಿವ ಬ್ರಹ್ಮೇಂದ್ರರು ಇರೋದನ್ನ
ನಾವು ಕಾಣ್ತೀವಿ. ಈ ಥರ ಹಲವು ಘಟನೆಗಳು ನಡೆಯುತ್ತೆ. ನಾವು ನೆನ್ನೆ ದಿವಸ ನೋಡಿದಾಗ ಆ ನವಾಬ ಕೈ ಕತ್ತರಿಸಿದಾಗ ಯಾವ ರೀತಿ ಅವರು ವರ್ತಿಸಿದ್ರು, ಅದು ಎಚ್ಚರಿಕೆ ಜಾಗೃತದಲ್ಲಿದ್ದಾಗ, ಇದು ಸಮಾಧಿ ಸ್ಥಿತಿಯಲ್ಲಿದ್ದಾಗ ನಡೆದಿರ್ತಕ್ಕಂಥ ಘಟನೆ. ಅಂದರೆ ಅವರು ಇದನ್ನ ಈ ಥರ ಅವಸ್ಥೆಗೆ ಹೋದ ಅನೇಕ ಮಹಾತ್ಮರನ್ನು ನಾವು ನೋಡ್ತೀವಿ. ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರು, ಅವರು ಮೊದಲು ಭೈರವಿ ಬ್ರಾಹ್ಮಣಿಯಲ್ಲಿ ತಂತ್ರವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇರ್ತಾರೆ. ಅದಾದ ಮೇಲೆ ಅವರಿಗೆ ಈ ತೋತಾಪುರಿ ಸ್ವಾಮಿಗಳು ಅಂತ, ತೋತಾಪುರಿ ಸ್ವಾಮಿಗಳಿಂದ ಯೋಗ ದೀಕ್ಷೆ ಆಗುತ್ತೆ. ಮೊದಲು ಸಹಜವಾಗಿ ಭಕ್ತಿ ಭಾವದಿಂದ ಕಾಳಿಯನ್ನ ಪ್ರಾರ್ಥಿಸಿ ಅವರು ಭಾವ ಸಮಾಧಿಗೇನೋ ಹೋಗ್ತಾ ಇರ್ತಾರೆ. ಆದರೆ ನಿರ್ವಿಕಲ್ಪ ಸಮಾಧಿಗೆ ಹೋಗ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿ ತೋತಾಪುರಿ ಅವರು ಅವರಿಗೆ ಯೋಗ ದೀಕ್ಷೆಯನ್ನು ಕೊಡ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ಸಾಧನೆ ಮಾಡಬೇಕಾದ್ರೆ ಸಹಜವಾಗಿ ಸಮಾಧಿ ಸ್ಥಿತಿಗೆ ಹೋಗಿ ದಿನಗಟ್ಲೆ 2-3 ದಿನಗಟ್ಲೆ ಎಚ್ಚರಿಕೆ ಇಲ್ಲದ ಹಾಗೆ ಅವರು ಸಮಾಧಿಸ್ಥರಾಗಿ ಕೂತಿರ್ತಾರೆ ಅನ್ನೋದನ್ನ ನಾವು ರಾಮಕೃಷ್ಣ ಪರಮಹಂಸರ ಚರಿತ್ರೆಯನ್ನು ನೋಡಿದಾಗ ಗೊತ್ತಾಗುತ್ತೆ. ಆ ತೋತಾಪುರಿ ಮಹಾಸ್ವಾಮಿಗಳು ಹರಸಾಹಸ ಪಡ್ತಾರೆ ಅವ್ರನ್ನ ಬಾಹ್ಯ ಪ್ರಜ್ಞೆಗೆ ತರಬೇಕು ಅನ್ನಕ್ಕೆ. ಅವರ ಕಿವಿಯಲ್ಲಿ ಹೋಗಿ ಹರಿ ಓಂ ಅಂತ ಹೇಳಿ ಜೋರಾಗಿ ಹರಿನಾಮವನ್ನ, ಓಂಕಾರವನ್ನ ಜಪಿಸಿದಾಗ ಎಷ್ಟೋ ಹೊತ್ತಿನ ಮೇಲೆ ಅವರಿಗೆ ಬಾಹ್ಯ ಪ್ರಜ್ಞೆ ಬರ್ತಾ ಇತ್ತು ಅಂತ ನಾವು ಕೇಳಿದ್ದೀವಿ. ಇಂಥ ಅನೇಕ ಘಟನೆಗಳು ಇತ್ತೀಚೆಗೂ ಈಗಲೂ ನಮ್ಮಲ್ಲಿರ್ತಕ್ಕಂಥ ಜನರು ಈ ಅವಸ್ಥೆಯಲ್ಲಿರೋರು ಇದ್ದಾರೆ. ಉದಾಹರಣೆಗೆ ಈಗ ನಾವು ಸದ್ಗುರು ಜಗ್ಗಿ ವಾಸುದೇವ್ ಅಂತ ಯಾರನ್ನ ಕರಿತೀವಿ, ಈಗ ನಮ್ಮ ಜೊತೆಗೆ ಇದ್ದಾರೆ. ಅವ್ರದ ಒಂದು ಜೀವನದಲ್ಲೂ ಇದೇ ಥರ ಘಟನೆ ಆಗುತ್ತೆ. ಅವರಿಗೆ ಚಾಮುಂಡಿ ಬೆಟ್ಟದಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಅದಾದ ಮೇಲೆ ಅವರು ಎಷ್ಟೋ ದಿನಗಟ್ಟಲೆ ಸಮಾಧಿ ಸ್ಥಿತಿಯಲ್ಲಿರ್ತಾರೆ. ಅವರು ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ. ಒಂದು ಸರಿ ಒಂದು ಜಾಗದಲ್ಲಿ, ಒಂದು ಊರಲ್ಲಿ ಕೂತು ಬಿಟ್ಟಿರ್ತಾರೆ. ಅವರು ಇವ್ರು ಅನ್ಕೊಂಡಿರ್ತಾರೆ, ಅವ್ರು ಹೇಳ್ತಾರೆ, ಅವ್ರ ಅನುಭವದಲ್ಲಿ, ಅವ್ರ ಸ್ವಂತ ಇದರಲ್ಲಿ ಹೇಳ್ತಾರೆ, 1-2-3 ಗಂಟೆ ಕಳೆದಿರ್ಬೋದು ನನಗೆ ಅಂತ ಅನ್ಕೋತಾರೆ. ಆದರೆ ಹೊರಗಡೆ ಜನಗಳಿಗೆ ಗೊತ್ತು 13 ದಿವಸ ಅವರು ನಿಶ್ಚಲರಾಗಿ ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ. ಇದು ರೆಕಾರ್ಡ್ ಆಗಿದೆ. ಇದು ಏನು ಫಿಕ್ಷನ್ ಅಲ್ಲ, ಕಥೆ ಅಲ್ಲ. ಇದಕ್ಕೆ ಸಾಕ್ಷೀಕರಿಸತಕ್ಕಂಥ 13 ದಿವಸ ಅದನ್ನ ನೋಡಿರ್ತಕ್ಕಂಥ ಊರಿನ ಜನರು ಎಲ್ಲ ಇದ್ದಾರೆ, ಈಗಲೂ ಇದ್ದಾರೆ. 13 ದಿವಸ ಆದಮೇಲೆ ಅವರಿಗೆ ಕೆಲವೇ ಗಂಟೆಗಳಾಗಿದೆ ಅಂತ ಅನಿಸಿದೆ. ಆದರೆ ಹೊರಗಡೆ ನಮಗೆ 13 ದಿವಸ ಆಗಿದೆ. ಅಂದರೆ ಯಾಕೆ ಈ ವಿಚಾರನ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಆ ಸದಾಶಿವ ಬ್ರಹ್ಮೇಂದ್ರರ ಸ್ಥಿತಿ ಯಾವ ಥರ ಇತ್ತು, ಅವ್ರು ಎಂಥ ಯೋಗಿಗಳು ಅನ್ನೋದನ್ನು ಈ ಘಟನೆ ನಮಗೆ ತೋರಿಸುತ್ತೆ. ಆಮೇಲೆ ಅವರು ಮೌನಿಗಳಾಗಿದ್ದರೂ ಸಹ ಕೀರ್ತನೆಗಳನ್ನು ರಚನೆ ಮಾಡಬೇಕು ಅಂಥೇಳಿ ಅವರ ಒಂದು ಸಮಕಾಲೀನರು ಸೀದರ ವೆಂಕಟೇಶ ಅಯ್ಯಾವಾರ್ ಅಂತ, ಅವ್ರನ್ನ ಅಯ್ಯಾವಾರ್ ಅಂತಲೇ ಕರೀತಾ ಇರ್ತಾರೆ. ಇವರೆಲ್ಲ ಆಗಿನ ಕಾಲದ ಭಜನ ಸಂಪ್ರದಾಯದ ದಿಗ್ಗಜರು. ಅವರು ಈ ಸದಾಶಿವ ಬ್ರಹ್ಮೇಂದ್ರರ ಸಹಪಾಠಿಗಳು. ಅವರು ಒಮ್ಮೆ ಇವರು ಮೌನದಲ್ಲಿದ್ದಾಗ ಅವರಿಗೆ ಬಂದು ಹೇಳ್ತಾರೆ, ನೀನು ವಾದ ಮಾಡಬೇಡ, ಬೇರೆಯವ್ರ ಜೊತೆ ಸಾಧನೆ ಮಾಡು ಅನ್ನೋ ದೃಷ್ಟಿಯಿಂದ ನಿಮ್ಮ ಗುರುಗಳು ಮೌನಿಯಾಗಿರು ಅಂತ ಹೇಳಿದರೆ ಹೊರತು ಸಂಪೂರ್ಣವಾಗಿ ನೀನು ಈ ಥರ ಮೌನಿಯಾಗಿರಬೇಡ. ನಿನ್ನ ಈ ಆಧ್ಯಾತ್ಮ ಅನುಭೂತಿಯನ್ನು ಜನಗಳಿಗೆ ತಿಳಿಸ್ತಕ್ಕಂಥ ಅಷ್ಟರ ಮಟ್ಟಿಗಾದರೂ ನೀನು ಮೌನವನ್ನು ಮುರಿಬೇಕು ಅಂತ ಹೇಳ್ತಾರೆ. ಹಂಗಂತ ಹೇಳಿ ಅವರು ಮೌನ ಮುರಿಲಿಲ್ಲ. ಆ ಒಂದು ವಾಕ್ಯವನ್ನು ತೆಗೆದುಕೊಂಡು ಅವರು ಕೀರ್ತನೆಗಳನ್ನು ರಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಅವರು ರಚನೆ ಮಾಡಿರ್ತಕ್ಕಂಥ ಕೀರ್ತನೆಗಳು ಬಹಳ ಸರಳ, ಅತಿ ಸರಳವಾಗಿರ್ತಕ್ಕಂಥ ರಚನೆಗಳನ್ನು ಸಂಸ್ಕೃತದಲ್ಲಿ ಮಾಡಿದ್ದಾರೆ. ಆದರೆ ಅದರ ಗೂಢ ಅರ್ಥ ಬಹಳ ಘನವಾಗಿರ್ತಕ್ಕಂಥದ್ದು. ಘನಾಮೃತ ಸಾರ ಅಂತ ಕರಿಬೋದು. ಅಷ್ಟು ಪರಮಾರ್ಥದಿಂದ ಕೂಡಿರ್ತಕ್ಕಂಥ ರಚನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಸರ್ವಂ ಬ್ರಹ್ಮಮಯಂ ರೇ ರೇ ಅಂತ. ಇದು ಬಹಳ ಚೆನ್ನಾಗಿದೆ. ಈ ಒಂದು ಕೀರ್ತನೆಯನ್ನು ಈಗ ಕೇಳೋಣ. ನಮ್ಮ ಸಾತ್ವಿಕ ಅದನ್ನು ಪ್ರಸ್ತುತಪಡಿಸ್ತಾನೆ. ಅದಾದಮೇಲೆ ಅದರದ್ದು ಸ್ವಲ್ಪ ಅರ್ಥವನ್ನು ನಾವು ವಿಚಾರ ಮಾಡೋಣ.
सर्वं ब्रह्ममयम् सर्वं ब्रह्ममयं रे रे 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 सर्वं ब्रह्ममयम् किं वचनीयम् किं वचनीयं किमवचनीयं किं वचनीयं किमवचनीयं किं रचनीयं किं रचनीयं किं रचनीयं किं रचनीयं सर्वं ब्रह्ममयं रे रे सर्वं ब्रह्ममयं रे रे सर्वं ब्रह्ममयम् किं पठनीयं 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 किं पठनीयं किमपठनीयं किं पठनीयं किमपठनीयं किं भजनीयं किं भजनीयं किं भजनीयं किं भजनीयं सर्वं ब्रह्ममयं रे रे सर्वं ब्रह्ममयं रे रे सर्वं ब्रह्ममयम् किं बोधव्यं किमबोधव्यं किं बोधव्यं किमबोधव्यं किं भोक्तव्यं किमभोक्तव्यं सर्वं ब्रह्ममयं रे रे सर्वं ब्रह्ममयं रे रे सर्वं ब्रह्ममयम् सर्वत्र सदा सर्वत्र सदा हंस ध्यानं सर्वत्र सदा हंस ध्यानं सर्वत्र सदा हंस ध्यानं कर्तव्यं भो मुक्तिनिदानं
कर्तव्यं भो मुक्तिनिधानं सर्वं ब्रह्ममयं रे सर्वं ब्रह्ममयं रे सर्वं ब्रह्ममयं सर्वं ब्रह्ममयं सर्वं ब्रह्ममयं. ಮಧುಮತಿ ರಾಗದಲ್ಲಿ ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿರ್ತಕ್ಕಂಥ ಸಾತ್ವಿಕನಿಗೆ ಧನ್ಯವಾದಗಳು. ಈ ಸರ್ವಂ ಬ್ರಹ್ಮಮಯಂ ರೇ ಈ ಉದ್ಗಾರ ಯಾವಾಗ ಬರುತ್ತೆ ಅಂತಂದರೆ, ಅವರು ಸಾಧನೆಯನ್ನು ಮಾಡಿ ಜೀವಬ್ರಹ್ಮೈಕ್ಯ ಸ್ಥಿತಿಗೆ ತಲುಪ್ತಾರೆ. ಈಗ ನಮಗೆ ಸರ್ವೇ ಸಾಮಾನ್ಯವಾಗಿ ಪ್ರಪಂಚ ಯಾವ ಥರ ಕಾಣ್ತಾ ಇದೆ ಅಂದರೆ, ಇದು ನಾನು, ನನ್ನನ್ನು ಬಿಟ್ಟು ಹೊರಗಡೆದೆಲ್ಲ ಬೇರೆದು ಅಂತ. ನಾನು ಇದು ಪ್ರಪಂಚ, ನಾನು ಅದು ನೀನು, ಇದು ಮರ, ಅದು ಗಿಡ, ಇದು ಮನೆ, ಅದು ಮನೆ. ನಾನು ಅಂತಕ್ಕಂಥದ್ದು ಒಂದು, ಹೊರತುಪಡಿಸಿ ಉಳಿದಿದ್ದೆಲ್ಲ ಬೇರೆ ಅಂತಕ್ಕಂಥ ಭಾವದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಇದ್ದೀವಿ. ಯಾವಾಗ ನಾನು ಅಂತಕ್ಕಂಥದ್ದು ಈ ದೇಹ ಅಲ್ಲ, ನಾನು ಅಂತಕ್ಕಂಥದ್ದು ಈ ಶರೀರ ದೇಹತ್ರಯಗಳಿಂದ ಕೂಡಿರ್ತಕ್ಕಂಥ ಪಂಚಕೋಶಗಳಿಂದ ಕೂಡಿರ್ತಕ್ಕಂಥ ದೇಹತ್ರಯದಿಂದ ಕೂಡಿರ್ತಕ್ಕಂಥ ಈ ಶರೀರ ಅಲ್ಲ, ನಾನು ಅಂತಕ್ಕಂಥದ್ದು ಈ ಮನಸ್ಸಲ್ಲ, ಈ ಮನಸ್ಸನ್ನು ಸೇರಿ ಒಳಗೊಂಡಿರ್ತಕ್ಕಂಥ ಅಂತಃಕರಣಗಳು ಬುದ್ಧಿ, ಅಹಂಕಾರ, ಚಿತ್ತ, ಮಮಕಾರ ಇತ್ಯಾದಿಗಳು ನಾನಲ್ಲ, ಕೊನೆಗೆ ಇದಕ್ಕೆಲ್ಲ ಮೂಲವಾಗಿರ್ತಕ್ಕಂಥ ಆ ಚಿತ್ತವೂ ನಾನಲ್ಲ ಅಂತ ಅಂದಾಗ, ಅಂದರೆ ಪ್ರಾಣನೂ ಅಲ್ಲ, ದೇಹನೂ ಅಲ್ಲ, ಈ ಇಂದ್ರಿಯಾದಿಗಳು ಯಾವುದೂ ಅಲ್ಲ ಅನ್ನೋ ಅರಿವು ಆದಾಗ, ನಿಜವಾಗಿ ನಾನು ಯಾರು ಅಂತ ಶೋಧನೆ ಮಾಡಿಕೊಂಡಾಗ ಇವಕ್ಕೆಲ್ಲ ಮೂಲ ಕಾರಣವಾಗಿರ್ತಕ್ಕಂಥದ್ದು ಅದರ ಇರುವಿಕೆಯಿಂದ ನಾವಿದ್ದೀವಿ ಎನ್ನತಕ್ಕಂಥ ಅನುಭೂತಿ ಆಗುತ್ತೆ. ಯಾವುದರಿಂದ ಇದಿದೆ ಅಂತಂದರೆ, ಒಳಗಡೆ ಒಂದು ಶುದ್ಧ ಚೈತನ್ಯ ಇದೆ. ಆ ಶುದ್ಧ ಚೈತನ್ಯದಿಂದ, ಆ ಚೈತನ್ಯದ ಬೆಳಕಿಂದ ಇದೆಲ್ಲ ಬೆಳಗ್ತಾ ಇದೆ ಅಂತಕ್ಕದ್ದು ನಮಗೆ ವೇದ್ಯ ಆಗಬೇಕು. ಅದು ವೇದ್ಯ ಆದಾಗ ಆ ಶುದ್ಧ ಚೈತನ್ಯ ನಾನು ಅಂತ ಅರಿವಾಗಬೇಕು. ಅಂತ ಅರಿವು ಆದಾಗ ಆ ಶುದ್ಧ ಚೈತನ್ಯ ಯಾವುದಪ್ಪ ಅಂತಂದರೆ, ಇದು ಚಿದಾಕಾಶದಲ್ಲಿ ಪರಂಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮನ ರೂಪದಲ್ಲಿದೆ. ಈ ಘಟಾಕಾಶದಲ್ಲಿ ಜೀವಾತ್ಮನಾಗಿ ಆತ್ಮ ಚೈತನ್ಯವಾಗಿ ಆ ಚೈತನ್ಯ ವಸ್ತು ಚಿದ್ವಸ್ತು ನಮ್ಮಲ್ಲಿ ಇದೆ ಅಂತಕ್ಕಂಥ ಅನುಭೂತಿ ಆಗುತ್ತೆ. ಆ ಅನುಭೂತಿ ಆದಾಗ ಇದು ನಾನು, ಇದೆಲ್ಲ ಬೇರೆ ಪ್ರಪಂಚ ಅನ್ನೋ ಭಾವ ಹೋಗಿ ಹೊರಗಡೆ ಇರತಕ್ಕಂಥ ಗಾಳಿ, ನೀರು, ಆಕಾಶ, ಭೂಮಿ ಎಲ್ಲ ಪಂಚಭೂತಗಳು ನಾನು, ಅಥವಾ ಅವೆಲ್ಲವೂ ನಾನು, ಅದು ಬೇರೆ, ನಾನು ಬೇರೆ ಅಂತಕ್ಕಂಥ ಭಾವ ಹೋಗಿ ಎಲ್ಲ ಏಕ ಆಗ್ಬಿಡುತ್ತೆ. ಎಲ್ಲ ಏಕ ಆದಾಗ ಆ ಬ್ರಹ್ಮೀಭೂತ ಸ್ಥಿತಿಗೆ ಮನುಷ್ಯ ಹೋಗ್ತಾನೆ. ಆ ಸ್ಥಿತಿಗೆ ಹೋದಾಗ ಯಾವುದರಲ್ಲೂ ಭೇದ ಕಾಣಲ್ಲ. ಶರೀರ ಇದು ನನ್ನ ಶರೀರ ಅಂತ ಬರೋಲ್ಲ, ಬೇರೆ ಎಲ್ಲರ ಶರೀರನೂ ನನ್ನ ಶರೀರ ಆಗಿರುತ್ತೆ. ಗಿಡ ಮರಗಳು ಎಲ್ಲ ನಾವಾಗಿರ್ತೀವಿ. ಜೀವ ಜಡ ರೂಪವಾಗಿರ್ತಕ್ಕಂಥ ಸಮಸ್ತ ಪ್ರಕೃತಿನೂ ನಾವಾಗಿರ್ತೀವಿ. ಅಂದರೆ ನಾನು ಪುರುಷ, ನನ್ನ ಹೊರತಾಗಿರ್ತಕ್ಕಂಥದ್ದೆಲ್ಲ ಪ್ರಕೃತಿ ಅನ್ನೋ ಭಾವ ಸರ್ವೇ ಸಾಮಾನ್ಯವಾಗಿ ನಮಗೆಲ್ಲ ಇದೆ. ಯಾವತ್ತು ಈ ಭಾವ ಹೋಗಿ ಆ ಪ್ರಕೃತಿ ಪುರುಷ ಎರಡು ಒಂದರಲ್ಲೊಂದು ಲೀನ ಆಗುತ್ತೆ, ನೀರಿನಲ್ಲಿ ಸಕ್ಕರೆ ಬೆರೆತ ಹಾಗೆ, ನೀರಿನಲ್ಲಿ ಉಪ್ಪು ಬೆರೆತ ಹಾಗೆ, ಒಂದನ್ನೊಂದು ಬೇರ್ಪಡಿಸಲ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಅದೇ ಸ್ಥಿತಿಯಲ್ಲೇ ಇರೋದು. ಆದರೆ ಅಜ್ಞಾನದಿಂದ ನಾವು ಬೇರೆ ಬೇರೆಯಾಗಿ ನೋಡ್ತಾ ಇದ್ದೀವಿ. ಅದೆಲ್ಲ ಒಂದೇ ಏಕ ಆದಾಗ ಆ ಒಳಗಡೆ ಇರೋ ಶುದ್ಧ ಚೈತನ್ಯವೇ ಆ ಬ್ರಹ್ಮನ್
ಅಂತ ನಮಗೆ ಅನಿಸುತ್ತೆ. ಆವಾಗ ಆ ಅವಸ್ಥೆಯಲ್ಲಿ ನೋಡಿದವರಿಗೆ ಪ್ರತಿಯೊಂದು ಭಗವದ್ಗೀತೆಯಲ್ಲೂ ಕೃಷ್ಣ ಅದನ್ನೇ ಹೇಳ್ತಾನೆ, ಅಂತ ಯೋಗಿ ಆದವನಿಗೆ ಎಲ್ಲದರಲ್ಲೂ ಆ ಬ್ರಹ್ಮತತ್ವವೇ ಕಾಣುತ್ತೆ ಅಂತ. ನೋಡ್ತಾರೆ ಸದಾಶಿವ ಬ್ರಹ್ಮೇಂದ್ರರಿಗೆ, ನಾನು ಬೇರೆ ಅಲ್ಲ, ನನ್ನ ದೇಹ ಬೇರೆ ಅಲ್ಲ, ಹೊರಗಡೆ ಇರ್ತಕ್ಕಂಥ ಗಾಳಿ ಬೇರೆ ಅಲ್ಲ, ನೀರು ಬೇರೆ ಅಲ್ಲ, ಆಕಾಶ ಬೇರೆ ಅಲ್ಲ, ಭೂಮಿ ಬೇರೆ ಅಲ್ಲ, ಇಲ್ಲಿರ್ತಕ್ಕಂಥ ಜೀವ ಜಡ ವಸ್ತುಗಳೆಲ್ಲ ಬೇರೆ ಬೇರೆ ಅಲ್ಲ, ಎಲ್ಲವುದು ಒಂದೇ ಅಂತಕ್ಕಂಥ ಭಾವ ಬರುತ್ತೆ. ಎಲ್ಲವುದು ಆವಾಗ ಹೇಳ್ತಾರೆ, ಆ ಉದ್ಗಾರ ಬಂದ್ಬಿಡುತ್ತೆ, ಸರ್ವಂ ಬ್ರಹ್ಮಮಯಂ ರೇ ಸರ್ವಂ ಬ್ರಹ್ಮಮಯಂ, ಎಲ್ಲ ನನಗೆ ಬ್ರಹ್ಮಮಯವಾಗಿ ಕಾಣ್ತಾ ಇದೆ. ಹೀಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ನಾನು? ಹೀಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಕಿಂ ವಚನೀಯಂ ಕಿಂ ಅವಚನೀಯಂ. ವಚನೀಯಂ ಅಂದ್ರೆ ಯಾವುದ್ರ ಬಗ್ಗೆ ನಾನು ವಾಚನ ಮಾಡಲಿ, ಅದ್ರ ಬಗ್ಗೆ ನಾನು ಏನಂತ ಹೇಳಲಿ, ಹೇಳೋದಕ್ಕೆ ಏನು ಉಳಿದಿದೆ ನನಗೆ, ಏನು ಹೇಳಬೇಕು ಅಂತಿದೆ ಅದು ಬ್ರಹ್ಮಮಯವೇ, ಏನು ಹೇಳಲಿಕ್ಕೆ ಆಗಲ್ಲ ಅದು ಬ್ರಹ್ಮ. ಕಿಂ ವಚನೀಯಂ ಕಿಂ ಅವಚನೀಯಂ. ಇದಾದ್ಮೇಲೆ ಏನಾದ್ರೂ ಬರೆಯೋಣ ಅಂದ್ರೆ ಕಿಂ ರಚನೀಯಂ, ಏನನ್ನಾರು ಬರೆಯೋಣ. ಯಾವುದನ್ನೆಲ್ಲ ನಾವು ಬರೀಬಹುದು ಪ್ರಪಂಚದಲ್ಲಿ, ಏನನ್ನೆಲ್ಲ ನಾವು ಬರೀಬಹುದು, ಏನನ್ನೆಲ್ಲ ಹೇಳ್ಬೋದು, ಏನನ್ನು ಹೇಳಕ್ಕಾಗಲ್ಲ, ಏನನ್ನೆಲ್ಲ ಬರೀಬಹುದು, ಏನು ಬರೆಯಕ್ಕಾಗಲ್ಲ. ಕಿಂ ರಚನೀಯಂ ಕಿಂ ಅರಚನೀಯಂ ಕಿಂ ಅರಚನೀಯಂ ಕಿಂ ಅರಚನೀಯಂ. ಯಾವುದನ್ನ ಬರೀಲಿಕ್ಕಾಗಲ್ಲ, ಎಲ್ಲವೂ ಬ್ರಹ್ಮಮಯ. ನಾವು ಏನ ಹೇಳಲಿಕ್ಕಾಗತ್ತೆ, ಏನ ಹೇಳಲಿಕ್ಕಾಗಲ್ಲ, ಅದು ಎಲ್ಲ ಬ್ರಹ್ಮಮಯ ಆಗಿರ್ಬೇಕಾದ್ರೆ ಏನಂತಾನೆ ನಾವು ಹೇಳಲಿಕ್ಕಾಗತ್ತೆ? ಎಲ್ಲವೂ ಬ್ರಹ್ಮಮಯ ಆಗಿರ್ಬೇಕಾದ್ರೆ ಏನ ಬರೀಲಿಕ್ಕಾಗತ್ತೆ, ಏನ ಬರೀಲಿಕ್ಕಾಗಲ್ಲ, ಅದೆಲ್ಲ ಬ್ರಹ್ಮಮಯ ಆಗಿರ್ಬೇಕಾದ್ರೆ ಸರ್ವಂ ಬ್ರಹ್ಮಮಯಂ ರೇ ರೇ ಅಂತ ಹೇಳ್ತಾರೆ. ಆಮೇಲೆ ಕಿಂ ಪಠನೀಯಂ ಕಿಂ ಅಪಠನೀಯಂ. ಏನನ್ನ ಪಠಿಸೋದು? ಯಾರಿಗಾದ್ರೂ ಏನಾದ್ರು ಹೇಳೋಣ ಅಂತಂದ್ರೆ, ಅಥವಾ ಏನನ್ನಾರು ಪಠಿಸೋಣ ಅಂತಂದ್ರೆ, ಯಾವ್ದನ್ನಾರು ಹೇಳೋಣ ಅಂತಂದ್ರೆ, ಅಥವಾ ಏನನ್ನಾರು ಕಲಿಯೋಣ ಅಂತ ನಮಗನ್ಸಿದ್ರೆ ಪಾಠ ಪ್ರವಚನಾದಿಗಳನ್ನ, ಅಥವಾ ಅದಕ್ಕೆ ಮೀರಿದ್ದು ಯಾವುದನ್ನ ಪಾಠ ಪ್ರವಚನಾದಿಗಳಿಂದ ಕಲೀಲಿಕ್ಕಾಗಲ್ಲ, ಅದು ಕಿಂ ಅಪಠನೀಯಂ. ಹೋಗ್ಲಿ, ಯಾವುದನ್ನಾದ್ರೂ ಭಜಿಸೋಣ ಕೂತ್ಕೊಂಡು, ಯಾವ್ದ್ರ ಬಗ್ಗೆನಾದ್ರು ನಾವು ಭಜನೆ ಮಾಡೋಣ, ಯಾವುದನ್ನಾದ್ರೂ ಕುರಿತು ನಾವು ಧ್ಯಾನಿಸೋಣ ಅಂತಂದ್ರೆ, ಯಾವುದನ್ನು ಕುರಿತು ನಾವು ಧ್ಯಾನಿಸೋದಕ್ಕೆ ಆಗೋದಿಲ್ವೋ, ಯಾವುದನ್ನ ಕುರಿತು ನಾವು ಧ್ಯಾನಿಸಕ್ಕಾಗುತ್ತೋ ಅದು ಧ್ಯಾನ ಮಾಡ್ಲಿಕ್ಕೆ ಆಗದೆ ಇರೋದು, ಯಾವ್ದ್ರ ಬಗ್ಗೆ ನಾವು ಭಜಿಸಕ್ಕಾಗಲ್ಲ, ಅದು ಎಲ್ಲವೂ ಬ್ರಹ್ಮಮಯ ಆಗಿರ್ಬೇಕಾದ್ರೆ ಯಾವುದನ್ನು ಮಾಡೋದು ಅಂತ ಕೇಳ್ತಾರೆ. ಬಹುಶಃ ಬರೀ ಒಂದು ಪ್ರಮೇಯವನ್ನ, ಥಿಯರಿಯನ್ನ ಓದಿರ್ತಕ್ಕಂಥವ್ರು ನಮಗೆ ಈ ಅವಸ್ಥೆಯನ್ನ ಅನುಭವಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಪ್ರಾಯಶಃ ಆ ಸರ್ವಂ ಖಲು ಇದಂ ಬ್ರಹ್ಮ ಅನ್ನೋ ಮಹಾವಾಕ್ಯ ಸಾಕ್ಷಾತ್ಕಾರ ಯಾರಿಗಾಗುತ್ತೆ? ಅಹಂ ಬ್ರಹ್ಮ ಅಸ್ಮಿ, ತತ್ವಮಸಿ, ಈ ಮಹಾವಾಕ್ಯಗಳ ಅನುಸಂಧಾನ ಮತ್ತೆ ಅದರ ಅನುಭೂತಿ ಯಾವ ವ್ಯಕ್ತಿಗಾಗಿರುತ್ತೆ, ಆ ವ್ಯಕ್ತಿಯ ಬಾಯಿಂದ ಮಾತ್ರ ಈ ಉದ್ಗಾರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ಬೇರೆಯವ್ರ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕಿಂ ಭೋಕ್ತವ್ಯಂ ಕಿಂ ಅಭೋಕ್ತವ್ಯಂ. ಯಾವುದನ್ನ ನಾವು ಭೋಗಿಸೋದು ಜೀವನದಲ್ಲಿ? ಈ ಭೋಗ ಪ್ರಧಾನವಾಗಿರ್ತಕ್ಕಂಥ ಈ ಸಂಸಾರದಲ್ಲಿ ಏನನ್ನೆಲ್ಲ ನಾವು ಉಪಭೋಗ ಮಾಡ್ತೀವಿ, ಕಿಂ ಭೋಕ್ತವ್ಯಂ ಕಿಂ ಅಭೋಕ್ತವ್ಯಂ. ಯಾವುದನ್ನ ನಾವು ಉಪಭೋಗಿಸೋದಕ್ಕೆ ಆಗೋದಿಲ್ಲ. ಕಿಂ ಬೋಧವ್ಯಂ ಕಿಂ ಅಬೋಧವ್ಯಂ. ಯಾವುದನ್ನ ನಾವು ಬೋಧನೆ ಮಾಡ್ಲಿಕ್ಕಾಗತ್ತೆ ಜನಗಳಿಗೆಲ್ಲ? ಯಾವುದ್ರ ಬಗ್ಗೆ? ಈ ಚಿದ್ವಸ್ತು ಬಗ್ಗೆ, ಪರಮಾತ್ಮ ವಸ್ತು ಬಗ್ಗೆ, ಬ್ರಹ್ಮವಸ್ತು ಬಗ್ಗೆ, ಯಾವುದ್ರ ಬಗ್ಗೆನಾದ್ರೂ ನಾವು ಏನಾದ್ರು ಹೇಳಲಿಕ್ಕಾಗತ್ತೆ ಅಂದ್ರೆ, ಮತ್ತೆ ಯಾವುದ್ರ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ. ಕಿಂ ಬೋಧವ್ಯಂ ಕಿಂ ಅಬೋಧವ್ಯಂ. ಯಾವುದ್ರ ಬಗ್ಗೆ ನಾವು ಅದನ್ನ ಹೇಳಲಿಕ್ಕಾಗಲ್ಲ, ಯಾವುದಕ್ಕೆ ಹೇಳಲಿಕ್ಕಾಗತ್ತೆ, ಮತ್ತೆ ಯಾವುದನ್ನೆಲ್ಲ ನಾವು ಅನುಭವಿಸ್ಲಿಕ್ಕಾಗತ್ತೆ, ಮತ್ತೆ ಯಾವುದನ್ನ ಅನುಭವಿಸ್ಲಿಕ್ಕಾಗಲ್ಲ, ಅವೆಲ್ಲವೂ ಬ್ರಹ್ಮಮಯ ಆಗಿರ್ಬೇಕಾದ್ರೆ ಸರ್ವಂ ಬ್ರಹ್ಮಮಯಂ ರೇ ರೇ ಸರ್ವಂ ಬ್ರಹ್ಮಮಯಂ ಅಂತ ಹೇಳ್ತಾರೆ. ಅಂದ್ರೆ ಸಮಷ್ಟಿಯನ್ನು ಅವರು ಈ ಒಂದು 3 ಸಾಲುಗಳಲ್ಲಿ ಪ್ರತಿಯೊಂದು ನಮ್ಮ ಜೀವನದ ಪ್ರತಿಯೊಂದು ಅಂಶಗಳನ್ನು ಅಡ್ರೆಸ್ ಮಾಡಿಬಿಟ್ಟಿದ್ದಾರೆ. ಕೊನೆಯದಾಗಿ ಉಪಸಂಹಾರ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಹೀಗಿರ್ಬೇಕಾಗಿರೋ ಅವಸ್ಥೆಯನ್ನ ನಾವು ಹೊಂದಬೇಕಾದ್ರೆ ಏನ್ ಮಾಡಬೇಕು ಅಂತ ಮಾರ್ಮಿಕವಾಗಿ, ಪರೋಕ್ಷವಾಗಿ, ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಮುಂದಿನ ಒಂದು ಸಾಲುಗಳಲ್ಲಿ. ಆ ಥರ ವ್ಯಕ್ತಿ ಯಾರು
ಆ ಒಂದು ಜೀವಬ್ರಹ್ಮೈಕ್ಯ ಸ್ಥಿತಿಗೆ ಹೋಗಿದ್ದಾನೆ, ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಸ್ಥಿತಿಗೆ ಹೋಗಿದ್ದಾನೆ. ಆ ವ್ಯಕ್ತಿ ಏನು ಮಾಡಬೇಕು, ಏನು ಮಾಡಿ ಆ ಒಂದು ಅವಸ್ಥೆಗೆ ಹೋದ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಆ ಅವಸ್ಥೆಯಲ್ಲಿರ್ತಕ್ಕಂಥನಿಗೆ ಸರ್ವತ್ರ ಸದಾ ಹಂಸ ಧ್ಯಾನಂ, ಎಲ್ಲ ಪ್ರಾಪಂಚಿಕ ವ್ಯವಹಾರಗಳನ್ನು ಅವನು ಬಿಟ್ಟುಬಿಟ್ಟಿದ್ದಾನೆ. ಬಹಿರ್ಮುಖವಾದ ಯಾವ ವ್ಯಾಪಾರವನ್ನು ಮಾಡ್ತಾ ಇಲ್ಲ ಅವನು. ಇಂದ್ರಿಯಗಳಿದೆ, ಅದನ್ನ ಯಾವುದನ್ನು ಉಪಯೋಗಿಸ್ತಾ ಇಲ್ಲ. ಆ ಇಂದ್ರಿಯಗಳನ್ನೆಲ್ಲ ಕಣ್ಣು ತೆರೆದಿದ್ರೂ ಕಣ್ಣು ಮುಚ್ಚಿದ ಹಾಗೆ, ವಾಸನೆ ಬರ್ತಾ ಇದ್ರೂ ಅದನ್ನು ತಗೊಳ್ಕೊಳ್ಳದ ಹಾಗೆ, ಬಾಯಿನ ಆಗಲೇ ಮುಚ್ಚಿಬಿಟ್ಟು ಮೌನಿ ಆಗಿಬಿಟ್ಟಿದ್ದಾರೆ ಅವರು. ಗುರುಗಳಿಂದ ಅನುಗ್ರಹಿತರಾಗಿ ಮೊದಲು ಮುಚ್ಚಿದ್ದೇ ಅವ್ರ ಬಾಯಿ. ಇಲ್ಲಿ ನಾವು ಬಹಳ ಎಲ್ಲ ಇಂದ್ರಿಯಗಳನ್ನ ಜ್ಞಾನೇಂದ್ರಿಯ ಮತ್ತೆ ಕರ್ಮೇಂದ್ರಿಯಗಳಿಂದ, ಕರ್ಮೇಂದ್ರಿಯದ್ದು ಏನು ಕೆಲಸ ನಡೀತಿಲ್ಲ, ಎಲ್ಲಿಗಾರು ಸುಮ್ಮನೆ ನಡ್ಕೊಂಡು ಹೋಗ್ತಾರೆ ಅಷ್ಟೇ, ಕಾಲು ಉಪಯೋಗಿಸ್ತಾರೆ, ಬೇರೆ ಏನೂ ಇಲ್ಲ. ಅಂತ ಒಂದು ಅವಸ್ಥೆಯಲ್ಲಿರಬೇಕಾದ್ರೆ ಆ ಬಹಿರ್ಮುಖವನ್ನು ತ್ಯಾಗ ಮಾಡಿ ಬಹಿರ್ಮುಖವಾಗಿರ್ತಕ್ಕಂಥ ಇಂದ್ರಿಯ ಚಾಂಚಲ್ಯತ್ವವನ್ನೆಲ್ಲ ತೊರೆದು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ನಿಗ್ರಹ ಮಾಡಿ ತಕ್ಕಂಥ ವ್ಯಕ್ತಿ ಏನು ಮಾಡ್ಬೋದು? ಹೊರಗಡೆ ಏನು ನೋಡೋಕ್ಕಾಗಲ್ಲ, ಹೊರಗಡೆ ಏನು ಕೇಳೋಕ್ಕಾಗಲ್ಲ, ಕಣ್ಣು ಮುಚ್ಕೊಂಡು ಅಂತರ್ಮುಖಿ ಆಗ್ತಾನೆ. ಆ ಅಂತರ್ಮುಖಿ ಆದಾಗ ಆ ಒಳಗಡೆ ಏನು ನಡೀತಾ ಇದೆ, ಈ ಶರೀರದ ಒಳಗಡೆ ಏನು ವ್ಯಾಪಾರ ನಡೀತಾ ಇದೆ ಅಂತ ನೋಡ್ತಾನೆ. ಏನು ನಡೀತಾ ಇದೆ? ಪ್ರಾಣ ಸಂಚಾರ ಆಗ್ತಾ ಇದೆ. ಪ್ರಾಣ ಹೆಂಗೆ ಸಂಚಾರ ಆಗ್ತಾ ಇದೆ ಅಂತಂದ್ರೆ ಉಸಿರಿನ ಮೂಲಕ ಪ್ರಾಣ ಸಂಚಾರ ಆಗ್ತಾ ಇದೆ. ಉಸಿರು ಯಾವ ರೀತಿ ಆಗ್ತಾ ಇದೆ ಅಂತ ಉಸಿರು ಹೋಗ್ತಾ ಇದೆ ಅಂದ್ರೆ ಮೂಲಾಧಾರ ಇರತಕ್ಕಂಥ ಹಕಾರ ಪ್ರಾಣ ವಾಯುವನ್ನು ಒಳಗಡೆ ಎಳ್ಕೊಳ್ಳುತ್ತೆ, ಸಹಸ್ರಾರದಲ್ಲಿರ್ತಕ್ಕಂಥ ಸಕಾರ ಅಪಾನ ವಾಯುವನ್ನು ಹೊರಗಡೆ ವಿಸರ್ಜನೆ ಮಾಡ್ತಾ ಇದೆ. ಆಕ್ಸಿಜನ್ ಒಳಗಡೆ ಹೋಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಆಗ್ತಾ ಬರ್ತದೆ. ಹೆಂಗೆ ಬರ್ತಾ ಇದೆ? ನಾವ್ಯಾರು ಉಸಿರಾಡ್ತಾ ಇದ್ದೀವ? ನಮ್ಮನ್ನು ನಾವು ಗಮನಿಸಬೇಕು, ನಾವು ಉಸಿರಾಡ್ತಾ ಇದ್ದೀವ ಅಂತ. ನಾವು ಉಸಿರಾಡ್ತಾ ಇದ್ರೆ ಇವಾಗ ನಾವು ಬದುಕ್ತಿರ್ಲಿಲ್ಲ. ನಮಗೆ ಯಾವತ್ತೋ ಒಂದು ದಿವಸ ಸಿಟ್ಟು ಬಂದ್ಬಿಟ್ಟು ಉಸಿರು ಸ್ಟಾಪ್ ಅಂದರೆ ಉಸಿರು ಸ್ಟಾಪ್ ಆಗ್ಬಿಡ್ಬೇಕು. ನಾವು ಹೇಳಿದಂಗೆ ಉಸಿರು ಕೇಳಲ್ಲ. ಕರೋನಾ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆದ್ರೂ ಯು ಗೋ ಟು ಹೆಲ್, ಐ ವಾಂಟ್ ಟು ಲೀವ್ ಅನ್ನತ್ತೆ ಒಳಗಡೆ ಇರ್ತಕ್ಕಂಥ ಚೈತನ್ಯ. ನಾನು ಬದುಕಬೇಕು ಅಂತ ಹೇಳುತ್ತೆ. ಇಲ್ಲಿರ್ತಕ್ಕಂಥ ಈ ಪುಪ್ಪುಸಗಳು ಶ್ವಾಸಕೋಶಗಳು ಕೆಲಸ ಮಾಡದೇ ಇದ್ರೂ ಆರ್ಟಿಫಿಷಿಯಲ್ ಆಕ್ಸಿಜನ್ ಬೇಕು ನಮಗೆ ಆ ಪ್ರಾಣ ವಾಯು ಬೇಕು, ನಾವು ಬದುಕಬೇಕು ಅಂತ ಹೇಳುತ್ತೆ ಒಳಗಡೆ ಇರ್ತಕ್ಕಂಥ ಜೀವ. ಅಂಥ ಪರಿಸ್ಥಿತಿಯಲ್ಲಿ ಆ ಜೀವನನ್ನ ಅನುಸಂಧಾನ ಮಾಡ್ತಾನೆ. ಆ ಪ್ರಾಣಶಕ್ತಿ ಯಾವ ರೀತಿ ಸಂಚಲನ ಆಗ್ತಾ ಇದೆ ಅಂತ ನೋಡಿದ್ರೆ ಆ ಜ್ಞಾನಿಗಳಿಗೆ ಗೊತ್ತಾಗುತ್ತೆ ಹಂಸ ಮಾರ್ಗದಲ್ಲಿ ಅದು ಸಂಚಾರ ಆಗ್ತಾ ಇದೆ. ಇಲ್ಲಿ ಹಕಾರ, ಇಲ್ಲಿ ಸಕಾರ, ಆ ಎರಡು ಸಹಸ್ರಾರದಲ್ಲಿರ್ತಕ್ಕಂಥ ಸಕಾರ, ಮೂಲಾಧಾರದಲ್ಲಿರ್ತಕ್ಕಂಥ ಅಕಾರ, ಅವು ಪ್ರಾಣವನ್ನು ಆಡಿಸ್ತಾ ಇದೆ. ಹಾಗಾಗಿ ಉಸಿರಾಡ್ತಾ ಇದೆ. ಹಾಗಾಗಿ ನಮಗೆ ಉಸಿರಿನ ಮೇಲೆ ಹತೋಟಿ ಇಲ್ಲ. ಉಸಿರಿನ ಮೇಲೆ ಹತೋಟಿ ಇಲ್ಲದೆ ಇರೋದ್ರಿಂದ ನಮ್ಮ ಹೃದಯದ ಮೇಲೆ ನಮ್ಗೆ ಹತೋಟಿ ಇಲ್ಲ, ರಕ್ತ ಪರಿಚಲನೆ ಮೇಲೆ ನಮ್ಗೆ ಹತೋಟಿ ಇಲ್ಲ. ನಾವು ಅನ್ಕೊಂಡಿದೀವಿ ಎವ್ರಿಥಿಂಗ್ ಇಸ್ ಇನ್ ಅವರ್ ಕಂಟ್ರೋಲ್ ಅಂತ. ನಮ್ಮ ಕಂಟ್ರೋಲ್ ಯಾವುದೂ ಇಲ್ಲ. ಎಲ್ಲ ಅನೈಚ್ಛಿಕ ಸ್ನಾಯುಗಳು. ಈ ಥರ ಮಾತಾಡೋದು ಇಂಥದ್ದೊಂದಷ್ಟು ಬಹುಶಃ ಒಂದು 10-20% ಸ್ವಲ್ಪ ಕಂಟ್ರೋಲ್ ರೂಮ್ ನಮ್ಮ ಕೈ ಕೊಟ್ಟಿದ್ದಾರೆ. ಬಾಕಿದು ಯಾವುದು ನಮ್ಮ ಕೈಲಿಲ್ಲ. ಒಳಗಡೆ ಏನು ವ್ಯಾಪಾರ ನಡೀತಾ ಇದೆ, ರಕ್ತ ಎಲ್ಲಿ ಪರಿಚಲನೆ ಆಗ್ತಾ ಇದೆ, ಹಾರ್ಟ್ ಎಷ್ಟು ಹೊಡ್ಕೋಬೇಕು, ಯಾವ್ಯಾವ ಅಂಗಾಂಗಗಳು ಎಷ್ಟು ಕೆಲಸ ಮಾಡಬೇಕು, ಜೀರ್ಣಕ್ರಿಯೆ ಹೇಗೆ ನಡೀತಾ ಇದೆ, ಏನೂ ಪರಿವಿಲ್ಲ ನಮಗೆ. ಅದು ಒಳಗಡೆ ನಡೀತಾ ಇದೆ. ಇದನ್ನು ಯಾರು ನಡೆಸ್ತಾ ಇದ್ದಾರೆ ಅದನ್ನು ನೋಡಿದಾಗ ಅವಾಗ ಸರ್ವತ್ರ ಸದಾ ಹಂಸಧ್ಯಾನ, ಈ ಹಂಸಧ್ಯಾನ ಮಾಡ್ತಾರೆ. ಇಲ್ಲಿ ಯೋಗ ರಹಸ್ಯವನ್ನ ಇದರಲ್ಲಿ ಹೇಳಿದ್ದಾರೆ. ನೀನು ಈ ಅವಸ್ಥೆಗೆ ಹೋಗ್ಬೇಕು ಅಂತಂದ್ರೆ ಹಂಸ ಮಾರ್ಗ ಸಂಚರಿಸಬೇಕು. ಕೈವಾರ ತಾಯ್ತಾನೆ ಅವ್ರು ಹೇಳ್ತಾರೆ, ದೇಹ ನಿನ್ನ ವಿಧಿ ಕಾಣೆಯ, ನೀನಿರುವ ಮನೆಯ ಮರವನ್ನು ಅರಿಯೆಯ ಅಂತ ತೆಲುಗಲ್ಲಿ ಬರ್ದಿದ್ದಾರೆ. ಜೀವ ನೀ ವಿಧಿ ಕಾಣರ, ನೀ ಉಂಡೇಟಿ ಇಂಟಿ ಮರ್ಮಮ್ಮಲೆರುಗರ ಅಂತ. ಅದರಲ್ಲಿ ಕೊನೆಗೆ ಹೇಳ್ತಾರೆ ಯಾವ ರೀತಿ ಅಂದ್ರೆ, ಊರು ಉನಕಿ ದೇಶಿ ಪಂಚಿ ಭೂತಮುలను ಸಂಮరించి ಹಂಸ ಮಾರ್ಗಮ ಸಂಚరించి ಅಮರನಾರಾಯಣನ್ ಪೂಜಿಂಚಿರ ಅಂತ. ಅಂದ್ರೆ ಭೂತಗಳನ್ನು ಸಂಮరించి ಅಂದ್ರೆ ಈ ಪಂಚಭೂತಾತ್ಮಕವಾಗಿರತಕ್ಕಂಥ ಬಾಹ್ಯ ವ್ಯಾಪಾರವನ್ನು ತ್ಯಜಿಸಿ ಅಂತರ್ಮುಖಗಳಾಗಿ, ಊರು ಉನುಕಿ ಅಂದ್ರೆ ಈ ಶರೀರವನ್ನ ಒಂದು ಸ್ಥಿರವಾಗಿರ್ತಕ್ಕಂಥ ಆಸನದಲ್ಲಿ ಕೂರಿಸಿ ಗುರುಗಳಿಂದ ಉಪದೇಶವಾಗಿರ್ತಕ್ಕಂಥ ಯೋಗವನ್ನು ಸಾಧನೆ ಮಾಡಿ ಶಾಂಭವಿ, ಷಣ್ಮುಖಿ, ಕೇಚರಿ, ಭೂಚರಿ ಇತ್ಯಾದಿ ಸಾಧನೆಯನ್ನು ಮಾಡ್ತಾ ಸಾಂಖ್ಯ, ತಾರಕ, ಮನಸ್ಕ, ಕುಂಡಲಿನಿ ಇತ್ಯಾದಿ ಯೋಗಗಳು, ಅನೇಕ ಮಾರ್ಗಗಳಿದೆ. 108,008 ಮಾರ್ಗ ಇದೆ. 112 ಮಾರ್ಗವನ್ನು ಶಿವ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಮಾರ್ಗದಲ್ಲಿ
ಗುರುವಿಂದ ಉಪದೇಶ ಆಗಿರ್ತಕ್ಕಂಥ ಮಾರ್ಗದಲ್ಲಿ ಅಂತರ್ಮುಖಿಗಳಾಗಿ ಆ ಹಂಸಧ್ಯಾನವನ್ನು ಮಾಡಿದ್ರೆ ಒಳಗಡೆ, ಈ ಹಂಸಧ್ಯಾನಕ್ಕೆ ಅಜಪ ಗಾಯತ್ರಿ ಅಂತ ಕರೀತಾರೆ. ನಾವು ಮಾಡ್ತಕ್ಕಂಥದ್ದು ಜಪಗಾಯತ್ರಿ. ಯಾವಾಗ ನಾವು ಈ ಬಾಹ್ಯ ಪೂಜಾನ್ಯ ಸಗುಣ ಸಾಕಾರ ರೂಪಕ್ಕೆ ಪೂಜೆ ಮಾಡ್ತಕ್ಕಂಥದ್ದನ್ನ ಬಿಟ್ಟು ನಿರ್ಗುಣ ನಿರಾಕಾರ ಪೂಜೆ ಪ್ರಾರಂಭ ಮಾಡ್ತೀವಿ, ಆವಾಗ ಇದೆಲ್ಲ ಪ್ರಾರಂಭ ಆಗುತ್ತೆ. ಗುರುಗಳಿಂದ ಉಪದೇಶ ಆಗಬೇಕು. ಸನ್ಯಸ್ತ್ರಾದಿ ಯತಿಗಳು ಇದೇ ಕೆಲಸ ಮಾಡ್ತಾರೆ. ಅವರಿಗೆ ಮೊದಲು ಓಂಕಾರವನ್ನು ಕೊಡ್ತಾರೆ, ಅಜಪ ಗಾಯತ್ರಿ. ಅದರಲ್ಲಿ ಅವರು ಅನುಷ್ಠಾನ ಮಾಡಿ ಈ ಅವಾಗ ಸದಾ ಹಂಸಧ್ಯಾನ, ಅವ್ರು ನಡೀತಾ ಇರಲಿ, ಓಡಾಡ್ತಾ ಇರಲಿ, ಕೂಡ್ತಾ ಇರಲಿ, ಸರ್ವತ್ರ ಸದಾ ಹಂಸಧ್ಯಾನಂ ಕರ್ತವ್ಯಂಭೋ ಮುಕ್ತಿ ನಿಧಾನಂ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಎಲ್ಲ ಕಡೆ ಆ ಯಾವಾಗ ಹಂಸ ಮಾರ್ಗದಲ್ಲಿ ಸಂಚರಿಸ್ತಾ ಇರತಕ್ಕಂಥ ಪ್ರಾಣವಾಯುವಿನ ಮೇಲೆ ಗಮನವಿಟ್ಟು, ಯೋಗಸೂತ್ರದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಸ್ವಸ್ತಿಕಾಸನ ಮಸ್ತಾಯ ಸಮಾಹಿತ ಮನಸ್ತತ ಅಪಾನ್ನಮೂರ್ಧಮಶ್ಚೈವ ಪ್ರಣವೇನ ಶನಿಶ್ಚಯ ಅಂತ. ಅದೆಲ್ಲ ಪತಂಜಲಿ ಯೋಗಸೂತ್ರಗಳು ಇತ್ಯಾದಿಗಳನ್ನೆಲ್ಲ ಓದಿದಾಗ ಗೊತ್ತಾಗುತ್ತೆ. ಮತ್ತೆ ಗುರುಮುಖೇನ ಉಪದೇಶ ಆಗಬೇಕು, ಸುಮ್ಮನೆ ಏನೋ ಕೇಳ್ಕೊಂಡೆಲ್ಲ ಹೇಗೋ ಮಾಡೋದು ಅಲ್ಲ. ಅಂದರೆ ಸ್ಥಿರವಾದ ಒಂದು ಆಸನದಲ್ಲಿ ಕೂತ್ಕೊಂಡು ಅಂತರ್ಮುಖಿಗಳಾಗಿ ಆ ಪ್ರಾಣಶಕ್ತಿ ಮೇಲೆ ಗಮನವನ್ನು ಹರಿಸ್ತಾ, ಆ ಉಶ್ವಾಸ ನಿಶ್ವಾಸದ ಮೇಲೆ ಗಮನವನ್ನು ಹರಿಸ್ತಾ, ಅದ್ರ ಜೊತೆಗೆ ಪ್ರಣವನ್ನ ಹೆಣಿಬೇಕು ಅಂತ ಓಂಕಾರದಲ್ಲಿರ್ತಕ್ಕಂಥ ಅಕಾರ ಉಕಾರ ಮಕಾರವನ್ನು ಬಿಡಿಸಿ, ಇನ್ನೂ ಹೇಳಬೇಕು ಅಂದರೆ ಇವತ್ತೊಂದು ದಿವಸ ಎಲ್ಲ ಬರೀ ಇದೇ ಆಗ್ಬೋದೇನೋ, ನನಗೆ ಗೊತ್ತಾಗ್ತಿಲ್ಲ. ಪ್ರಾರಂಭ ಮಾಡಿಬಿಟ್ಟಿದ್ದೀನಿ, ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ನಂಗೆ ಗೊತ್ತಿಲ್ಲ. ನಮ್ಮ ಜಯರಾಮ್ ಅವ್ರ ಹತ್ರನೂ ಒಂದು 2-3 ಹಾಡು ಹೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇರಲಿ, ಆದರೆ ಬರ್ತಾ ಇದೆ, ಹೇಳ್ಬಿಡ್ತೀನಿ. ಆ ಈ ಹಂಸ ಮಾರ್ಗನ ಇದ್ರ ಬಗ್ಗೆ ಎಲ್ಲ ಯತಿವರೇಣ್ಯರು ಅದನ್ನೇ ಹೇಳಿರೋದು. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂಭಾವೇನ ಪೂಜೆಯತ್. ಸಂಸ್ಕೃತ ವ್ಯಾಕರಣದ ಪ್ರಕಾರ ನೋಡಿದ್ರೆ ಸಹ ಅಹಂ ಭಾವೇನ ಪೂಜೆಯತ್. ಅವನೇ ಸಹ ಅಂದರೆ ಅವನು ಪರಬ್ರಹ್ಮ ವಸ್ತು, ಅದನ್ನ ನಾನು ಬೇರೆ ಅಲ್ಲ ಅನ್ನೋ ಭಾವದಿಂದ ಪೂಜೆ ಮಾಡಬೇಕು ಅಂತ ಅರ್ಥ, ಸ್ಥೂಲವಾಗಿರ್ತಕ್ಕಂಥ ಅರ್ಥ. ಆದರೆ ನಿಜವಾಗ್ಲೂ ಅಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ, ಇವ್ರು ಹೇಳ್ತಾ ಇರ್ತಕ್ಕಂಥ ಹಂಸ, ನಾನು ಹೇಳಿದೆ ಹಕಾರ ಮೂಲಾಧಾರದಲ್ಲಿದೆ, ಸಕಾರ ಮೇಲ್ಗಡೆ ಇದೆ. ಈ ಹಕಾರ ಸಕಾರದ ಸ್ವರೂಪವಾಗಿ ಹೋಗ್ತಾ ಇರತಕ್ಕಂಥ ಪ್ರಾಣಕ್ಕೆ ಓಂಕಾರದಲ್ಲಿರ್ತಕ್ಕಂಥ ಅಕಾರ ಉಕಾರ ಮಕಾರಗಳನ್ನು ಬಿಡಿಸಿ ಅದನ್ನ ಪ್ರಣವೇನ ಶನಿಶ್ಚೆಗೆ ಇದ್ರ ಜೊತೆ ಹೆಣಿಬೇಕಂತೆ. ಹೆಣದಾಗ ಶ್ವಾಸದ ಜೊತೆ ಓಂಕಾರವನ್ನು ತಗೊಂಡು ಹೋದಾಗ ಸಕಾರಕ್ಕೆ, ಈ ಸಹಸ್ರಾರದಲ್ಲಿರ್ತಕ್ಕಂಥ ಸಕಾರಕ್ಕೆ ಓಂಕಾರದಲ್ಲಿರ್ತಕ್ಕಂಥ ಓಕಾರವನ್ನು, ಹಂಸ ಮಾರ್ಗ ಮಧ್ಯದಲ್ಲಿ 0 ಇದೆ, ಅಲ್ಲಿಗೆ ಉಕಾರವನ್ನು, ಮತ್ತೆ ಸೋಹಂ ಹಕಾರಕ್ಕೆ, ಮೂಲಾಧಾರ ಇರತಕ್ಕಂಥ ಹಕಾರಕ್ಕೆ ಮಕಾರವನ್ನು ಹೆಣದಾಗ ಸಾ ಪ್ಲಸ್ ಓಕಾರ ಸೋಹಂಕಾರ ಆಗುತ್ತೆ. ಆದರೆ ನಮಗೆ ಪ್ರಾಣ ಹೇಗೆ ಓಡ್ತಾ ಇದೆ ನೋಡಬೇಕು. ನಮಗೆ ಪ್ರಾಣ ಹೇಗೆ ಓಡ್ತಾ ಇದೆ ಅಂತಂದರೆ, ನಮ್ಮ ದೇಹದ ಪ್ರತಿಯೊಂದು ಚಕ್ರಗಳಿಂದಲೂ, ಅಂದರೆ ಪ್ರತಿಯೊಂದು ಶಕ್ತಿ ಕೇಂದ್ರಗಳಿಂದಲೂ ಒಂದೊಂದು ಅಕ್ಷರ ಉತ್ಪತ್ತಿ ಆಗುತ್ತೆ. ಅದು ಆ ಅಕ್ಷರ ಯಾವ ರೀತಿ ಯಾವ್ಯಾವ ಸ್ಥಾನದಿಂದ ಯಾವ್ಯಾವ ಅಕ್ಷರಗಳು ಬರುತ್ತೆ ಅಂತ ಇದೆ. ನಮ್ಮ ವರ್ಣಮಾಲೆ ಏನಿದೆ ಅದು ಬಹಳ ಮೋಸ್ಟ್ ಸೈಂಟಿಫಿಕ್, ತುಂಬ ಪರಮವೈಜ್ಞಾನಿಕ ಅಂತ ಹೇಳ್ಬೋದು. ಪರಮವೈಜ್ಞಾನಿಕ ಅದು ಸಂಸ್ಕೃತ ನಮ್ಮದು ಮೂಲ ಭಾಷೆ. ಅದರಿಂದ ಬಂದಿರತಕ್ಕಂಥ ಎಲ್ಲ ಭಾರತೀಯ ಭಾಷೆಗಳು ಅದನ್ನೇ ಮುಂದುವರಿಸ್ಕೊಂಡು ಹೋಗಿದೆ. ಅದರಲ್ಲಿ ಯಾವ್ಯಾವ ಅಕ್ಷರಗಳು ಎಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಗಂಟಲಲ್ಲಿ ಅಕಾರ ಇದೆ, ಇದನ್ನ ಅನಾಹತ ವಿಶುದ್ಧ ಚಕ್ರ ಅಂತ ಕರೀತಾರೆ. ನಮಗೆ ಪ್ರಾಣ ಯಜ್ಞ ಸಂಚಾರ ಆಗ್ತಾ ಇದೆ ಅಂತಂದ್ರೆ, ಈ ಪ್ರಾಣವಾಯು ಸಹಸ್ರಾರ ತಲುಪ್ತಾ ಇಲ್ಲ. ಮೊದಲು ತಾಯಿಯ ಗರ್ಭದಲ್ಲಿದ್ದಾಗ ವಕ್ಷಸ್ಥಳದ ಮೂಲಕ ಪ್ರಾಣ ಸಂಚಾರ ಆಗ್ತಾ ಇತ್ತು, ಈ ಅಂಬುಲಿಕಲ್ ಕಾರ್ಡಿಂದ ಕನೆಕ್ಟ್ ಆಗಿತ್ತು. ನಾವು ಭೂಪತನ ಆದ ತಕ್ಷಣ ಆ ತಾಯಿಯ ವಕ್ಷಸ್ಥಳದಿಂದ ಇರತಕ್ಕಂಥ ನಮ್ಮ ಹೊಕ್ಕಳು ಬಳ್ಳಿ ಕಟ್ಟಾದ ಮೇಲೆ ನಾವು ನಮ್ಮ ಶರೀರದಲ್ಲಿ ಬದಲಾವಣೆ ಆಯಿತು. ಬದಲಾವಣೆ ಆದಾಗ ಆ ಶ್ವಾಸ ಮಾರ್ಗ ಎಲ್ಲಿ ಜೀವ ಹುಡುಕ್ತೋದು, ಎಲ್ಲಿಂದ ಆಚೆ ಬರಬೇಕು ಅಂತ, ಅದು ಒಮ್ಮೆಲೆ ಎಲ್ಲ ಆ ಒಳಗಡೆ ಇರ್ತಕ್ಕಂಥ ಪ್ರಾಣವಾಯು ಆಚೆ ಬರೋದಕ್ಕೆ ಈ ಪುಪ್ಪಸ್ಗಳೆಲ್ಲ, ನಮ್ಮ ಶ್ವಾಸಕೋಶಗಳೆಲ್ಲ ಎನ್ಲಾರ್ಜ್ ಆಯಿತು. ನೀವು
ಮೆಡಿಕಲ್ ಡಾಕ್ಟರ್ನ ಕೇಳಿದ್ರೆ ಗೊತ್ತಾಗುತ್ತೆ. ಹಿಂದೆ ನಮ್ಮ ಹೃದಯದ ಹಿಂದ್ಗಡೆ ದೊಡ್ಡದೊಂದು ಥೈಮಸ್ ಗ್ಲ್ಯಾಂಡ್ ಅಂತ ಇರುತ್ತೆ. ಆ ಥೈಮಸ್ ಗ್ಲ್ಯಾಂಡ್ ಇಂದ ಒಂದು ಎನ್ಸೈಮ್ ಸೆಕ್ರೇಟ್ ಆಗುತ್ತೆ. ಆವಾಗ ಈ ಬ್ರಾಂಕೋ ಡೈಲೇಷನ್ ಆಗುತ್ತೆ, ಅಂದ್ರೆ ನಮ್ಮ ಶ್ವಾಸಕೋಶಗಳೆಲ್ಲ ಹಿಗ್ಗುತ್ತೆ. ಹಿಗ್ಗಿದಾಗ ಒಂದು ಸರಿಗೆ ಆವಾಗ ಉಸಿರು ಕಟ್ಟಿದ ವಾತಾವರಣ, ಎಲ್ಲಿಂದ ಉಸಿರು ತಗೋಬೇಕು ಅಂತ ಗೊತ್ತಾಗಲ್ಲ. ಇರ್ತಕ್ಕಂಥದ್ದು ಒಂದು ಬಾಯಿ ಇಲ್ಲ ಮೂಗು. ಆ ಮೂಗಲ್ಲೆಲ್ಲ ಮ್ಯೂಕಸ್ ಹೋಗ್ಬಿಟ್ಟಿರುತ್ತೆ ಅಂತ ಕಾಣುತ್ತೆ. ಅದಕ್ಕೆ ಮಗು ಜೋರಾಗಿ ಬಾಯಿ ತೆರುತ್ತೆ. ಕೂಗಿದಾಗ ಅದು ಆ ಉಸಿರನ್ನ ಜೋರಾಗಿ ತಗೊಂಡು ಒಳಗಡೆ ತಗೋಬೇಕಾದ್ರೆ ಗೊತ್ತಿಲ್ದಂಗೆ ನಮ್ಮ ಧ್ವನಿ ಪೆಟ್ಟಿಗೆ ಅಲ್ಲಾಡುತ್ತೆ. ಮಗು ಅಳುತು ಅಂತೀವಿ, ಹುಟ್ಟಿದಾಗ ಮಗು ಅಳುತು ಅಂತೀವಿ. ಹುಟ್ಟಲ್ಲ, ಅದು ಆ ಶ್ವಾಸೋಚ್ಛ್ವಾಸ ಮಾಡೋಕ್ಕೆ ಪರದಾಡುತ್ತೆ. ಸುಮಾರು ಹೊತ್ತು ಆ ವೋಕಲ್ ಕಾರ್ಡ್ ಮೂಲಕ ಉಸಿರಾಡ್ತಾ ಇರುತ್ತೆ. ಆಮೇಲೆ ಅದಕ್ಕೆ ದಣದು ಅದು ಮುಚ್ಕೊಂಡು ಈ ಮೂಗಿಂದ ಮ್ಯೂಕಸ್ ಎಲ್ಲ ಹೋದ್ಮೇಲೆ ಈ ಭಾಗ ತೆಕ್ಕೊಂಡು ಶ್ವಾಸೋಚ್ಛ್ವಾಸ ನಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲೊಂದು ರಹಸ್ಯ ಇದೆ. ಅಂದ್ರೆ ಈ ಒಳಗಡೆ ಯಾವುದೋ ಒಂದು ಮಾರ್ಗದಲ್ಲಿ ಸಂಚಾರ ಆಗ್ತಾ ಇತ್ತು ಪ್ರಾಣ, ಸಡನ್ ಆಗಿ ನಾವು ಹುಟ್ಟಿದ ತಕ್ಷಣ ಏನಾಗ್ಬಿಡ್ತು, ಅದು ಬೈಪಾಸ್ ಆಗ್ಬಿಟ್ಟು ಈ ವಿಶುದ್ಧಿ ಚಕ್ರದಲ್ಲಿರ್ತಕ್ಕಂಥ ಅಕಾರ, ಮೂಲಾಧಾರದಲ್ಲಿರ್ತಕ್ಕಂಥ ಹಕಾರ, ವಿಶುದ್ಧಿ ಚಕ್ರದ ಆಕಾರ ಜೊತೆ ಸೇರಿಬಿಟ್ಟು ಅಹಂಕಾರವಾಗಿ ಆಚೆ ಬಂತು. ಯಾವ ವ್ಯಕ್ತಿ ಈಗ ನಾವುಗಳೆಲ್ಲ ಈ ಮಾರ್ಗದಿಂದ ಬೈಪಾಸ್ ಅಲ್ಲಿ ಉಸಿರಾಡ್ತಾ ಇದ್ದೀವಿ, ಇದು ಬೈಪಾಸ್, ಈ ಮಾರ್ಗದಲ್ಲಿ ನಾವು ಉಸಿರಾಡ್ತಾ ಇದ್ದೀವಿ, ನಮ್ಮೆಲ್ಲರಿಗೂ ಅಹಂಕಾರ ಇದೆ. ಅದೇ ಅಹಂಕಾರ, ಅಹಂ ಅಹಂ. ಯಾಕೆಂದ್ರೆ ಒಂದೊಂದು ಶ್ವಾಸನೂ ಅಹಂ 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 ಅಂತ ಇದೆ. ಹೇಗೆ ನಮ್ಮ ಅಹಂಕಾರ ಹೋಗಕ್ಕೆ ಸಾಧ್ಯ? ಹೇಳಬಹುದು ಸಾವಿರ, ಓದಬಹುದು ಬೇಕಾದಷ್ಟು, ವೇದಾಧ್ಯಯನ ಇತ್ಯಾದಿ, ಭಗವದ್ಗೀತೆ, ವೇದಶಾಸ್ತ್ರ, ಪುರಾಣನೆಲ್ಲ ಓದ್ಬೋದು. ಅನುಭವಕ್ಕೆ ಬರೋದು ಯಾವಾಗ ನಮಗೆ? ಈಗ ಪ್ರಸ್ತುತ ನಾವು ಪ್ರತಿಯೊಂದು ಉಸಿರುನೂ ಅಹಂಕಾರನೇ, ಅಹಂಕಾರ, ಆಹಂ ಆಹಂ ಆಗ್ತಾ ಇದೆ. ಇದು ಸೋಹಂ ಆಗಬೇಕು. ಅದಕ್ಕೆ ಗುರುಗಳ ಕೃಪೆ ಆಗಬೇಕು, ಗುರುಗಳಿಂದ ದೀಕ್ಷೆ ಆಗಬೇಕು. ಅದರಂತೆ ನಾವು ಸಾಧನೆ ಮಾಡಬೇಕು. ಸಾಧನೆ ಮಾಡಿದಾಗ ಈ ಹಂಸ ಮಾರ್ಗನ ನಾವು ಸಂಚಾರ ಮಾಡ್ದಂಗಾಗತ್ತೆ. ಸದಾಶಿವ ಬ್ರಹ್ಮೇಂದ್ರ ಪ್ರತಿ ಒಂದು ಕೀರ್ತನೆಗಳಲ್ಲೂ ಹಂಸ ಅನ್ನೋ ಪದನ ಕೊನೆಗೆ ನೋಡ್ತೀರಿ. ಒಂದು ಅಂಕಿತ ಅಂತ, ಅದನ್ನ ಅಂಕಿತ ಅಂತ ಕರೀತಾರೆ. ಅಲ್ಲ, ಪರಮ ರಹಸ್ಯ. ಮೌನಿಗಳಾಗಿ ಅವ್ರು ಮಾಡಿದ ಕೆಲಸ ಬರೀ ಇದೆ. ಆ ಹಂಸ ಮಾರ್ಗ ಸಂಚಾರ ಮಾಡಿದಾಗ ಅನಾಹತ ನಾದ, ಇದು ಆಹತ ನಾದ. ನಮಗೆ ಕೇಳ್ತಾ ಇರ್ತಕ್ಕಂಥದ್ದು ಇದು ಆಹತ ನಾದ. ಈ ಆಹತ ನಾದ ಹೋಗ್ಬಿಟ್ಟು ಅನಾಹತ ನಾದ ಕೇಳಬೇಕು. ಅನಾಹತ ನಾದ ಅಂತಂದ್ರೆ ಈ ನಾದ ಉತ್ಪತ್ತಿ ಆಗೋಕ್ಕೆ ಧ್ವನಿಪೆಟ್ಟಿಗೆ ಬೇಕು. ನಮಗೆ ಧ್ವನಿಪೆಟ್ಟಿಗೆ ಸಹಾಯ ಇಲ್ದಲೇನೆ ನಾದ ಬರಬೇಕು ಒಳಗಡೆಯಿಂದ. ಯಾವಾಗ ಬರುತ್ತೆ ಅಂತಂದ್ರೆ ಮೂಲಾಧಾರದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನ ನಾವು ಆಜ್ಞಾಚಕ್ರಕ್ಕೆ ತಂದು ಆಜ್ಞಾಚಕ್ರದಲ್ಲಿ ನಿಲ್ಲಿಸಿದಾಗ ಆಜ್ಞಾಚಕ್ರದಿಂದ ಸಹಸ್ರಾರಕ್ಕೆ ಹೋಗುವಂತ ಸ್ಥಿತಿಯಲ್ಲಿ ದಶವಿಧ ನಾದಗಳು ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುತ್ತೆ. ಆ ದಶವಿಧ ನಾದಗಳು ಉತ್ಪತ್ತಿ ಆದಾಗ ಆ 10 ವಿಧವಾದ ನಾದಗಳು ಕೇಳುತ್ತೆ. ಕೊನೆಗೆ ಅದು ಓಂಕಾರದಲ್ಲಿ ಪರ್ಯವಸನ ಆಗಿ ಆಮೇಲೆ ಆತ ಸಮಾಧಿ ಸ್ಥಿತಿಗೆ ಹೋಗ್ತಾನೆ. ಆವಾಗ ಅವನಿಗೆ ಸಮಾಧಿ ಸ್ಥಿತಿ ಬರುತ್ತೆ. ಕೋಟಿ ಸೂರ್ಯ ಪ್ರಕಾಶವಾಗಿರ್ತಕ್ಕಂಥ ಜ್ಯೋತಿ ದರ್ಶನ ಆಗುತ್ತೆ ಆಜ್ಞಾಚಕ್ರದಲ್ಲಿ ಅನ್ನೋದನ್ನ ಎಲ್ಲ ಯೋಗಿಗಳು ಸಾರಿ ಸಾರಿ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ವೇದ ಸೂಕ್ತಗಳು ಅದನ್ನೇ ಹೇಳಿದೆ. ನಾರಾಯಣ ಸೂಕ್ತದಲ್ಲೂ ಅದೇ ಬರುತ್ತೆ, ಯಾವ ರೀತಿ ಅವನಿಗೆ ದರ್ಶನ ಆಗುತ್ತೆ ಅಂತ. ಅಂತಹ ಒಂದು ಅವಸ್ಥೆಯಲ್ಲಿ ಅವರು ಸರ್ವತ್ರ ಸದಾ ಹಂಸ ಧ್ಯಾನಂ. ಇಂಥ ಸದಾಶಿವ ಬ್ರಹ್ಮೇಂದ್ರ ಅಂತ ಯೋಗಿಗಳು ಅವ್ರನ್ನ ನಮ್ಮ ಕಣ್ಣಿಗೆ ಅವ್ರು ಹುಚ್ಚರು ತರ ಕಾಣ್ತಾರೆ. ಅವರು ನಮ್ಗೆ ಯಾಕೆಂದ್ರೆ ಬಾಹ್ಯ ಪ್ರಪಂಚದ ಮೇಲೆ ಏನು ಪರಿಜ್ಞಾನ ಇಲ್ಲ, ಅವ್ರ ದೇಹದ ಮೇಲೆ ಅವ್ರಿಗೆ ಪರಿಜ್ಞಾನ ಇಲ್ಲ. ಸುಮ್ಮನೆ ನಡ್ಕೊಂಡು ಹೋಗ್ತಿರ್ತಾರೆ, ಕೈ ಕಡಿದ್ರು ನಡ್ಕೊಂಡು ಹೋಗ್ತಾರೆ, ಸಂಖ್ಯೆ ತಗೊಂಡು ತಲೆ ಹೊಡೆದ್ರು ನಡ್ಕೊಂಡು ಹೋಗ್ತಾರೆ. ಇನ್ನೊಂದ್ಸರಿ ಒಂದು ಘಟನೆ ನಡೆಯುತ್ತೆ. ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಯಾರೋ ಒಬ್ರು ಪಿಂಡಾರದವರು, ಯಾರೋ ಕೆಲಸ ಮಾಡೋರು ಅಲ್ಲಿ ಕಟ್ಟಿಗೆನ ಮಾಡ್ತಾ ಇರ್ತಾರೆ. ಆ ಮಾಲೀಕ ತುಂಬಾ ಸ್ಟ್ರಿಕ್ಟು, ಎಲ್ಲ ಆಳುಗಳಿಗೆ ತುಂಬಾ ಕೆಲಸ ಮಾಡಿಸ್ತಾ ಇರ್ತಾರೆ. ಅವರು ದಿನ ಕಾಡಿಗೆ ಹೋಗಿ ಕಟ್ಟಿಗೆನ ತಗೊಂಡ್ಬಂದು ಹಾಕಬೇಕಾಗಿರುತ್ತೆ. ಅವರೇನು ಮಾಡ್ತಾರೆ, ನೋಡ್ತಾರೆ ಇಲ್ಲಿ ಯಾರೋ ಒಬ್ಬ ಬರಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ, ಗಟ್ಟುಮುಟ್ಟಾಗಿ ದಪ್ಪಗಿದ್ದಾನೆ, ಚೆನ್ನಾಗಿದ್ದಾನೆ, ಇವನ ಹತ್ರ ಯಾಕೆ ಕೆಲಸ ಮಾಡಿಸ್ಬಾರ್ದು, ನೋಡಿದ್ರೆ ಒಂಥರ ಹುಚ್ಚಿನ ಥರ ಕಾಣ್ತಾನೆ ಅಂತ ಹೇಳಿ ಅವನನ್ನು ಎಳ್ಕೊಂಬಂದು ಅವನಿಗೊಂದು ಬಟ್ಟೆ ಸುತ್ತಿ, ಮೈಗೊಂದು ಬಟ್ಟೆ ಸುತ್ತಿ, ತಲೆ ಮೇಲೆ ಸರಿಯಾಗಿ ಒಂದು 3-4 ಜನ ಹೊರಬಾರ್ದು ಅಂತ ಕಟ್ಟಿಗೆ ಏರಿಸ್ಬಿಡ್ತಾರೆ. ಸದಾಶಿವ ಬ್ರಹ್ಮೇಂದ್ರ ತಲೆ ಮೇಲೆ ಕಟ್ಟಿಗೆನ ಇಟ್ಬಿಡ್ತಾರೆ. ತಲೆ ಮೇಲೆ ಇಟ್ಬಿಟ್ಟು ಸದಾಶಿವ ಬ್ರಹ್ಮೇಂದ್ರರು ಅವ್ರನ್ನ ಹೋಗಿಂತಾರೆ. ಅವರಿಗೆ ಒಳ್ಳೇದು ಇಲ್ಲ, ಕೆಟ್ಟದು ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ,
ಸಿಟ್ಟು ಬರಲ್ಲ, ದುಃಖ ಆಗಲ್ಲ, ಭಾವೋದ್ವೇಗನೇ ಇಲ್ಲ. ಮೈಯೆಲ್ಲ ಕಿತ್ತೋಗೋ ಹೊಡೆದ್ರು ರಕ್ತ ಬಂದ್ರೂ ನೋವಾಗಲ್ಲ, ಕಣ್ಣಲ್ಲಿ ನೀರು ಬರಲ್ಲ. ಯಾವುದು ನಿರ್ಲಿಪ್ತರಾಗಿರ್ತಾರೆ. ಹೊರಿಸ್ತಾರೆ, ಹೊತ್ಕೋತಾರೆ, ಎಳ್ಕೊಂಡು ಹೋಗ್ತಾರೆ. ಅವ್ರ ಮುಂದ್ಗಡೆ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾರೆ, ಇವರು ಹೋಗ್ತಾರೆ. 3-4 ಜನ ಹೊರುವಷ್ಟು ಕೊಟ್ಟಿಗೆನ ಇವ್ರು ತಲೆ ಮೇಲೆ ಹೊರಿಸಿರ್ತಾರೆ. ಕೊನೆಗೆ ಮಾಲೀಕನ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಅವ್ರ ಹೊರೆನ ಸುಸ್ತಾಗ್ಬಿಟ್ಟಿರುತ್ತೆ, ತುಂಬ ದೂರ ಹೊತ್ಕೊಂಡೋಗಿ ಹೊರಕ್ಕಾಗಲ್ಲ ಅಂತ ಅವ್ರ ಹೊರೆನ ತಲೆಯಿಂದ ಕೆಳಗಿಳಿಸ್ತಾರೆ. ಎಲ್ಲರೂ ಕೆಳಗಿಳಿಸಿದ್ರೆ ಈತ ಹಿಂಗೆ ನಿಂತಿರ್ತಾನೆ, ನಿರ್ಲಿಪ್ತವಾಗಿ ಹಾಗೆ ನಿಂತಿರ್ತಾನೆ. ಅವ್ರು ಯಾರು ಗಮನಿಸಲ್ಲ. ಸುಮಾರು ಗಂಟೆಗಳಗಟ್ಲೆ ಹಾಗೆ ನಿಂತಿರ್ತಾರೆ. ಇವರು ಹೊರೆನ ಇಳಿಸ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ, ಇಳಿಸ್ಬೇಕೋ ಏನಂತ. ಇವ್ರು ತಲೆ ಮೇಲೆ ಹೊರಿಸಿದ್ದಾರೆ, ನಿಂತ್ಕೊಂಡಿದ್ದಾರೆ. ಕೊನೆಗೆ ಅದರಲ್ಲಿ ಇರೋನು ಯಾರೋ ಬಂದು ತಿಂಡಿ ತೀರ್ತಾ ಎಲ್ಲ ತಿನ್ಕೊಂಡು ಕೈಕಾಲು ತೊಳ್ಕೊಂಬಂದು ನೋಡ್ತಾರೆ. ಇದು ಯಾವ ಮರೆ ಇಷ್ಟೊಂದು ಹೊರಿಸಿದೀವಿ, ಹಿಂಗೆ ನಿಂತ್ಕೊಂಡಿದ್ದಾನಲ್ಲ, ಅರೆ ಮೊದಲು ಇಳಿಸ್ರಿ ಅವನಿಗೆ, ಮನುಷ್ಯನೇ ಅವನು, ಥೂ ಎಂಥ ಹುಚ್ಚು ನಾವೆಲ್ಲೂ ನೋಡಲಿಲ್ಲಪ್ಪ ಅಂತೇಳಿ ಆ ಹೊರೆನ ಒಂದು 3-4 ಜನ ಸೇರಿ ದಪ್ ಅಂತ ಕೆಳಗೆ ಎದ್ದ ತಕ್ಷಣನೇ ದಗ್ಧವಾಗಿ ದಗ 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 ಹತ್ಕೊಂಡು ಉರಿದು ಬಿಡುತ್ತೆ. ಆ 3-4 ಜನ ಹೊರುವಷ್ಟು ಕಟ್ಟಿಗೆ ಬಿದ್ದ ತಕ್ಷಣ ದಗ 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 ಉರಿಯೋಕೆ ಶುರುವಾಗ್ಬಿಡುತ್ತೆ. ಆ ಮಾಲೀಕ ಎಲ್ಲ ಓಡಿ ಬರ್ತಾನೆ, ಏನು ನಡೀತಾ ಇದೆ, ಏನಾಯ್ತು ಅಂತ. ಆವಾಗ ಗೊತ್ತಾಯ್ತು, ಅಯ್ಯೋ ಇವ್ರು ಯಾರೋ ಮಹಾತ್ಮರು, ಎಂಥ ಕೆಲಸ ಮಾಡಿದ್ರು ಪಾಪಿಗಳ. ಅವರು ದಿಗಂಬರರಾಗಿ ಹೋಗ್ತಾ ಇದ್ದಾರೆ, ಎಂಥ ಜ್ಞಾನಿಗಳು, ಎಂಥ ತಪ್ಪಾಗೋಯ್ತು ಅಂತ ಹೇಳಿ ಉದ್ದಕ್ಕೆ ಕಾಲ ಮೇಲೆ ಬಿದ್ದು ಗಳೋ ಅಂತ ಅಳ್ತಾನೆ ಮಾಲೀಕ. ಹತ್ತು ಆವಾಗ ಇವ್ರಿಗೆ ಬಾಹ್ಯ ಪ್ರಜ್ಞೆ ಬರುತ್ತೆ. ನೋಡ್ತಾರೆ, ಯಾಕೆ ಅಳ್ತಾ ಇದ್ದಾನೆ, ಏನೂ ಇಲ್ಲ. ಸುಮ್ಮನೆ ಅವರು ತಿರುಗ್ಕೊಂಡು ಆ ಕಡೆ ಹೋಗ್ತಿರ್ತಾರೆ. ಅವರ ಆ ದೃಷ್ಟಿಯಿಂದಲೇ ಗೊತ್ತಾಯ್ತು, ಅಯ್ಯೋ ಇಂಥ ತಪ್ಪಿನ ಕೆಲಸ ಯಾರೋ ಮಾಡಬೇಡ್ರಪ್ಪ. ಆವಾಗಿಂದ ಅವನದು ಮನಃ ಪರಿವರ್ತನೆ ಆಗುತ್ತೆ ಅಂತ ಅವರ ಕಥೆಯಲ್ಲಿ ಬರುತ್ತೆ. ಅಂದರೆ ಈ ಘಟನೆ ಏನಂತ ಹೇಳುತ್ತೆ ಅಂತಂದರೆ, ಈ ಥರ ವ್ಯಕ್ತಿಯವರು ಏನಕ್ಕೂ ಹೊರಗಡೆ ಪ್ರಪಂಚದಕ್ಕೆ ಹೊರಗಡೆ ಆ ನಿರ್ಲಿಪ್ತ ಭಾವ ಇದೆಯಲ್ಲ, ಅದು ಯಾವ ರೀತಿ ಇರಬೇಕು, ಆ ವಿರಕ್ತಿ, ಅಂಥ ಮಟ್ಟದ ವಿರಕ್ತಿ ಅನ್ನೋದನ್ನು ನೋಡಬೇಕು ಅಂದರೆ ಸದಾಶಿವ ಬ್ರಹ್ಮೇಂದ್ರ ಜೀವನ ಚರಿತ್ರೆ ಇದನ್ನು ನೋಡಬೇಕು. ಈ ಸರ್ವತ್ರ ಯಾಕೆ ಅಂದರೆ ಸದಾ ಉನ್ಮತ್ತಾವಸ್ಥೆಯಲ್ಲಿರ್ತಾರೆ, ಆನಂದವಾಗಿರ್ತಾರೆ. ಯಾರು ಸರ್ವತ್ರ ಸದಾ ಹಂಸಧ್ಯಾನ, ಅದನ್ನು ಮೊದಲಿಗೆ ನಾವು ಪದ್ಮಾಸನ ಹಾಕಬೇಕು, ಕೂತ್ಕೋಬೇಕು, ಧ್ಯಾನ ಮಾಡಬೇಕು, ಏಕಾಂತದಲ್ಲಿರಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವ ಎಲ್ಲ ಈ ನಿರ್ಮೋಹತ್ವ ಎಲ್ಲ ಹೋಗಿ ಎಲ್ಲ ಹೋದ್ಮೇಲೆ ನಾವು ಆ ಥರ ಏನು ಸಾಧನೆ ಮಾಡೋದು ಬೇಡ. ಕಣ್ಣು ಬಿಟ್ಟಿರಲಿ, ಕಣ್ಣು ಮುಚ್ಚಿರಲಿ, ಒಳಗಡೆ ಸಾಧನೆ ನಡೀತಾ ಇರುತ್ತೆ ಅಂತ ಮಹಾತ್ಮರದ್ದು. ಅವ್ರು ಕಣ್ಣು ಬಿಟ್ಟಿರಲಿ, ಕಣ್ಣು ಮುಚ್ಚಿರಲಿ, ಯಾಕೆಂದರೆ ಸರ್ವತ್ರ ಸದಾ ಹಂಸಧ್ಯಾನ, ಅವ್ರು ಆ ಅವಸ್ಥೆಯಲ್ಲಿದ್ದಾರೆ. ಆವಾಗ ಕರ್ತವ್ಯಂಭೋ ಮುಕ್ತಿ ವಿಧಾನ, ಅವ್ರಿಗೆ ಯಾವ ಕರ್ಮ ಬಂಧನವೂ ಅವರಿಗಿಲ್ಲ. ಅವರಿಗೆ ಯಾವ ಕರ್ತೃನೂ ಅಲ್ಲ, ಭೋಕ್ತನೂ ಅಲ್ಲ. ಅವ್ರು ಒಂದೇ ಒಂದು ಮುಕ್ತ, ಜೀವನ್ಮುಕ್ತ. ಅವನು ಬದುಕಿದ್ರೂ ಸಹ ಜೀವನ್ಮುಕ್ತ. ವಿದ್ಯಾರಣ್ಯರು ಬರೆದಿರ್ತಕ್ಕಂಥ ಜೀವನ್ಮುಕ್ತಿ ವಿವೇಕ, ಅದರಲ್ಲಿ ಆ ಜೀವನ್ಮುಕ್ತನ ಲಕ್ಷಣಗಳನ್ನು ಹೇಳ್ತಾರೆ. ಅದಕ್ಕೆ ನಾವು ಇನ್ಯಾವ ಉದಾಹರಣೆನೂ ತಗೊಳ್ಳೋದು ಬೇಕಾಗಿಲ್ಲ. ವಿದ್ಯಾರಣ್ಯರ ಜೀವನ್ಮುಕ್ತಿ ವಿವೇಕದಲ್ಲಿ ಹೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿನ ನಾವು ಆ ಥರ ವ್ಯಕ್ತಿ ಯಾವ ಥರ ಇರ್ತಾನೆ ಅಂತ ನಾವು ನೋಡಬೇಕಂತ ಅಂದರೆ ಸದಾಶಿವ ಬ್ರಹ್ಮೇಂದ್ರರನ್ನು ನೋಡಬೇಕು. ಅವರ ಜೀವನ ಚರಿತ್ರೆಯನ್ನು ಓದಿದ್ರೆ ಆ ಜೀವನ್ಮುಕ್ತನಾಗಿರ್ತಕ್ಕಂಥ ವ್ಯಕ್ತಿಯ ಸರ್ವ ಲಕ್ಷಣ, ಸರ್ವಗುಣ ಸಂಪನ್ನತೆಯನ್ನು ನಾವು ಸದಾಶಿವ ಬ್ರಹ್ಮೇಂದ್ರರಲ್ಲಿ ನಾವು ನೋಡ್ಬೋದು. ಹಾಗಾಗಿ ಸರ್ವಂ ಬ್ರಹ್ಮಮಯಂ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ರಚನೆ. ತುಂಬ ಸರಳಾತಿ ಸರಳ ಮಹಾತ್ಮರ ಲಕ್ಷಣನೇ ಅದು. ಸರಳಾತಿ ಸರಳ ಸಂಸ್ಕೃತ. ನಮ್ಮಂಥ ಸಂಸ್ಕೃತ ಬರದೇ ಇದ್ದವರು ಇವತ್ತು ನಮ್ಮ ಜೊತೆಯಲ್ಲಿ ಶಿಕಾರಿಪುರ ಕೃಷ್ಣಮೂರ್ತಿಗಳು, ಸಂಸ್ಕೃತ ಗಣಾಂತ ಪಂಡಿತರು, ವಿದ್ವಾಂಸರು ನಮ್ಮ ಜೊತೆಗಿದ್ದಾರೆ. ನಮ್ಮ ಸೌಭಾಗ್ಯ, ಅವರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಅವರು ಯಾಕೆಂತಂದರೆ ನಮ್ಮಂಥ ಯಾವ ಸಂಸ್ಕೃತ ಜ್ಞಾನ ಇಲ್ಲದೇ ಇದ್ದವರು ಈ ರಚನೆ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೋದು ಅಂದರೆ ಇನ್ನೆಷ್ಟು ಸರಳವಾಗಿ ಅವರು ಇದನ್ನು ಬರೆದಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಷ್ಟು ಸರಳವಾಗಿ ಬರೆದಿದ್ದಾರೆ. ಆದರೆ ಇದನ್ನು ಮೇಲ್ನೋಟಕ್ಕೆ ನೋಡಿದರೆ ಕಿಂ ವಚನೀಯಂ ಕಿಮವಚನೀಯಂ, ಏನನ್ನು ಹೇಳಬೇಕು, ಏನು ಹೇಳೋಂಗಿಲ್ಲ, ಏನು ಮಾಡೋದು, ಏನು ಮಾಡೋಂಗಿಲ್ಲ, ಕರ್ತವ್ಯ ಇಲ್ಲ, ಮಾಡೋದಿಲ್ಲ, ಏನಿಲ್ಲ, ಸರ್ವ ಬ್ರಹ್ಮ, ಎಲ್ಲ ಬ್ರಹ್ಮಮಯ ಇದೆ, ಇದು ಥಿಯರಿ ಆಗೋಯ್ತು. ಆದರೆ ಆ ಅವಸ್ಥೆ, ಆ ಒಳಗಡೆ ಇರ್ತಕ್ಕಂಥ ಸಾರ, ಮತ್ತು ಅದರೊಳಗಿರ್ತಕ್ಕಂಥ ಡೆಪ್ತು, ಮತ್ತು ಅವರಿರ್ತಕ್ಕಂಥ ಅವಸ್ಥೆಯನ್ನು ನಾವು ಒಂದು ಸ್ವಲ್ಪ ಚಿಂತನೆ ಮಾಡಿದ್ರೆ ಇನ್ನೆಂಥ ಒಂದು ಅವಸ್ಥೆಯಲ್ಲಿ ಅವರಿದ್ದಾರೆ, ನಾವು ಆ ಅವಸ್ಥೆಗೆ ಹೋಗೋದು ಯಾವಾಗ ಅಂತ ನಾವು ಚಿಂತನೆ ಮಾಡಬೇಕಾಗತ್ತೆ. ಅಂಥ ಅದ್ಭುತವಾದ ರಚನೆ ಅದು. ಬಹಳ ಚೆನ್ನಾಗಿರ್ತಕ್ಕಂಥ, ನನಗೆ ಬಹಳ ಅವರ ರಚನೆಗಳಲ್ಲಿ ಎಲ್ಲವೂ ಇಷ್ಟೇ
ಇದೆ. ಪ್ರತಿಯೊಂದನ್ನು ಇಷ್ಟು ಸಮಯನೇ ಬೇಕು, ಆದರೆ ಮುಂದಿನ ಗೀತೆ ರಚನೆಗಳಿಗೆ ಇಷ್ಟೊಂದು ಸಮಯ ಬೇಡ. ಯಾಕೆಂದ್ರೆ ಇದೊಂದನ್ನ ಆಸ್ವಾದನ ಮಾಡಿದ್ರೆ ಇದೇ ಒಂದು ದಾಟಿಯಲ್ಲಿ ಇದೇ ಅರ್ಥದಲ್ಲಿ ನಾವು ಬೇರೆಯನ್ನೆಲ್ಲ ಈಗ ಸರ್ವತ್ರ ಹಂಸ ಅಂತ ಪ್ರತಿಯೊಂದು ರಚನೆಯಲ್ಲೂ ಕೊನೆಗೆ ಹಂಸ ಬರುತ್ತೆ. ಹಂಸ ಬಂದಾಗೆಲ್ಲ ಈ ಭಾವನ ನಾವು ತಂದ್ಕೊಂಡ್ರೆ ನಮಗೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇನ್ನೊಂದು ಎಲ್ಲರಿಗೂ ಪರಿಚಿತವಾಗಿರ್ತಕ್ಕಂಥದ್ದು ಮಾನಸ ಸಂಚರರೇ. ಸಾತ್ವಿಕ ಪ್ರಸ್ತುತಪಡಿಸ್ತಾನೆ. ಮಾನಸ ಸಂಚರರೇ ಬ್ರಹ್ಮಣಿ 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 ಮಾನಸ ಸಂಚರರೇ ಮದಶಿಖಿ ಪಿಂಚ ಅಲಂಕೃತ ಚಿಕುರೆ ಮದಶಿಖಿ ಪಿಂಚ ಅಲಂಕೃತ ಚಿಕುರೆ ಮದಶಿಖಿ ಪಿಂಚ ಅಲಂಕೃತ ಚಿಕುರೆ ಮಹನೀಯ ಕಪೋಲ ವಿಜಿತ ಮುಕುರೆ ಮಹನೀಯ ಕಪೋಲ ವಿಜಿತ ಮುಕುರೆ ಮಾನಸ ಸಂಚರರೇ ಬ್ರಹ್ಮಣಿ ಮಾನಸ ಸಂಚರರೇ ಶಿರಮಣಿ ಕುಚ ದುರ್ಗ ವಿಹಾರೆ ಸೇವಕ ಜನ ಮಂದಿರ ಮಂದಾರೆ ಶಿರಮಣಿ ಕುಚ ದುರ್ಗ ವಿಹಾರೆ ಸೇವಕ ಜನ ಮಂದಿರ ಮಂದಾರೆ ಪರಮಹಂಸ ಮುಖ ಚಂದ್ರ ಚಕೋರೆ ಪರಮಹಂಸ ಮುಖ ಚಂದ್ರ ಚಕೋರೆ ಪರಮಹಂಸ ಮುಖ ಚಂದ್ರ ಚಕೋರೆ ಪರಿಪೂರಿತ ಮುರಳೀರವದಾರೆ ಪರಿಪೂರಿತ ಮುರಳೀರವದಾರೆ ಮಾನಸ ಸಂಚರರೇ ಬ್ರಹ್ಮಣಿ ಮಾನಸ ಸಂಚರರೇ ಬ್ರಹ್ಮಣಿ ಮಾನಸ ಸಂಚರರೇ ಸಾಮರಾಗದಲ್ಲಿ ಇರ್ತಕ್ಕಂಥದ್ದು ಇದು ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಕೃತಿ. ಇದು ಶಂಕರಾಭರಣము ಚಲನಚಿತ್ರನ ಯಾರು ನೋಡಿದಿರಿ ಅವರಿಗೆಲ್ಲ ಅದ್ರ ಮೂಲಕ ಇದು ಹೆಚ್ಚು ಪ್ರಚಾರ ಪಡ್ಕೋತು. ಬಾಲಸುಬ್ರಹ್ಮಣ್ಯ ಅವರು ಬಹಳ ಸುಶ್ರಾವ್ಯವಾಗಿ ತುಂಬ ಚೆನ್ನಾಗಿ ಅದನ್ನು ಹಾಡಿದ್ದಾರೆ. ಇದಕ್ಕೆ ತುಂಬ ಪ್ರಚಾರನೂ ಸಿಕ್ತು. ಅದಾದಮೇಲೆ ಇದು ಒಂದು ಎಲ್ಲ ಸಂಗೀತ ದಿಗ್ಗಜರುಗಳು ಎಲ್ಲರಿಗೂ ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ರಚನೆ, ಇದು ಕೀರ್ತನೆ ಇದಾಗಿದೆ. ಇದು ಇವಾಗ ಜಯರಾಮ್ ಅವ್ರದ್ದು ಅನ್ಮ್ಯೂಟ್ ಆಯ್ತೇನ? ಆಗಲಿ, ಇದಾದ್ಮೇಲೆ ನೆಕ್ಸ್ಟ್ ರೆಡಿಯಾಗಿದೆ. ಇದು ಏನಾಯ್ತು, ಮ್ಯೂಟ್ ಮಾಡಿ. ಈಗ ಇಲ್ಲಿ ಸ್ಥೂಲವಾಗಿ ನಮಗೆ ನೋಡಿದ್ರೆ ಇದು ಬೇರೆ ಬೇರೆ ಅರ್ಥಗಳನ್ನು ನಮಗೆ ಕೊಡುತ್ತೆ. ಬಟ್ ಸೂಕ್ಷ್ಮಾರ್ಥನೂ ನಾವು ನೋಡಬೇಕು. ಇಲ್ಲಿ ನಾವು ಸದಾಶಿವ ಬ್ರಹ್ಮೇಂದ್ರರ ಕೃತಿಗಳಲ್ಲಿ ನಾನು ಆಗಲೇ ಹೇಳಿದಾಗೆ
ಹಂಸ ಅನ್ನೋ ಪದ ಎಲ್ಲದರಲ್ಲೂ ಬರುತ್ತೆ. ಪರಮಹಂಸ ಮುಖ ಬಂತು ಇಲ್ಲಿ, ಪ್ರತಿಯೊಂದರಲ್ಲೂ ಹಂಸ ಬರುತ್ತೆ. ಎರಡನೇದು, ಈ ಮನಸ್ಸಿನ ಬಗ್ಗೆ ಬಹಳ ವಿಚಾರಗಳು. ಮಾತೆತ್ತಿದ್ರೆ ಅವ್ರದ್ದು ಮಾನಸ ಸಂಚರರೆ, ಮನಸ, ಎಲ್ಲದರಲ್ಲೂ ಮನಸ್ಸೇ ಬರುತ್ತೆ. ಅನೇಕ ರಚನೆಗಳಲ್ಲಿ ಈಗ ಭಜರೆ ಯದುನಾಥಂ ಮಾನಸ, ಭಜರೆ ಯದುನಾಥಂ, ಆ ಥರ ನೀವು ಯಾವುದೇ ತಗೊಳ್ಳಿ ಅದರಲ್ಲೆಲ್ಲ ಈ ಮನಸ್ಸು, ಭಜರೆ ರಘುವೀರಂ, ಮಾನಸ ಭಜರೆ ರಘುವೀರಂ, ಈ ಥರ ಎಲ್ಲದರಲ್ಲೂ ಈ ಮನಸ್ಸಿಂದು ಉಲ್ಲೇಖ ಜಾಸ್ತಿ ಬರುತ್ತೆ. ಯಾಕೆ ಹೀಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಎಲ್ಲ ಕಡೆ ಮನಸ್ಸನ್ನು ಯಾಕೆ ತಗೊಳ್ತಾರೆ ಅಂತ ನೋಡಿ. ಅವರ ಜೀವನ ಚರಿತ್ರೆಯಲ್ಲಿ ಮೊದಲು ತುಂಬ ವಾಚಾಳಿಯಾಗಿದ್ದರು, ವಾದಾದಿಗಳನ್ನು ಮಾಡ್ತಾ ಇದ್ರು, ಪ್ರತಿಯೊಬ್ಬರನ್ನು ವಾದದಲ್ಲಿ ಖಂಡನೆ ಮಂಡನೆಯನ್ನು ಮಾಡ್ತಾ ಇದ್ರು. ಮಹಾನ್ ಜ್ಞಾನಿಗಳು, ತತ್ವಚಿಂತಕರು, ಮಹಾನ್ ಮೇಧಾವಿಗಳು ಸಹ ಆಗಿದ್ರು. ಗುರುಗಳು ಏನಪ್ಪ ಎಷ್ಟು ಮಾತಾಡ್ತೀಯ ನೀನು, ಯಾವತ್ತು ಮಾತು ನಿಲ್ಲಿಸ್ತೀಯಪ್ಪ ನೀನು ಅಂತ ಅಂದ ತಕ್ಷಣನೇ ಅವ್ರ ಮಾತು ನಿಲ್ಲಿಸ್ಬಿಟ್ರು. ಅವ್ರ ಜೀವನ ಪರ್ಯಂತ, ಆಜೀವ ಪರ್ಯಂತ ಸುಮಾರು 40-42 ವರ್ಷದ ಮೇಲೆ ಅವರು ಮಾತೇ ಆಡಲಿಲ್ಲ. ಅವರು ಇಹಲೋಕ ಯಾತ್ರೆಯನ್ನು ಮುಗಿಸಿದ್ರು ಸಹ ಅವ್ರು ಮಾತಾಡಲಿಲ್ಲ. ಆದರೆ ಅವ್ರ ಮಾತೆಲ್ಲ ಈ ಕೃತಿಗಳ ರೂಪದಲ್ಲಿ, ಅವ್ರು ಬರೆದಿರ್ತಕ್ಕಂಥ ಗ್ರಂಥ ರೂಪದಲ್ಲಿ, ಕೀರ್ತನೆಗಳ ರೂಪದಲ್ಲಿ ಅದೇ ಮಾತಾಗಿ ನಮಗೆ ಉಳಿದಿದೆ, ಅವ್ರು ರಚನೆ ಮಾಡಿರ್ತಕ್ಕಂಥದ್ದು. ಆ ಥರ ಒಬ್ಬ ಮೌನಿಯಾದ ವ್ಯಕ್ತಿ ಏನು ಮಾಡ್ಬೋದು, ಏನು ಸಾಧನೆ ಮಾಡ್ಬೋದು? ಈಗ ನಾವು ಮಾತಾಡದೇ ಇದ್ರೆ ಏನಾಗುತ್ತೆ ಅಂತ, ನಾವು ಸಿಕ್ಕಾಬಟ್ಟೆ ಮಾತಾಡ್ತೀವಿ. ಅಧ್ಯಾತ್ಮ ಸಾಧನೆ ಪ್ರಾರಂಭ ಆಗಬೇಕು ಅಂತಂದರೆ ಫಸ್ಟ್ ಮಾತು ನಿಲ್ಲಬೇಕು. ಯಾಕೆ ಅಂತಂದರೆ ನಮ್ಮದು ಇಂದ್ರಿಯಗಳು, ದಶೇಂದ್ರಿಯಗಳಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳೆಲ್ಲ ನಮಗೆ ಹೊರಗಡೆ ಇನ್ಪುಟ್ಸನ್ನು ಕೊಡುತ್ತೆ. ಅಂದರೆ ಬಾಹ್ಯ ಪ್ರಪಂಚದ ಬಗ್ಗೆ ನಮಗೆ ಕನೆಕ್ಷನ್, ಬಾಹ್ಯ ಪ್ರಪಂಚ ಹೇಗಿದೆ ಅನ್ನೋದನ್ನ ಕಣ್ಣು, ಕಿವಿ, ಮೂಗು, ಬಾಯಿ ಇತ್ಯಾದಿಗಳು, ನಾಲಿಗೆ, ಚರ್ಮ, ಇವೆಲ್ಲ ನಮಗೆ ಹೊರಗಡೆ ಪ್ರಪಂಚದ್ದು ರಿಸೆಪ್ಟರ್ಸ್, ಇನ್ಪುಟ್ಸ್ ನಮಗೆ ಕೊಡುತ್ತೆ. ಆದರೆ ಅದಕ್ಕೆ ನಮ್ಮ ದೇಹ, ನಾವು ವೈಯಕ್ತಿಕವಾಗಿ ಅದಕ್ಕೆ ನಾವೊಂದು ರಿಯಾಕ್ಟ್ ಮಾಡಬೇಕಲ್ಲ, ಅದಕ್ಕೆ ಸ್ಪಂದಿಸಬೇಕಲ್ಲ. ಆ ಸ್ಪಂದನೆಯನ್ನು ಮಾಡೋದು ನಾವು ಕರ್ಮೇಂದ್ರಿಯಗಳಿಂದ. ವಾಕ್ ಪಾಣಿ ಪಾಯೋರ್ಪಸ್ತಃ ಅಂತ. ಅದರಲ್ಲಿ ಮೊದಲನೇದು ವಾಕ್. ಮೊದಲನೇದು ಕರ್ಮೇಂದ್ರಿಯದಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು, ತುಂಬ ತೀಕ್ಷ್ಣವಾಗಿರ್ತಕ್ಕಂಥದ್ದೇ ವಾಕ್. ಗುರುಗಳು ನಾವನ್ಕತೀವಿ ಒಂದು ಸಹಜವಾಗಿ ಎಂಥದೋ ಒಂದು ಘಟನೆ ನಡೆದಿರೋದ್ಲಿ ಜೀವನದಲ್ಲಿ ಅಂತ ಇಲ್ಲ. ಅವ್ರ ಗುರುಗಳಿಗೆ ಚೆನ್ನಾಗಿ ಗೊತ್ತಿತ್ತು ಇವ್ರನ್ನ ಅಂತರ್ಮುಖಿಗಳನ್ನಾಗಿ ಮಾಡಿ ಇವ್ರನ್ನ ಆ ಮಟ್ಟಕ್ಕೆ ಹೋಗಬೇಕು ಅಂದರೆ ಇವ್ರನ್ನ ಏನು ಸ್ಟಾಪ್ ಮಾಡಬೇಕಂತ. ಅದಕ್ಕೆ ಗುರುಗಳು ಅಂತ ಕರೆಯೋದು. ಪರಮಶಿವೇಂದ್ರರು ನಿನ್ನ ಮಾತು ಬಾಯಿ ಯಾವತ್ತು ನಿಲ್ಲಿಸ್ತೀಯಪ್ಪ ನಿನ್ನ ಮಾತು ಅಂದರು. ಆದರೆ ಗುರು ವಾಕ್ಯ ಪ್ರಮಾಣ, ಗುರುವಿನ ಬಾಯಿಂದ ಏನು ಬಂತು ಅದು ಶಿಷ್ಯನ ಮೊದಲನೇ ಕರ್ತವ್ಯ. ಏನು ಅಂತಂದರೆ ಗುರುವಿನ ಪಾದ ಪೂಜೆ ಮತ್ತು ಅವನ ಪದ ಪೂಜೆ ಮಾಡಬೇಕು. ಏನು ನಮಗೆ ಗುರು ಹೇಳ್ತಾನೆ ಅದನ್ನು ನಾವು ಅನುಸರಣೆ ಮಾಡಬೇಕು. ತಕ್ಷಣವೇ ಎಸ್ ಅಂದ್ಬಿಟ್ರು ಅವರು. ಅಲ್ಲಿಂದ ಎಸ್ ಅಂತಲೂ ಹೇಳಿಲ್ಲ, ಅದನ್ನು ಹೂ ಅಂತಲೂ ಮಾತಾಡಲಿಲ್ಲ ಅವರು. ಅಲ್ಲಿಗೆ ನಿಲ್ಲಿಸ್ಬಿಟ್ರು, ಮಾತು ನಿಲ್ಲಿಸೇ ಬಿಟ್ರು ಅವರು ಪೂರ್ತಿ. ಆ ಮಾತನ್ನು ನಿಲ್ಲಿಸಿದಾಗ ಏನಾಗುತ್ತೆ, ಮೇನ್ ನಮ್ಮದು ಕರ್ಮೇಂದ್ರಿಯಗಳಲ್ಲಿ ಪ್ರಧಾನವಾಗಿರೋದನ್ನು ಮೊದಲು ಬಂದ್ ಮಾಡ್ತೀವಿ. ಮೆಡಿಟೇಷನ್ನು, ಧ್ಯಾನ ಎಲ್ಲ ಹೇಳ್ತಾರೆ. ಶ್ರವಣ ಮನನ ನಿಧಿಧ್ಯಾಸ ಧ್ಯಾನ ಅದೆಲ್ಲ ಅಷ್ಟಾಂಗ ಯೋಗ ನೀವು ತಗೊಂಡ್ರೆ ಅದು ಪ್ರಾರಂಭ ಆಗದೆ ನಾವು ಮೌನಿಗಳಾದ್ಮೇಲೆ. ಅದಕ್ಕೆ ಮುನಿಗಳು ಅಂತ ಕರೆಯೋರು. ಮುನಿಗಳು ಅಂದರೆ ಮೌನಿ, ಅವರು ಏನು ಮಾತಾಡಲ್ಲ, ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತಾಡ್ತಾರೆ ಅಂತ. ನಮ್ಮಾಗಲ್ಲ ಅವರು. ಎಂಟಿ ಪಾಟ್ ಮೇಕ್ ಮೋರ್ ನಾಯ್ಸ್ ಅಂತಾರೆ. ನಾವೆಲ್ಲ ಜಾಸ್ತಿ ಯಾಕೆ ಮಾತಾಡ್ತಿದ್ದೀವಿ, ಇನ್ನೂ ತುಂಬಿಲ್ಲ ಇದು. ಅದು ತುಂಬಿದಾಗ ಅದಾಗೆ ನಿಂತೋಗುತ್ತೆ. ಆ ಥರ ಮಾತನ್ನು ಮೊದಲು ನಿಲ್ಲಿಸಿದ್ರು. ಮಾತನ್ನು ಯಾವಾಗ ನಾವು ನಿಲ್ಲಿಸ್ತೀವಿ, ಆ ಮೊದಲು ಪ್ರಧಾನವಾಗಿರ್ತಕ್ಕಂಥ ಕರ್ಮೇಂದ್ರಿಯ ಅದನ್ನು ನಾವು ನಿಲ್ಲಿಸಿದಾಗ ಆಟೋಮೆಟಿಕ್ ಆಗಿ ಸಹಜವಾಗಿ ನಾವು ಅಂತರ್ಮುಖಿಗಳಾಗ್ತೀವಿ. ಯಾಕೆಂದರೆ ನಾವು ಏನು ನೋಡಲಿ, ಏನೇ ಕೇಳಲಿ, ಫಸ್ಟ್ ರಿಯಾಕ್ಷನ್ ಮಾತು. ಪಟ್ಟಂತ ಮಾತಾಡ್ಬಿಡ್ತೀವಿ, ಏನು ಪಟ್ಟಂತ ಹೇಳ್ಬಿಡ್ತೀವಿ ಏನಾದ್ರು. ಅದನ್ನೇ 10 ಎಣ್ಸ್ ಮಾತಾಡು ಅಂತಾರೆ. ಆ 10 ಎಣಿಸುವಷ್ಟೊತ್ತು ಮಾತು ನಿಲ್ಲಿಸ್ಕೊಂಡ್ರೆ ಬೇಕಾದಷ್ಟು ಪರಿವರ್ತನೆ ಆಗುತ್ತೆ, ಮಹಾನ್ ವ್ಯಕ್ತಿಗಳಾಗ್ಬಿಡ್ತೀವಿ ಜೀವನದಲ್ಲಿ. ಇನ್ನು ಸಂಪೂರ್ಣವಾಗಿ ಅದನ್ನು ನಾವು ನಿಲ್ಲಿಸೋದು ಅಂತಾದರೆ ರಿಸಲ್ಟ್ ಇದೇನೆ. ಆವಾಗ ಯಾವಾಗ ಮಾತನ್ನು ನಿಲ್ಲಿಸಿದ ತಕ್ಷಣವೇ ನಮ್ಮ ಚಿಂತನೆಗಳೆಲ್ಲ ಮನಸ್ಸಿನ ಸ್ತರದಲ್ಲಿ ನಿಂತ್ಕೊಂಡು ಎಲ್ಲದನ್ನು ನೋಡೋಕೆ ಶುರು ಮಾಡುತ್ತೆ. ಈ ಇಂದ್ರಿಯಗಳ ಸೆಳೆತ ಒಳಗೆ ಸೆಳ್ಕೊಂಡ ತಕ್ಷಣ ಈ ಇಂದ್ರಿಯಗಳೆಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಮನಸ್ಸಿಗೆ ಅಟ್ಯಾಚ್ ಆಗಿದೆ.
ಆ ಇಂದ್ರಿಯಗಳದ್ದು ಎಲ್ಲ ಇಂದ್ರಿಯಗಳ ಕನೆಕ್ಷನ್ನು, ದಶೇಂದ್ರಿಯಗಳ ಕನೆಕ್ಷನ್ನು ಮನಸ್ಸಿಗೆ ಬರುತ್ತೆ. ಆ ಮನಸ್ಸಲ್ಲಿ ಎಲ್ಲ ವ್ಯಾಪಾರ ನಡೆಯುತ್ತೆ. ಆ ಮನಸ್ಸಿನ ಸ್ಥಿತಿಯಲ್ಲಿ ಮನುಷ್ಯ ನಿಂತ್ಕೊತಾನೆ. ಆ ನಿಂತ್ಕೊಂಡಾಗ ಆವಾಗ ಒಂದು ಚಿಂತನೆ ಸ್ಟಾರ್ಟ್ ಆಗುತ್ತೆ. ಆ ಮನಸ್ಸಿಗೆ ಹೇಳ್ತಾ ಇದ್ದಾರೆ, ಮನಸ್ಸು ಅದು ಸುಮ್ಮನೆ ಇರ್ತೀವ ನಾವು, ಬಾಯಿ ಮುಚ್ಕೋಬಹುದು, ಕಣ್ಣು ಮುಚ್ಕೋಬಹುದು, ಕಿವಿ ಮುಚ್ಕೋಬಹುದು, ಮನಸ್ಸನ್ನು ಮುಚ್ಚಿ ನೋಡೋಣ. ಅದಕ್ಕೆ ಮನಸ್ಸನ್ನ ಹತೋಟಿ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾರೆ. ಆ ಮನೋನಿಗ್ರಹ ಇದೆಯಲ್ಲ ತುಂಬಾ ಕಷ್ಟ. ಯಾಕೆ ಕಷ್ಟ ಅಂತಂದ್ರೆ ತುಂಬಾ ಚಂಚಲವಾಗಿರ್ತಕ್ಕಂಥದ್ದು. ಮನಸ್ಸು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಹುಶಃ ಪ್ರಪಂಚದಲ್ಲಿ ಅತಿ ವೇಗವಾದ ವಸ್ತು ಬೆಳಕು ಅಂತ ನಾವು ಅನ್ಕೊಂಡಿದ್ದೀವಿ. ಬೆಳಕಿಗಿಂತ ವೇಗವಾಗಿರ್ತಕ್ಕಂಥದ್ದು ವಸ್ತು ಮನಸ್ಸು. ಯಾಕೆಂದ್ರೆ ಸೂರ್ಯನಿಂದ ಬೆಳಕು ಭೂಮಿ ತಲುಪೋದಕ್ಕೆ 9 ಚಿಲ್ಲರೆ ನಿಮಿಷ ಬೇಕಂತೆ. ಮನಸ್ಸು ಈಗ ಸೂರ್ಯನ ಹತ್ರಕ್ಕೆ ಹೋಗಿ ಬಂದ್ಬಿಡ್ತಾವೆ ವಾಪಸ್ಸು. ಅಂದ್ರೆ ಹೋಗಕ್ಕೆ 9 ನಿಮಿಷ, ಬರಕ್ಕೆ 9 ನಿಮಿಷ ಬೇಕು, 18 ನಿಮಿಷ ಬೇಕು ಬೆಳಕಿನ ವೇಗದಲ್ಲಿ. ಮನಸ್ಸು ಈಗಾಗಲೇ ಕ್ಷಣಾರ್ಧದಲ್ಲಿ ಹೋಗಿ ಬಂದ್ಬಿಡ್ತು ಸೂರ್ಯನ ಹತ್ರ. ಇದು ಮನೋವೇಗ ಅಂತ ಕರೀತಾರೆ. ಇಷ್ಟು ವೇಗವಾಗಿ ಓಡ್ತಕ್ಕಂಥ ಮನಸ್ಸನ್ನು ನಿಯಂತ್ರಣ ಮಾಡೋದು ಹೇಗೆ? ಅವಾಗ ಈ ವ್ಯಾಪಾರನೆಲ್ಲ ಬಿಟ್ಬಿಡು ಅಂತ ಹೇಳುತ್ತೆ. ಈ ಹೊರಗಡೆ ಬಾಹ್ಯ ವ್ಯಾಪಾರಗಳನ್ನೆಲ್ಲ, ಇಂದ್ರಿಯ ಸೆಳೆತವಾಗಿರ್ತಕ್ಕಂಥ ವ್ಯಾಪಾರಗಳನ್ನೆಲ್ಲ ಬಿಟ್ಟ ತಕ್ಷಣ ಮನಸ್ಸು ಅಂತರ್ಮುಖಿ ಆಗುತ್ತೆ. ಆ ಅಂತರ್ಮುಖಿ ಆಗಿರೋ ಮನಸ್ಸಿಗೆ ಗುರುವಿಂದ ಉಪದೇಶ ಪಡೆದಿರತಕ್ಕಂಥವ್ರು ಹೇಳ್ತಾರೆ, ಬ್ರಹ್ಮಣಿ ಮಾನಸ ಸಂಚರರೇ. ಏ ಮನಸ್ಸೇ, ಏನೇನೋ ವಿಚಾರಗಳನ್ನು ಯಾಕೆ ಮಾಡ್ತೀಯ? ಆ ಬ್ರಹ್ಮನ ಬಗ್ಗೆ ಚಿಂತನೆ ಮಾಡು. ಆ ಬ್ರಹ್ಮನ ಬಗ್ಗೆ ಚಿಂತನೆ ಮಾಡು. ಮಾನಸ ಸಂಚರರೇ, ಬ್ರಹ್ಮಣಿ ಮಾನಸ ಸಂಚರರೇ ಅಂತಂದ್ರೆ, ಏ ಮನಸ್ಸೇ, ಆ ಬ್ರಹ್ಮನ ಕಡೆಗೆ ಹೋಗಪ್ಪ, ಬ್ರಹ್ಮನ ಕಡೆಗೆ ತಿರುಗಪ್ಪ, ಬ್ರಹ್ಮನ ಕುರಿತು ಚಿಂತನೆ ಮಾಡಪ್ಪ. ಒಳಗಡೆ ಬ್ರಹ್ಮ ವಸ್ತು ಇದೆ, ಹೊರಗಡೆನೂ ಬ್ರಹ್ಮ ವಸ್ತು ಇದೆ, ಅದ್ರ ಬಗ್ಗೆ ಚಿಂತನೆ ಮಾಡೋ ಅಂತ ಹೇಳ್ತಾರೆ. ಮಾನಸ ಸಂಚರರೇ, ಬ್ರಹ್ಮಣಿ ಮಾನಸ ಸಂಚರರೇ. ಅದರಲ್ಲಿ ಮದಶಿಕಿ ಪಿಂಚ ಅಲಂಕೃತ ಚಿಕುರೆ ಅಂದ್ರೆ ಈ ಒಂದು, ಇಲ್ಲಿ ನಾವು ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ್ರೆ, ಆ ಕೃಷ್ಣನನ್ನ ಅಂದ್ರೆ ಭಗವತ್ ಚಿಂತನೆಯನ್ನ ಇವ್ರು ಮಾಡ್ತಾ ಇದ್ದಾರೆ ಅಂತ. ಮೊದಲು ವಿಷಯಗಳಿಂದ ಮನಸ್ಸನ್ನು ತಪ್ಪಿಸ್ಬೇಕು ಅಂತಂದ್ರೆ ಆ ಮನಸ್ಸಿಗೆ ದಿಕ್ಕು ತಪ್ಪಿಸ್ಬೇಕು. ಮನಸ್ಸಿನ ಪ್ರವೃತ್ತಿ ಎಂಥದ್ದು ಅಂತಂದ್ರೆ, ಯಾವುದನ್ನ ಬೇಡ ಅಂತೀವಿ ಅದನ್ನ ಮನಸ್ಸು ಮಾಡುತ್ತೆ. ಇದ್ರ ಬಗ್ಗೆ ಅನೇಕ ಕಥೆಗಳಿದೆ. ಗುರು ಶಿಷ್ಯನ ಕರೆದು ಹೇಳ್ತಾನೆ, ನೋಡಪ್ಪ, ಇವತ್ತು ಸಾಯಂಕಾಲ ಸಂಧ್ಯಾವನೆ ಮಾಡೋವರೆಗೂ ಮಂಗಗಳ ಬಗ್ಗೆ ಚಿಂತನೆ ಮಾಡಬೇಡ ಅಂತ ಹೇಳ್ತಾನೆ. ಮಂಗನ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾನೆ. ಆ ಮನಸ್ಸು ಕೇಳಬೇಕಾ? ಮಂಗನ ಬಗ್ಗೆ ಯಾವುದನ್ನ ಬೇಡ ಅಂತೀವಿ ಅದಕ್ಕೆ ಅಷ್ಟು ಮಂಡು. ಬೇಡ ಅನ್ನೋ ಕೆಲಸನೇ ಮೊದಲು ಮನಸ್ಸು ಮಾಡೋದು. ಇಡೀ ದಿನ ಅವ್ನು ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಗುರುಗಳು ಹೇಳಿದ್ದಾರೆ, ಅವನಿಗೆ ಎಲ್ಲೆಲ್ಲೂ ಮಂಗಗಳೇ ಕಾಣಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸಾಯಂಕಾಲದೊತ್ತಿಗೆ ಬಂದು ಗುರುಗಳ ಮೇಲೆ ಪಾದದ ಮೇಲೆ ಬಿದ್ದು ಒದ್ದಾಡ್ಬಿಡ್ತಾನೆ. ನನ್ನನ್ನು ಹೆಂಗಾರ ಮಾಡಿ ಮಂಗದಿಂದ ನನಗೆ ಇದನ್ನು ಕೊಡಿ, ಬಿಡುಗಡೆ ಕೊಡಿ ಅಂತ ಕೇಳ್ಕೊತಾನೆ. ಅಂದರೆ ಆ ಥರ ನಾವು ಯಾವುದನ್ನ ಬೇಡ ಅಂತೀವೋ ಅದನ್ನೇ ಮಾಡುತ್ತೆ ಮನಸ್ಸು. ಹೀಗಿರ್ಬೇಕಾದ್ರೆ ಅದನ್ನೇನು ಮಾಡಬೇಕು ಅಂದರೆ, ಮಕ್ಕಳನ್ನ ನಾವು ಯಾವ ರೀತಿ ಸಂತೈಸ್ತೀವಿ ಆ ಥರ ಆ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸ್ಬೇಕು. ಬಹಳ ಸುಲಭ ಅಂತಂದರೆ ನಮ್ಮಲ್ಲಿ ಭಕ್ತಿ ಮಾರ್ಗ, ಆ ಭಗವಂತನ ಕಡೆಗೆ ಮನಸ್ಸು ತಿರುಗಿಸ್ಬೇಕು ಅಂತ. ಭಗವಂತನ ಕಡೆಗೆ ಮನಸ್ಸು ತಿರುಗಿಸಿದಾಗ ಆಟೋಮೆಟಿಕ್ ಆಗಿ ಮನಸ್ಸಿನ ಬೇರೆ ವೃತ್ತಿಗಳೆಲ್ಲ ನಿಂತೋಗುತ್ತೆ. ಅಲ್ಲಿ ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ, ಆ ಮದಶಿಕಿ ಪಿಂಚ ಅಲಂಕೃತ ಚಿಕುರೆ, ಯಾವುದ್ರ ಬಗ್ಗೆ ಮನಸ್ಸನ್ನು ಹರಿಸಿದ್ರು ಅವರು ಅಂತಂದರೆ, ಆ ಕೋಗಿಲೆಯ ನವಿಲು, ಆ ನವಿಲಿನ ಗರಿಯನ್ನ ತಲೆಗೆ ಮುಡಿದಿರ್ತಕ್ಕಂಥ ಆ ಒಂದು ಚಿಕ್ಕುರ ಮುಖ ಏನಿದೆ, ಆ ನವಿಲುಗಲಿಯಿಂದ ಅಲಂಕೃತವಾಗಿರೋ ಮುಖದ ಕಡೆಗೆ ನೀನು ನೋಡಬಾರ್ದೆ ಮನಸ್ಸೇ, ಅದ್ರ ಕಡೆ ನೋಡು, ಆ ಕಡೆ ತಿರುಗು ಅಂತಾರೆ. ಫಸ್ಟ್ ಅಲ್ಲಿಗೆ ತಿರುಗಿಸಿದ್ರು. ಆ ನವಿಲುಗರಿಯಿಂದ ಅಲಂಕೃತವಾಗಿರ್ತಕ್ಕಂಥ ಚಕೋರ ಚಂದ್ರನಂತೆ ಕೂಡಿರ್ತಕ್ಕಂಥ ಮುಖ ಯಾವುದು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮಂದು. ಅದ್ರ ಕಡೆಗೆ ಮದಶಿಕಿ ಪಿಂಚ ಅಲಂಕೃತ ಚಿಕುರೆ, ಮಹನೀಯ ಕಪೋಲ ವಿಜಿತ ಮುಕುರೆ. ಆಮೇಲೆ ಅದರಿಂದ ಅಲಂಕೃತವಾಗಿರ್ತಕ್ಕಂಥ ಶಿರ, ಆಮೇಲೆ ಆ ಕಪೋಲ ಮನಮೋಹಕವಾಗಿರ್ತಕ್ಕಂಥ ಕಪೋಲ ಅಂದರೆ ಎಲ್ಲವನ್ನೂ ಆಕರ್ಷಣೆ ಮಾಡ್ತಕ್ಕಂಥ ಗುಣ ಹೊಂದಿರೋನ್ನ ಕೃಷ್ಣ ಅಂತ ಕರೀತಾರೆ. ಅಂಥ ಆಕರ್ಷಣ ಶಕ್ತಿ ಇರತಕ್ಕಂಥ ಕೃಷ್ಣನ ಕಡೆಗೆ ಮನಸ್ಸನ್ನು, ಆ ಭಗವಂತನ ಕಡೆಗೆ ಮನಸ್ಸು ತಿರುಗಿಸು ಅಂತ. ಮಹನೀಯ ಕಪೋಲ ವಿಚಿತ ಮುಕೂರೆ. ಆಮೇಲೆ ಯಾರವನು? ಶ್ರೀರಮಣಿ
ಕುಚ ದುರ್ಗ ವಿಹಾರೆ. ಶ್ರೀರಮಣಿ ಅಂತಂದರೆ ಆ ಲಕ್ಷ್ಮಿ, ಆ ಲಕ್ಷ್ಮಿಯ ತೊಡೆ ಮೇಲೆ ಮಲ್ಕೊಳ್ತಾನೆ. ಅಂದರೆ ಅವಳ ಶ್ರೀರಮಣಿ ಕುಚ ದುರ್ಗ ವಿಹಾರೆ. ಆ ಕುಚ ಅಂದರೆ ಅವಳ ವಕ್ಷಸ್ಥಳ ಅಂತಕ್ಕಂಥ ದುರ್ಗ ಅಂದರೆ ಬೆಟ್ಟದ ಮೇಲೆ ಪವಡಿಸ್ತಕ್ಕಂಥ, ವಿಹರಿಸ್ತಕ್ಕಂಥವನು ಯಾರು? ಆ ಲಕ್ಷ್ಮಿಯ ಒಂದು ಮಡಿಲಲ್ಲಿ ಮಲಗ್ತಕ್ಕಂಥವನು, ವಿಹಾರ ಮಾಡ್ತಕ್ಕಂಥವನು ಯಾರಪ್ಪ ಅಂತಂದರೆ ಆ ಕೃಷ್ಣ ಪರಮಾತ್ಮ. ಅವನು ಮದಶಿಕಿ ಇದು ಎಂಥದ್ದು ಶ್ರೀರಮಣಿ ಕುಚ ದುರ್ಗ ವಿಹಾರೆ. ಆದರೂ ಇವನು ಸೇವಕ ಜನ ಮಂದಿರ ಮಂದಾರೆ. ಸೇವಕ ಅಂತಂದರೆ ಇವನನ್ನು ಸೇವಿಸ್ತಕ್ಕಂಥವ್ರು, ಇವನ ಭಕ್ತರು ಯಾರಿದ್ದಾರೆ, ಆ ಭಕ್ತರ ಹೃದಯದಲ್ಲಿ ಪುಷ್ಪದಂತೆ ಹೃದಯದಲ್ಲಿರ್ತಕ್ಕಂಥ ಒಂದು ಆ ಹೃದಯ ಮಂದಿರದೊಳಗಡೆ ಮಂದಾರದಂತೆ ಇರ್ತಕ್ಕಂಥ ಆ ಭಕ್ತರ ಹೃದಯ ಮಂದಿರದಲ್ಲಿ ವಾಸವಾಗಿರ್ತಕ್ಕಂಥ ಅವನ ಕಡೆಗೆ ಮಾನಸ ಸಂಚರವೇ, ಅಲ್ಲಿಗೆ ತಿರುಗಿಸಪ್ಪ, ನಿನ್ನ ಮನಸ್ಸನ್ನು ಆ ಕಡೆಗೆ ತಿರುಗಿಸು ಅಂತ ಹೇಳ್ತಾರೆ. ಕೊನೆಯದು ಇಲ್ಲಿವರೆಗೆ ಏನಾಯಿತು? ಸಗುಣ ಸಾಕಾರ ಪೂಜೆ ಮತ್ತೆ ಭಕ್ತಿ ಪ್ರಧಾನವಾದ ಗೀತೆ ಅಂತ ನಾವು ಇದುವರೆಗೆ ತಿಳ್ಕೊಂಡಿದ್ದೀವಿ. ಈಗ ಪೂರ್ತಿ ಪಿಕ್ಚರ್ ಚೇಂಜ್ ಆಗುತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಎಂಥ ಫಾರ್ಮುಲಾ ಶಂಕರರು ನಮಗೆ ಕೊಟ್ಟಿದ್ದಾರೆ. ಅದೇ ಥರ ಎಲ್ಲ ಮಾರ್ಗ, ನೀವು ಭಕ್ತಿ ಮಾರ್ಗದಲ್ಲಿ ಹೋದರೂ ಕೊನೆಗೆ ಅದು ಪರ್ಯವಸಾನ ಆಗೋದು ಪರಮಾರ್ಥ ತತ್ವದಲ್ಲಿ, ಆ ಭಗವತ್ ತತ್ವದಲ್ಲಿ ನಾವು ಲೀನ ಆಗೋದಕ್ಕೆ. ಆ ದ್ವೈತ ಭಾವ ನಮ್ಮಲ್ಲಿ ನಾನು ಚಿಕ್ಕೋನು ನೀನು ದೊಡ್ಡೋನು ಅಂತ. ನಾವು ದ್ವೈತಾದ್ವೈತ ವಿಶಿಷ್ಟಾದ್ವೈತದ ಬಗ್ಗೆ ನಮಗೆ ಅದ್ರ ಬಗ್ಗೆ ಒಂದು ಚೂರು ಪರಿಕಲ್ಪನೆ ಇಲ್ದಲೆ ಸುಮ್ಮನೆ ವ್ಯರ್ಥ ಚರ್ಚೆ ಮಾಡಿ ನಮ್ಮ ಜೀವನನ ನಾವು ಹಾಳು ಮಾಡ್ಕೋತೀವಿ. ನಾವೇನಾದರೂ ಅಂಥ ಒಂದು ಜಿಜ್ಞಾಸೆಗಳಿಗೆ ನಮ್ಮ ಜೀವನದಲ್ಲಿ ಹೋದ್ವಿ ಅಂದರೆ, ದ್ವೈತಾದ್ವೈತ ಬಗ್ಗೆ ಮಂಡನೆ ಮಾಡ್ತಾ ಕೂತ್ಕೊಂಡ್ವಿ ಅಂದರೆ ನಮ್ಮ ಜೀವನ ವೇಸ್ಟ್ ಅಂತ ಬರೆದಿಟ್ಕೊಂಬಿಡದೆ. ಏನು ನಮಗೆ ಈ ಜೀವನದಲ್ಲಿ ನಮಗೆ ಸಿದ್ಧಿಸಲ್ಲ. ಅಂದರೆ ಆ ಭಕ್ತಿ ಮಾರ್ಗದಿಂದ ಭಗವಂತನ ಅನುಸಂಧಾನ ಮಾಡಿ ಆ ಮನಸ್ಸನ್ನು ಮನೋಲಯ ಮಾಡಿ ಅಮನಸ್ಕತೆಗೆ ಹೋಗಬೇಕು. ಆ ಅಮನಸ್ಕತೆಗೆ ಹೋಗಕ್ಕೆ ಭಕ್ತಿ ಭಾಳ ಸುಲಭ ಮಾರ್ಗ, ಯೋಗ ಮಾರ್ಗ ಭಾಳ ಕಠಿಣ. ಯೋಗ ಸಾಧನೆ ಮಾಡಬೇಕು, ಕಠಿಣವಾದ ಒಂದು ತಪಸ್ಸನ್ನು ನಾವು ಆಚರಿಸಬೇಕು. ಆದರೆ ಅಂಥ ಒಂದು ಇದಕ್ಕೆ ನಮ್ಮದು ಅಂದರೆ ಮುಂದಿನ ಒಂದು ಸಾಲಲ್ಲಿ ಪರಮಹಂಸ ಮುಖ ಚಂದ್ರ ಚಕೋರೆ, ಇದು ಕೃಷ್ಣಂಗೂ ನಾವು ಅನ್ವಯಿಸ್ಬೋದು. ಅಂದರೆ ಅವನ ಒಂದು ಮುಖ ಕಮಲ ಏನಿದೆ, ಈ ಚಂದ್ರ ಚಕೋರ ಪಕ್ಷಿ ಚಂದ್ರಮನಿಗೆ ಯಾವ ರೀತಿ ಆಕರ್ಷಣೆ ಆಗುತ್ತೆ, ಆ ರೀತಿ ಆಕರ್ಷಣೆ ಆಗ್ತಕ್ಕಂಥ ಒಂದು ಪರಮಹಂಸ ಮುಖವನ್ನು ಹೊಂದಿರತಕ್ಕಂಥ ಕೃಷ್ಣ ಅಂತಲೂ ಆಗುತ್ತೆ. ಇನ್ನೊಂದು ಪರಮಹಂಸ ಮುಖ, ಆ ಪರಮಹಂಸಾವಸ್ಥೆಯಲ್ಲಿರ್ತಕ್ಕಂಥ ಯೋಗಿಗಳು, ಜ್ಞಾನಿಗಳು, ಅವರ ಮುಖಚರ್ಯ ಯಾವ ಥರ ಇರುತ್ತೆ ಅಂತಂದರೆ ಈ ಥರ ಇರುತ್ತೆ. ಚಕೋರ ಚಂದ್ರಂಗೆ ಯಾವ ರೀತಿ ಆಕರ್ಷಣೆ ಆಗುತ್ತೆ ಆ ಥರ ಆಕರ್ಷಣೆ ಇರುತ್ತೆ. ಅಂಥ ಮುಖಾರವಿಂದ ಹೊಂದಿರತಕ್ಕಂಥ ಪರಮಹಂಸ ಗುರುಗಳ ಕಡೆಗೆ ಮನಸ್ಸನ್ನು ತಿರುಗಿಸುವಂತಲೂ ಆಗುತ್ತೆ. ಆ ಪರಮಹಂಸ ಮುಖವನ್ನು ಹೊಂದಿರತಕ್ಕಂಥ ಈ ಕೃಷ್ಣನ ಕಡೆಗೆ, ಭಗವಂತನ ಕಡೆಗೂ ನಿನ್ನ ಮನಸ್ಸನ್ನು ತಿರುಗಿಸುವಂತಾಗುತ್ತೆ. ಅದನ್ನು ಮಾಡಿದರೆ ನಿಮಗೆ ಪರಿಪೂರಿತ ಮುರಳೀರವಧಾರೆ. ಇಲ್ಲಿ ಮುರಳಿ ಆ ಪರಿಪೂರಿತವಾಗಿರ್ತಕ್ಕಂಥ ಗಾನ ಮಾಧುರ್ಯವನ್ನು ಅವನ ಕೊಳಲಿಂದ ಅವನು ಹೊರಡಿಸ್ತಾನೆ. ಅವನ ಕೊಳಲಿಂದ ಹೊರಟಿರ್ತಕ್ಕಂಥ ಗಾನ ಮಾಧುರ್ಯದಲ್ಲಿ ನಿಂದು ಅವನ ಪರಮಹಂಸ ಅಂಥ ಆನಂದಭರಿತವಾಗಿರ್ತಕ್ಕಂಥ ಒಂದು ಆ ಮುಖವನ್ನು ಸೇವಿಸಿ ಆ ಕಡೆಗೆ ನಿನ್ನ ಮನಸ್ಸು ತಿರುಗಿಸು ಅಂತ ಒಂದರ್ಥ. ಆದರೆ ಇನ್ನೊಂದರ್ಥ, ಈ ಪರಮಹಂಸ ಜ್ಞಾನಿಗಳಿಂದ ಉಪದೇಶಿತರಾಗಿ ಆ ಹಂಸ ಮಾರ್ಗದಲ್ಲಿ ಸಂಚರಿಸಿ ನೀನು ಆ ಒಂದು ಅವಸ್ಥೆ, ಪರಿಪೂರ್ಣಾವಸ್ಥೆಗೆ ನೀನು ಹೋಗಬೇಕು. ಹೇಗೆ ಹೋಗ್ತೀಯಾ? ಆವಾಗ ನಿನಗೆ ದಶವಿಧ ನಾದಗಳಿರುತ್ತೆ. ಅದಕ್ಕೆ ಸಿಂಬಾಲಿಕ್ ಆಗಿ ಕೊಳಲಿನ ನಾದ ಆ ಒಳಗಡೆ ಅನಾಹತ ನಾದ ಉತ್ಪತ್ತಿ ಆಗುತ್ತೆ. ಕೊಳಲಿನ ಜೊತೆಗೆ ಅನೇಕ ದಶವಿಧ ನಾದಗಳು ಕೇಳುತ್ತೆ. ಓಂಕಾರದಲ್ಲಿ ಅದು ಪರ್ಯವಸನ ಆಗುತ್ತೆ. ಅದಾದ ಮೇಲೆ ಪರಿಪೂರಿತ ಅಂದರೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುಚ್ಚತೆ ಅನ್ನುವಂಥ ಪರಿಪೂರ್ಣ ಭಾವ ಬಂದು ಆ ಪರಿಪೂರ್ಣ ಭಾವದಲ್ಲಿ ತಲ್ಲೀನನಾಗಿ ಆನಂದ ಅವಸ್ಥೆಯನ್ನು, ಅಪರಿಮಿತವಾದ ಅಲೌಕಿಕ ಆನಂದವನ್ನು ಹೊಂದುವಂತೆ ಆಗು. ಅಂದರೆ ಆ ಪರಿಪೂರ್ಣತ್ವದ ಎಡೆಗೆ ಮನಸ್ಸನ್ನು ಲೀಡ್ ಮಾಡ್ತಾರೆ. ಎಲ್ಲಿ ಕರ್ಕೊಂಬಂದರು? ಭಗವಂತನ ಕಡೆಗೆ ತಿರುಗಿಸಿ
ಭಕ್ತಿಗೆ ಜಾರಿಸಿ ಆ ಕೃಷ್ಣ ಪರಮಾತ್ಮ ಒಂದು ಉಪಾಧಿ ಬೇಕು. ಯಾವ ಸಗುಣ ಸಾಕಾರ ಪೂಜೆಗೆ ಒಂದು ಉಪಾಧಿ ಬೇಕು. ರಾಮನೋ ಕೃಷ್ಣನೋ ಆದಿತ್ಯನೋ ದುರ್ಗಿಯೋ ಏನಾದರೂ ಒಂದು ಬೇಕು, ನಮಗೆ ಆ ಒಂದು ಉಪಾಧಿಯನ್ನು ಮಾಡ್ಕೋಬೇಕು. ಇವರು ಕೃಷ್ಣನ ಪರಮ ಭಕ್ತರು, ಹಾಗಾಗಿ ಕೃಷ್ಣನ ತಗೊಂಡಿದ್ದಾರೆ. ಮತ್ತೆ ಕೃಷ್ಣನು ಪರಿಪೂರ್ಣ ಯೋಗಿ, ಜಗದ್ಗುರು. ಮೊದಲನೇದಾಗಿ ಪರಿಪೂರ್ಣ ಯೋಗಿ ಕೃಷ್ಣ, ಜಗದ್ಗುರುನೂ ಕೃಷ್ಣ, ಶಿವನೂ ಜಗದ್ಗುರು, ಎಲ್ಲರೂ ಜಗದ್ಗುರು. ಹಾಗಿರಬೇಕಾದ್ರೆ ಅವನನ್ನ ಮಾನಸ ಸಂಚರರೇ ಬ್ರಹ್ಮಣಿ, ಮಾನಸ ಸಂಚರೆ, ಆ ಕಡೆಗೆ ನಿನ್ನ ಮನಸ್ಸನ್ನು ಸಂಚರಿಸು ಅಂತ ಹೇಳ್ತಾರೆ. ಈ ರೀತಿ ನಮಗೆ ಇದ್ರ ಬಗ್ಗೆ ನಾವೇನಾದ್ರು ಹೇಳ್ತಾ ಹೋದರೆ ಸಮಯ ಆಗಿದ್ದೆ ನನಗೆ ಗೊತ್ತಾಗಲ್ಲ. ಈಗಲೂ ನನಗೆ ಗೊತ್ತಾಗ್ತಿಲ್ಲ ಎಷ್ಟಾಗಿದೆ ಟೈಮ್ ಅಂತ. ಜಯರಾಮ್ ಅವರು ನೀವೊಂದು ಹಾಡ್ಬಿಡಿ. ಯಾವ್ದು ಹೇಳ್ತೀರಿ? ಹಾ, ಇರ್ಲಿ, ಪರವಾಗಿಲ್ಲ. ಈಗ ಬರ್ತಾ ಇದೆ ನಿಮ್ದು ಆಡಿಯೋ ಕೇಳ್ತಾ ಇದೆ, ಪಿನ್ ಮಾಡ್ತೀನಿ. ನೀವು ಸ್ಮರವಾರಂ ವಾರಂ ಹಾಡಿ. ಸ್ಮರವಾರಂ ವಾರಂ ಮಾನಸ ಸ್ಮರಣಂ ಕುಮಾರಂ. ಸ್ಮರವಾರಂ ವಾರಂ ಮಾನಸ ಸ್ಮರಣಂ ಕುಮಾರಂ. ಸ್ಮರವಾರಂ ವಾರಂ ಗೋಪಕುಟೀರಪಯೋಗೃತ ಶೋರಂ. ಗೋಪಕುಟೀರಪಯೋಗೃತ ಕಿಶೋರಂ. ವಿಶ್ವಸ್ಥಿತಿಲಯ ಹೇತು ವಿಹಾರಂ. ವಿಶ್ವಸ್ಥಿತಿಲಯ ಹೇತು ವಿಹಾರಂ. ಸ್ಮರವಾರಂ ವಾರಂ ಮಾನಸ ಸ್ಮರಣಂ ಕುಮಾರಂ. ಸ್ಮರವಾರಂ ವಾರಂ ವೇಣುರವಾಮೃತ ಪಾನಕಿಶೋರಂ. ವೇಣುರವಾಮೃತ ಪಾನಕಿಶೋರಂ. ಪಟುತರ ಧೇನುಕ ಪಕ ಸಂಹಾರಂ. ಪಟುತರ ಧೇನುಕ ಪಕ ಸಂಹಾರಂ. ಸ್ಮರವಾರಂ ವಾರಂ ಮಾನಸ ಸ್ಮರಣಂ ಕುಮಾರಂ. ಸ್ಮರವಾರಂ ವಾರಂ ಪರಮಹಂಸ ಕೃತ ಪಂಚರಕೀರಂ. ಪರಮಹಂಸ ಕೃತ ಪಂಚರಕೀರಂ. ಸೃಷ್ಟಿ ಸ್ಥಿತಿಲಯ ಹೇತು ವಿಹಾರಂ. ಸೃಷ್ಟಿ ಸ್ಥಿತಿಲಯ ಹೇತು ವಿಹಾರಂ. ಸ್ಮರವಾರಂ ವಾರಂ ಮಾನಸ ಸ್ಮರಣಂ ಕುಮಾರಂ. ಸ್ಮರವಾರಂ ವಾರಂ. ಸ್ವಸ್ತಿ. ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು. ಇವರು ಸುಮಾರು ನಿನ್ನೆಯಿಂದ ಇವತ್ತವರೆಗೆ ನನಗೊಂದು 8-10 ಕೀರ್ತನೆಗಳನ್ನು, ಕೆಲವನ್ನಂತೂ ಬೇರೆ ಬೇರೆ ರಾಗದಲ್ಲಿ ಭಾಳ ಅದ್ಭುತವಾಗಿ ಹಾಡು ಕಳಿಸಿದ್ದಾರೆ. ಸಾಧ್ಯ ಆದರೆ ಒಂದೊಂದು ದಿವಸ ಒಂದೊಂದಕ್ಕೆ ಆಡಿಯೋ ರೆಕಾರ್ಡ್ ಮಾಡಾದರೂ ಕಳಿಸುವಂಥ ವ್ಯವಸ್ಥೆ ಮಾಡೋಣ. ಯಾಕೆಂದರೆ ಸಮಯ ತುಂಬ ಬೇಕಾಗುತ್ತೆ. ಯಾಕೆಂದರೆ ನಾವು ಸುಮ್ಮನೆ ಅದರ ಆಳಕ್ಕೆ ಇಳಿದಲೇ ಅದರ ಅರ್ಥನ ನಾವು ಅನುಸಂಧಾನ ಮಾಡ್ದಲೇ ಸುಮ್ಮನೆ ನೋಡಿದ್ರೆ ಅದರಲ್ಲಿ ನಮಗೇನೋ ಅದರದ್ದ ಇದು ನಮಗೆ ಅನುಭೂತಿ ಆಗಲ್ಲ. ಹಾಗಾಗಿ ಸ್ವಲ್ಪ ಸಮಯ ಬೇಕಾಗತ್ತೆ ಇವಕ್ಕೆಲ್ಲ. ಇನ್ನು ಮುಂದೆ ಹೆಚ್ಚು ಸಮಯ ಬೇಕಾಗಲ್ಲ. ಈಗ ಈ ಹಿಂದಿನ ಗೀತೆಗೆ ಅದರ ಇದಕ್ಕೆ ಸರಿ ಹೋಗುವಂಥ ರೀತಿಯಲ್ಲೇ ಇದು ಬರುತ್ತೆ. ಇಲ್ಲಿ ಸದಾ ಸ್ಮರ ವಾರಂ ವಾರಂ ಅಂದರೆ ಯಾವಾಗಲೂ ನೀನು ಸ್ಮರಿಸು ಅಂತ ಹೇಳ್ತಾರೆ. ಇದು ಮನಸ್ಸಿಗೆ ಹೇಳ್ತಕ್ಕಂಥದ್ದು. ಸ್ಮರ ವಾರಂ ವಾರಂ ಚೇತಃ ಸ್ಮರ ನಂದಕುಮಾರಂ. ಇಲ್ಲಿ ಅಂದರೆ ನಾವು ಸ್ಮರಿಸಬೇಕು. ಯಾರನ್ನು ಸ್ಮರಿಸಬೇಕು ಅಂತ. ಸ್ಮರಿಸೋದು ಅಂದರೆ ಬರೀ ಸ್ಮರಿಸೋದಲ್ಲ, ಟು ಮೆಡಿಟೇಟ್ ಅಪಾನ್ ಅಂತ. ಅಂದರೆ ಯಾವುದನ್ನ ಕುರಿತು ನಾವು ಧ್ಯಾನಿಸಬೇಕು, ಯಾವುದನ್ನ ಚಿಂತಿಸಬೇಕು, ಸದಾ ನಾವು ಯಾವುದನ್ನ ಕುರಿತು ನಾವು
ಯಾವುದನ್ನ ಕುರಿತು ಧ್ಯಾನ ಮಾಡಬೇಕು ಅಂತ. ಎಗೈನ್ ಆ್ಯಂಡ್ ಅಗೈನ್. ಓ ಮನಸ ಅಂದರೆ ಮೈಂಡ್, ಅಂದರೆ ವಾರಂ ಚೇತಃ ಸ್ಮರ ನಂದಕುಮಾರಂ. ಚೇತಃ ಅಂದರೆ ಇಲ್ಲಿ ಆ ಮನಸ್ಸಿನ ಒಂದು ಮನಸ್ಸು, ಬುದ್ಧಿ ಮತ್ತು ಚಿತ್ತ, ಇವೆಲ್ಲ ಮನಸ್ಸಿಂದೇ ಬೇರೆ 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 ಒಂದು ವಿಕಲ್ಪಗಳು. ಅದನ್ನು ಸ್ವಲ್ಪ ಅನುಭೂತಿ ಮಾಡ್ಕೋಬೇಕೆ ಹೊರತು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಯಾವ ರೀತಿ ಅಂದರೆ ಇಂದ್ರಿಯಗಳಿಂದ ವ್ಯಾಪಾರ ಎಲ್ಲ ಮನಸ್ಸಿಗೆ ಬರುತ್ತೆ. ಆ ಮನಸ್ಸು ಬರೀ ಒಂದು ಜಂಕ್ಷನ್ ಅಷ್ಟೇ. ಅದು ಎಲ್ಲ ಇಂದ್ರಿಯಗಳಿಂದ ಬಂದಿರತಕ್ಕಂಥ ವಿಚಾರಗಳನ್ನೆಲ್ಲ ಕ್ರೋಢೀಕರಿಸಿ ಒಂದು ಕಡೆ ಇಟ್ಕೊಳ್ಳುತ್ತೆ. ಆಮೇಲೆ ಆ ಮನಸ್ಸು ಒಂದು ಸ್ಟೋರ್ ಹೌಸ್, ಒಂದು ಹಾರ್ಡ್ ಡಿಸ್ಕ್ ಅಂತ ಹೇಳ್ಬೋದು ನಾವು. ಆ ಥರ ಅಲ್ಲಿ ಎಲ್ಲ ವಿಚಾರಗಳನ್ನು ಸಂಗ್ರಹ ಮಾಡಿ ಅಲ್ಲಿ ಇಟ್ಕೊಳ್ಳುತ್ತೆ. ಬುದ್ಧಿ ಏನು ಮಾಡುತ್ತೆ ಅಂದರೆ ಅದನ್ನು ವಿಮರ್ಶೆ ಮಾಡುತ್ತೆ. ಬುದ್ಧಿ ವಿಜ್ಞಾನಮಯ ಕೋಶದಲ್ಲಿ ಬರ್ತಕ್ಕಂಥದ್ದು, ಇಂದ್ರಿಯಗಳು ಮತ್ತು ಮನಸ್ಸು ಮನೋಮಯ ಕೋಶದಲ್ಲಿ ಬರುತ್ತೆ. ಅಲ್ಲಿಷ್ಟೇ ವ್ಯಾಪಾರ, ಏನು ಬರುತ್ತೆ ಇನ್ಪುಟ್ಸ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದು, ಅಷ್ಟೇ ಕೆಲಸ ಮನಸ್ಸಿಂದು. ಆದರೆ ಬುದ್ಧಿ ಕೇಳಿದಾಗೆಲ್ಲ ರೆಕಾರ್ಡ್ಸ್ ಫೈಲ್ನೆಲ್ಲ ಹುಡುಕಿ ಯಾವುದನ್ನು ಕೇಳುತ್ತೆ ಬುದ್ಧಿ ಅದನ್ನು ತಕ್ಕಂತ ಅದಕ್ಕೆ ಒದಗಿಸ್ಕೊಡ್ತಕ್ಕಂಥದ್ದು. ಮತ್ತೆ ಬುದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸರಕುಗಳನ್ನು ಮನಸ್ಸು ಏನೇನು ಸ್ಟೋರ್ ಮಾಡ್ಕೊಂಡಿರುತ್ತೆ ಅದನ್ನೆಲ್ಲ ತೆಗೆದುಕೊಡ್ಕೊಳ್ತಕ್ಕಂಥದ್ದು ಕೆಲಸ. ಬುದ್ಧಿ ಪ್ರತಿಯೊಂದನ್ನು ಡೈಸೆಕ್ಟ್ ಮಾಡುತ್ತೆ, ಎಲ್ಲ ವಿಭಾಗಿಸುತ್ತೆ. ಏನೇ ಕೊಟ್ಟರು ಅದನ್ನು ತುಂಡು ಮಾಡಿ ಎಲ್ಲ ಬಿಡಿ 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 ಮಾಡಿ ನೋಡ್ತಕ್ಕಂಥದ್ದು ವಿಮರ್ಶಾತ್ಮಕ ಬುದ್ಧಿದು. ಬುದ್ಧಿಗಿಂತ ಮೇಲ್ಗಡೆ ನಮಗೆ ಚಿತ್ತ ಅಂತ ಇದೆ. ಅದು ಮನಸ್ಸು ವಿಕಾಸ ಆಗಿ ಬುದ್ಧಿ ಆಗುತ್ತೆ, ಬುದ್ಧಿ ವಿಕಾಸ ಆಗಿ ಚಿತ್ತ ಆಗುತ್ತೆ. ಚಿತ್ತದಲ್ಲಿ ಒಂದು ಸ್ಥಿರತೆ ಇರುತ್ತೆ. ಇಲ್ಲಿಗೆ ಪ್ರವೇಶ ಮಾಡೋದು ಬಹಳ ಕಷ್ಟ. ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಎಲ್ಲಿದ್ದಾಳೆ ಅವಳು ಅಂದರೆ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಂಬಂಧ. ಚಿತ್ತನ್ನು ಅಗ್ನಿಕುಂಡದಲ್ಲಿ ಅವಳು ಸಂಭೂತ. ಆ ಚಿತ್ತವನ್ನು ಅಗ್ನಿಕುಂಡಕ್ಕೆ ಹೋಲಿಸಿದ್ದಾರೆ. ಪೌರಾಣಿಕವಾಗಿ ಕತೆ ಬೇರೆ, ಆದರೆ ನಾವು ನಮ್ಮ ಶರೀರಕ್ಕೆ ಹೋಲಿಸ್ಕೊಂಡಾಗ ಬೇರೆ ಕತೆ. ಅಲ್ಲಿ ಆ ಚಿತ್ತ ಆತ್ಮದ ಮೊದಲನೇ ಔಪಾಧಿ. ಆತ್ಮಾನುಸಂಧಾನ ಮಾಡಬೇಕು ಅಂದರೆ ನಾವು ಆತ್ಮದ ಲೆವೆಲ್ಲಿಗೆ ಹೋಗಬೇಕು, ಆತ್ಮಾನುಭೂತಿ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಮನಸ್ಸನ್ನ ಬುದ್ಧಿಯಿಂದ ಚಿತ್ತದ ಮಟ್ಟಕ್ಕೆ ಏರಿಸಬೇಕು, ಪ್ರಮೋಷನ್ ಕೊಡಬೇಕು. ಮನಸ್ಸು ಅಲ್ಲಿಗೆ ಅಷ್ಟು ಪಕ್ವ ಆಗಬೇಕು. ಆ ಸ್ಥಿತಿಗೆ ಹೋಗೋ ರಹಸ್ಯನ ಇದರಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸ್ಮರ ವಾರಂ ವಾರಂ ಚೇತಃ. ಫಸ್ಟು ಈಗ ಆ ಮನಸ್ಸಿಗೆ ಮಾನಸ ಸಂಚರದಲ್ಲಿ ಮನಸ್ಸಿಗೆ ಒಂದು ಇದನ್ನು ಕೊಟ್ಬಿಟ್ರು. ಅಂದರೆ ಎಲ್ಲಿ ಆ ಮನಸ್ಸನ್ನು ನಿಗ್ರಹ ಮಾಡಿ ಅದನ್ನು ಒಂದು ಕಡೆಗೆ ತಂದು ಮನಸ್ಸು ನಿಲ್ಲಿಸಬೇಕು, ಕಾನ್ಸಂಟ್ರೇಟ್ ಮಾಡಬೇಕು, ಯಾವ್ದಾದ್ರು ಒಂದು ವಿಷಯದ ಮೇಲೆ ಮನಸ್ಸು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಅದು ಬರೀ ಥಿಯರಿ ಆಯಿತು. ಪ್ರಾಕ್ಟಿಕಲ್ ಹೇಗೆ? ಸೊ ಭಕ್ತಿ ಮಾರ್ಗದಲ್ಲಿ ಭಗವಂತನ ಮೇಲೆ ನಿಲ್ಲಿಸಿದ್ದಾಯಿತು. ಅದು ಹಂಗೆ ಇರುತ್ತಾ? ಈ ಮನಸ್ಸು ಹೇಗೆ ಅಂತಂದರೆ ಒಂದು ಕಬ್ಬಣದ ಕಂಬಕ್ಕೆ ಎಣ್ಣೆ ಹಚ್ಚಿಬಿಟ್ಟು, ಹರಳೆಣ್ಣೆ ಹಚ್ಚಿಬಿಟ್ಟು ಒಂದು ಕೋತಿನ ಹತ್ತಿ ಅಂತ ಬಿಟ್ರೆ, ಆ ಕೋತಿ ಎಷ್ಟು ಸಾರಿ ಪ್ರಯತ್ನ ಮಾಡಿದ್ರು ಜಾರ್ ಬೀಳ್ತಾ ಇರುತ್ತೆ, ಹತ್ತಾ ಇರುತ್ತೆ, ಜಾರ್ ಬೀಳ್ತಾ ಇರುತ್ತೆ, ಹತ್ತಾ ಇರುತ್ತೆ. ಕೋತಿ ಪ್ರಯತ್ನ ಮಾಡೋದು ಬಿಡಲ್ಲ, ಹತ್ತಕ್ಕಾಗಲ್ಲ. ಆ ಮನಸ್ಸು ಅನ್ನತಕ್ಕಂಥದ್ದು ಕೋತಿ, ವಿಷಯ ಅಂತಕ್ಕಂಥದ್ದು ಕಂಬ. ಆ ವಿಷಯ ವಾಸನೆಗೆ ಅದಕ್ಕೆ ಎಣ್ಣೆ ಹಚ್ಕೊಂಡ್ಬಿಡ್ತೀವಿ ನಾವು. ಅಂದರೆ ನಾವು ಅಷ್ಟು ಅಂಟ್ಕೊಂಡ್ಬಿಡ್ತೀವಿ ಆ ವಿಷಯಕ್ಕೆ, ಅಹಂಕಾರ ಮಮಕಾರಾದಿಗಳಿಂದ ಅಂಟ್ಕೊಂಡ್ಬಿಟ್ರೆ ಆ ಕೋತಿ ಥರ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಅದು ಜಾರಿ ಈ ಭವಸಾಗರದಲ್ಲೇ ಬೀಳ್ತಾ ಇರುತ್ತೆ ಹೊರತು ಅದು ಔನ್ನತ್ಯಕ್ಕೆ ಏರೋದಿಲ್ಲ. ಅಂತ ಒಂದು ಸ್ಥಿತಿಲಿರೋ ಮನಸ್ಸಿಗೆ ಹೇಳ್ತಾರೆ, ಒಂದ್ಸರಿ ಧ್ಯಾನ ಭಕ್ತಿ ಒಂಚೂರು ಮಾಡಿಬಿಡೋದಲ್ಲಪ್ಪ, ಸದಾ ಸ್ಮರ ವಾರಂ ವಾರಂ, ಪದೇ ರಿಪೀಟೆಡ್ ರೀಇನ್ಫೋರ್ಸ್ಮೆಂಟ್ ಮಾಡೋ ಪ್ರಯತ್ನ ಮಾಡು ಆಗತ್ತೆ ಮಾಡು ಅಂತ. ಚೇತಃ ಸ್ಮರ ವಾರಂ ವಾರಂ. ಯಾರ ಬಗ್ಗೆ ಹೇಗೆ ಅಂತಂದರೆ ಆ ಭಗವಂತನಲ್ಲಿ, ಕೃಷ್ಣನಲ್ಲಿ ನೆಲೆ ನಿಲ್ಲಬೇಕು ಅಂದರೆ ನಮಗೆ ಅಷ್ಟೋತ್ರಗಳು, ಸಹಸ್ರನಾಮಗಳು ಇತ್ಯಾದಿಗಳೆಲ್ಲ ಇದೆ. ಇದರಲ್ಲಿ ಕೃಷ್ಣಾಷ್ಟೋತ್ರದಲ್ಲಿ ಇರ್ತಕ್ಕಂಥ ಅನೇಕ ಒಂದು ನಾಮಗಳು ಇದರಲ್ಲಿ ನಿಕ್ಷೇಪ ಮಾಡಿದ್ದಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ರಚನೆ. ಘೋಷ ಕುಟೀರ ಪಯೋಘೃತ ಚೋರಂ. ಆ ಒಂದು ಗೋಪಿಕೆಯರ ಮನೆಯಲ್ಲಿ, ಅವರ ಕುಟೀರದಲ್ಲಿ ಪಯೋಘೃತ, ಆ ಬೆಣ್ಣೆ ಮತ್ತು ತುಪ್ಪನ, ಆ ನವನೀತವನ್ನ ಕದಿತಿದ್ನಲ್ಲ ಚೋರ, ಅವನ ಮೇಲೆ ಅವನನ್ನು ಸ್ಮರಿಸು. ಸ್ಮರ ವಾರಂ ವಾರಂ, ಸದಾ ಅವನನ್ನು ಸ್ಮರಿಸಪ್ಪ. ಒಂದು ಭಾಗವತವನ್ನೇ ಈ ಒಂದು ಕೀರ್ತನೆಯಲ್ಲಿ ತಂದುಕೊಡ್ತಾರೆ. ಅದರಲ್ಲಿ ಘೋಷ ಕುಟೀರ ಪಯೋಘೃತ ಚೋರ, ಆ ನವನೀತವನ್ನು ಕದಿತಾ ಇರ್ತ ಗೋಪಿಕೆಯರ ಮನೆಯಲ್ಲಿ ಕದಿತಾ ಇದ್ನಲ್ಲ ಅವನ ಮೇಲ್ಗಡೆ ಅವನನ್ನು ಸ್ಮರಿಸು. ಯಾರು? ಗೋಕುಲ ಬೃಂದಾವನ ಸಂಚಾರಂ. ಆ ಗೋಕುಲ ಬೃಂದಾವನದೆಲ್ಲ
ಸಂಚಾರಿಯಾಗಿ ಇದನ್ನೆಲ್ಲ ಕೊಳಲೂತ್ಕೊಂಡು ಅವನ ಕಡೆಗೆ ನಿನ್ನ ಮನಸ್ಸನ್ನು ತಿರುಗಿಸು. ಸ್ಮರ ವಾರಂ ವಾರಂ. ಆಮೇಲೆ ಯಾರು? ವೇಣುರವಾಮೃತ ಪಾನಕಿಶೋರಂ. ಆ ಕೃಷ್ಣನ ಕೈಯಲ್ಲಿರ್ತಕ್ಕಂಥ ಕೊಳಲು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದನ್ನು ನುಡಿಸಿಬಿಟ್ರೆ ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರ ಸಂಪಣಿತಿ ಇದ್ದಾರೆ. ಅಂದರೆ ಮಕ್ಕಳು ಮರಿಗಳಾಗಿ, ಪ್ರಾಣಿ ಪಶುಗಳಾಗಿ, ಜೀವ ಜಡ ವಸ್ತುಗಳು ಎಲ್ಲವೂ ಸಂಗೀತಕ್ಕೆ ಸ್ಪಂದಿಸ್ತವೆ. ಅದರಲ್ಲೂ ಪ್ರಧಾನವಾಗಿರ್ತಕ್ಕಂಥ ಮನಮೋಹಕವಾಗಿರ್ತಕ್ಕಂಥ ವಾದನ ಅಂತಂದರೆ ಇನ್ಸ್ಟ್ರೂಮೆಂಟ್ಸಲ್ಲಿ ಕೊಳಲು. ಅದರಷ್ಟು ಸಂಮೋಹನ ಶಕ್ತಿ ಯಾವುದಕ್ಕೂ ಇಲ್ಲ. ಹಾಗಾಗಿ ಭಗವಂತ ಕೊಳಲನ್ನು ತಗತಾನೆ, ಕೊಳಲನ್ನು ನುಡಿಸ್ತಾನೆ ಅವನು. ಅದು ಜಗತ್ ಸಂಮೋಹನ ಶಕ್ತಿ ಹೊಂದಿರತಕ್ಕಂಥದ್ದು. ಈ ಜಗನ್ಮಾಯನೇ ಈಗ ನಾವು ಹೇಗೆ ಪ್ರತಿಯೊಬ್ಬರು ಆ ಕೊಳಲಿನ ನಾದಕ್ಕೆ ಮಾರು ಹೋಗ್ತೀವಿ, ಭಗವಂತನ ಸೃಷ್ಟಿಯಲ್ಲಿ ಆ ಭಗವಂತನ ಮಾಯೆ ಒಳಗಡೆ ನಾವು ಬಿದ್ದು ಈ ಥರ ಎಲ್ಲ ಇದ್ದೀವಿ, ಹೊರಳಾಡ್ತಾ ಇದ್ದೀವಿ. ಆ ಭಗವನ್ ಮಾಯೆ ಒಳಗಡೆ ನಾವು ಆಚೆ ಬರದೇ ಇದ್ದಂಗೆ ಸಂಮೋಹಿತರಾಗಿ ಅದರೊಳಗೆ ಲೀನಾಗಿ ಈ ಪ್ರಪಂಚದ ವ್ಯಾಪಾರದಲ್ಲಿ, ಈ ಭಾವಸಾಗರದಲ್ಲಿ ಬಿದ್ದು ನಾವು ಒದ್ದಾಡ್ತಾ ಇದ್ದೀವಿ. ಅಂತಹ ಆ ವೇಣುರವಾಮೃತ, ಆ ವೇಣುರವಾಮೃತವನ್ನು ಪಾನ ಮಾಡ್ತಾ ಇರ್ತಕ್ಕಂಥ ಪಾನ ಕಠೋರಂ. ವೇಣು ರವಾಮೃತ ಅಂದರೆ ಆ ಅಮೃತ ನೆಕ್ಟರ್, ಅದನ್ನು ಉಣಬಡಿಸ್ತಾ ಇರ್ತಕ್ಕಂಥ ಆ ಒಂದು ಕೃಷ್ಣನ ಕಡೆಗೆ, ಅವನ ಕೊಳಲಿನ ನಾದದ ಕಡೆಗೆ ಮನಸ್ಸನ್ನು ತಿರುಗಿಸ್ರಿ. ವಿಶ್ವಸ್ಥಿತಿಲಯ ಹೇತು ವಿಹಾರಂ. ಅವನು ವೇಣುನಾದ ನುಡಿಸ್ತಾ ಇದ್ರೂ ಅವನು ಸ್ಥಿತಿಕರ್ತ, ವಿಷ್ಣು ಸ್ಥಿತಿಕರ್ತ. ಏನು ಮಾಡ್ತಾ ಇದ್ದಾನೆ ಅವನು ಅಂತಂದರೆ ವಿಶ್ವಸ್ಥಿತಿಲಯ ಹೇತು ವಿಕಾರಂ. ಸೃಷ್ಟಿ ಸ್ಥಿತಿ ಲಯ, ಈ ಪ್ರಪಂಚದ ಜವಾಬ್ದಾರಿ ಇದೆ ಅವನಿಗೆ. ಅದಕ್ಕೆ ಹೇತುವಾಗಿರ್ತಕ್ಕಂಥ ಆ ಪರಮಾತ್ಮನನ್ನ, ಪರಂಧಾಮನನ್ನ, ಕೃಷ್ಣನನ್ನ ಅವನ ಕಡೆಗೆ ಮನಸ್ಸನ್ನು ತಿರುಗಿಸಿ. ಕೊನೆಯದಾಗಿ ಪರಮಹಂಸ ಹೃತ್ ಪಂಜರ ಕೀರಂ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದು ಕೃಷ್ಣನಿಗೂ ಅನ್ವಯಿಸುತ್ತೆ, ಮತ್ತೆ ಇದು ಮತ್ತೆ ವೇದಾಂತ ವಿಚಾರಕ್ಕೂ ಹೋಗ್ಬಿಡುತ್ತೆ. ಪಟುತರ ದೇನುಕ ಬಕ ಸಂಹಾರಂ. ಪರಮಹಂಸ ಹೃತ್ಪರ, ಇಲ್ಲಿ ಪರಮಹಂಸ, ಇಲ್ಲೂ ಹಂಸ ಬಂತು ನೋಡಿ. ಪರಮಹಂಸ ಹೃತ್ ಪಂಜರ ಗೀತಂ. ಯಾವ ಇದು ಫಸ್ಟು ಕೃಷ್ಣನ ಪರವಾಗಿ ನೋಡೋಣ. ಕೃಷ್ಣ ಪರಮಹಂಸ ಯೋಗಿ, ಪರಿಪೂರ್ಣ ಯೋಗಿ. ಅವನು ಅವರ ಗುರುಗಳಾಗಿರ್ತಕ್ಕಂಥ ಸಾಂದೀಪಿ ಮಹಾಮುನಿಗಳಲ್ಲಿ ಸಾಂಖ್ಯ, ತಾರಕ, ಅಮನಸ್ಕ, ಸಚ್ಚಿದಾನಂದ, ಕುಂಡಲಿನಿ, ಸಚ್ಚಿದಾನಂದ ಮತ್ತು ಪರಿಪೂರ್ಣ ಯೋಗವನ್ನು, ಅಷ್ಟಾಂಗ ಯೋಗವನ್ನು ಗರಿಷ್ಠ ಮಟ್ಟದಲ್ಲಿ ಅಧ್ಯಯನ ಮಾಡಿ ಸಾಂದೀಪಿ ಮಹಾಮುನಿಗಳು ಸಾಧನೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಪೂರ್ಣ ಯೋಗವನ್ನು ಅವರಿಂದ ಉಪದೇಶ ಪಡೆದು ಇವನು ಸಾಧಿಸಿ ಆ ಪರಿಪೂರ್ಣ ಯೋಗಾವಸ್ಥೆಯನ್ನು ಮತ್ತೆ ಗುರುಗಳಿಗೆ ಹೇಳ್ತಾನೆ. ಅಂಥ ಒಂದು, ಅದಕ್ಕೆ ಅವನನ್ನು ಜಗದ್ಗುರು ಅಂತ ಕರೆದಿದ್ದು ಸಾಂದೀಪಿಗಳು. ಅವನ ಗುರುಗಳೇ ಮೊದಲು ಅವನನ್ನು, ಸಾಂದೀಪಿನೇ ಮೊದಲು ಜಗದ್ಗುರು ಅಂತ ಕರೆದಿದ್ದು. ಅಂಥ ಒಂದು ವ್ಯಕ್ತಿ ಶ್ರೀಕೃಷ್ಣ. ಇವನು ಎಲ್ಲಿದ್ದಾನೆ ಅಂದರೆ ಆ ಪರಮಹಂಸ ಯೋಗಿಗಳ ಹೃತ್ಪಂಜರದಲ್ಲಿ, ಆ ಹೃದಯ ಕಮಲದಲ್ಲಿ ನೆಲೆಸಿರ್ತಕ್ಕಂಥವನು ಅಂತ. ಅಂದರೆ ಅಲ್ಲಿ ಬಂದಿಯ ಹೃತ್ಪಂಜರ ಕೀರಂ ಅಂದರೆ ಪಂಜರದಲ್ಲಿ ನಾವೇನಾದ್ರು ಬಂಧಿಸಿಡ್ತೀವಿ. ಎಲ್ಲಿ ಬಂಧಿಸಿರ್ತೀವಿ ಅಂತಂದರೆ ಹಿ ಹೂ ಈಸ್ ಪ್ರಿಸ್ನರ್ ಇನ್ ದ ಕೇಜ್ ಆಫ್ ದಿ ಹಾರ್ಟ್ ಆಫ್ ದಿ ಸೇಜಸ್ ಅಂತ. ಅಂದರೆ ಆ ಪರಮಹಂಸ ಯೋಗಿಗಳ ಹೃದಯ ಪಂಜರದಲ್ಲಿ ಬಂಧಿತನಾಗಿರ್ತಕ್ಕಂಥವನು ಅಂತ. ಅವನು ಕೃಷ್ಣ ಪರಮಾತ್ಮ, ಅವನನ್ನ ಕಡೆಗೆ ಮನಸ್ತಿರಿಸು ಅಂತ. ಪಟುತರ ದೇನುಕ ಬಕ ಸಂಹಾರ ಅಂದರೆ ಹೃತ್ಪಂಜರ ಕೀರಂ ಪಟುತರ ದೇನುಕ ಬಕ ಸಂಹಾರಂ. ದೇನುಕ ಮತ್ತು ಬಕ ಅಂದರೆ ದೇನುಕ ಮತ್ತು ಬಕ ಅಂತಕ್ಕಂಥ ಅವರನ್ನು ಸಂಹಾರ ಮಾಡಿರ್ತಕ್ಕಂಥ ಆ ಪರಿಪೂರ್ಣ ಯೋಗಿ ಆಗಿರ್ತಕ್ಕಂಥ, ಜಗದ್ಗುರು ಆಗಿರ್ತಕ್ಕಂಥ ಆ ಕೃಷ್ಣನ ಕಡೆಗೆ ಮನಸ್ಸನ್ನು ತಿರುಗಿಸುವಂತ ಇನ್ನೊಂದು ಪರಮಹಂಸ ಹೃತ್ಪಂಜರ. ಆ ಹೃತ್ಪಂಜರದಲ್ಲಿ ಬಂದಿಯಾಗಿರ್ತಕ್ಕಂಥ ಈ ಆತ್ಮವಸ್ತುವನ್ನು ಈ ಹಂಸ ಮಾರ್ಗದಲ್ಲಿ ಸಂಚಾರ ಮಾಡಿ, ಅನುಸಂಧಾನ ಮಾಡಿ, ಅಂದರೆ ಮನಸ್ಸನ್ನು ಅಲ್ಲಿವರೆಗೆ ಹೋಗೋವರೆಗೂ ಬಿಡಬೇಡ, ತಿರುಗಿಸು. ಸ್ಮರ ವಾರಂ ವಾರಂ ಸ್ಮರ ನಂದಕುಮಾರಂ ಅಂತ.
ಇಲ್ಲಿ ಭಕ್ತಿ ಪ್ರಾಧಾನ್ಯ ಮತ್ತು ಭಕ್ತಿ ಪಾರಮ್ಯನೂ ತೋರಿಸುತ್ತೆ, ಮತ್ತು ಅಂತರ್ಮುಖಿಯಾಗಿ ಆಧ್ಯಾತ್ಮ ಸಾಧನೆಯನ್ನು ಸಹ ತೋರಿಸ್ತಕ್ಕಂಥದ್ದು. ಪ್ರತಿಯೊಂದು ಇವರ ಒಂದು ಕೀರ್ತನೆಗಳಲ್ಲೂ ಎರಡೆರಡು ಆಯಾಮ, ನಮಗೆ ಕಂಡಿರೋದು ಎರಡು, ಇನ್ನೆಷ್ಟು ಆಯಾಮಗಳಿದೆಯೋ ಗೊತ್ತಿಲ್ಲ. ಆ ಅನುಭಾವಿಗಳಾದವ್ರು ಹೇಳಬೇಕು. ನಮ್ಮ ಅಲ್ಪಮತಿಗೆ ಎಷ್ಟು ಹೊಳೆದಿದೆ ಅಷ್ಟನ್ನು ಮಾತ್ರ ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯ ಹೊರತು ಇದಿಷ್ಟೇ ಅಂತ ಯಾರು ಭಾವಿಸ್ಬೇಕಾಗಿಲ್ಲ. ಇದನ್ನು ಮೀರಿದಂಥ ಅರ್ಥ ಇದೆ. ಇದು ನಮಗೆ ತಿರುಗಿ ಹೇಳಿದಂಗೆ ವಾರಂ ತಿರುಗಿ ನಾವು ಹೇಳಿದಾಗಲೂ ಇನ್ನೊಂದು ಹೊಳವು ಅರ್ಥಗಳು ನಮಗೆ ಹೊಳೆಯುವಂಥದ್ದು. ಇಂತಹ ಕೀರ್ತನೆಗಳು ಕೇವಲ 3 ಕೀರ್ತನೆಗಳನ್ನು ಮಾತ್ರ ಇವತ್ತು ನಾವು ನೋಡಿದ್ವಿ. ನೀವು ಲೆಕ್ಕ ಹಾಕಿ ಇನ್ನು ಬಾಕಿ ಕೀರ್ತನೆಗಳಲ್ಲೆಲ್ಲ ಏನೇನು ವಿಚಾರಗಳು ಇರಬಹುದು ಅಂತ. ಇಂಥ ಒಂದು ಮಹಾತ್ಮರು, ಮಹಾನ್ ದಾರ್ಶನಿಕರು ಸದಾಶಿವ ಬ್ರಹ್ಮೇಂದ್ರರು ನಿನ್ನೆ ದಿವಸ ಅವರ ಒಂದು ಜಯಂತ್ಯೋತ್ಸವ, ಅವರ ಒಂದು ಮಹಾ ಸಮಾಧಿಯಾಗಿರ್ತಕ್ಕಂಥ ದಿನ, ಆರಾಧನಾ ದಿನ. ಈ ದಿನ ಪ್ರಾರಂಭ ಮಾಡಿ ಇವತ್ತವರೆಗೆ ನನಗೂ ಗೊತ್ತಿರಲಿಲ್ಲ ಈ ಮಟ್ಟಕ್ಕೆ ಇದೆಲ್ಲ ಇಲ್ಲಿಗೆ ತಗೊಂಡು ಹೋಗುತ್ತೆ ಅಂತ. ಜಯರಾಮ್ ಅವ್ರು ಕೇಳಿದ್ರು ಯಾವ್ಯಾವ ಹಾಡು ಹೇಳ್ಬೇಕು, ಪ್ರಿಪೇರ್ ಆಗ್ಬೇಕು ಹೇಳಿ ಅಂತ. ಅವರು ಅವರು ನಿರರ್ಗಳವಾಗಿ ಒಂದು 10 ಹಾಡು ಈಗಲೇ ಹೇಳಿದ್ದಾರೆ. ಈಗ ಹೇಳು ಅಂದ್ರೂ ಬೇಕಾದ್ರೆ ಹೇಳ್ತಾರೆ ಅವ್ರು ಪೂರ್ತಿ. ಆದರೆ ನನಗೆ ಹೇಳಿದೆ, ನನಗೆ ಗೊತ್ತಿಲ್ಲ, ನಾನು ಕೈ ಮುಗಿದ್ಬಿಟ್ಟು ಅವರಿಗೆ ಪ್ರಾರಂಭ ಮಾಡ್ತೀನಿ, ಅದು ಎಲ್ಲಿ ತನಕ ಆಗುತ್ತೆ ಅದು ಅವ್ರಿಗೆ ಬಿಟ್ಟಿದ್ದು ಅಂತ. ಸಾಕಷ್ಟು ಸಮಯ ಆಗಿದೆ ಇವತ್ತು, ಕ್ಷಮೆ ಇರಲಿ. ಇವತ್ತಿನ ಈ ಸತ್ಸಂಗವನ್ನು ಸದಾಶಿವ ಬ್ರಹ್ಮೇಂದ್ರರ, ಪರಮಶಿವೇಂದ್ರರ ಶಿಷ್ಯರಾಗಿರ್ತಕ್ಕಂಥ ಸದಾಶಿವ ಬ್ರಹ್ಮೇಂದ್ರರ ದಿವ್ಯ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ